ಉದ್ದೇಶಕ್ಕೆ ಒಂದೆರಡು ಮಾತು. ಎಲ್ರಿಗೂ ಕೋಟಿ ನಮಸ್ಕಾರಗಳು. ಕೋಟಿ ಐ ಥಿಂಕ್ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ. ಟೀಸರ್ ನೋಡಿದ್ದೀರ, ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ. ಕಳ್ತನ ಮಾಡಿದೆ, ಮೋಸ ಮಾಡಿದೆ, ಯಾರ ತಲೆನೋ ಹೊಡಿದೆ, ನಿಯತ್ತಾಗಿ ಊರಲ್ಲಿ ಬದುಕೋಕ್ಕಾಗಲ್ವಾ ಅಂತ. ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ. ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ. ನಾನು ಪರಮ್ ಅವ್ರನ್ನ ಮೀಟ್ ಮಾಡಿದ್ದೆ ಯಾವುದೋ ಈವೆಂಟ್ಗಳಲ್ಲಿ, ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು. ಅದು ಬಿಟ್ಟರೆ ನಾನು ಪುಷ್ಪ ಶೂಟಲ್ಲಿದ್ದಾಗ ಒಂದು ಸಾರಿ ಪರಮ್ ಅವ್ರು ಕಾಲ್ ಮಾಡಿದರು ನನಗೆ ಮಿಸ್ ಕಾಲ್ ಇತ್ತು. ಅದಾದಮೇಲೆ ನಾನು ಫೋನ್ ಮಾಡಿದೆ. ಇಲ್ಲ, ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ, ನಿಮಗೆ ಖುಷಿಯಾಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು, ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ. ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ. ನಂತರ ನನ್ನ ಬಡವರಾಸ್ಕಲ್ ಸಿನಿಮಾ ಮಾರಾಟ ಮಾಡೋಕ್ಕೊಂದು ಒದ್ದಾಟ ಇರುತ್ತಲ್ಲ, ಅದು ತುಂಬ ಕಷ್ಟ. ಸಿನಿಮಾ ಮಾರಾಟ ಮಾಡೋದು, ಸಿನಿಮಾ ಸೇಲ್ ಮಾಡೋದು, ತುಂಬ ಸಾಲಗಳಿತ್ತು. ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು, ಅದನ್ನು ಸೇಲ್ ಮಾಡಬೇಕು ಅಂಥೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು. ಸಿನಿಮಾ ನೋಡೋಕ್ಕೆ ಬಂದರು, ಬಡವರಾಸ್ಕಲ್ನ ನೋಡಿದ್ರು. ಆ್ಯಂಡ್ ಬಡವರಾಸ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು, ಅದರ ಮಾರ್ಕೆಟಿಂಗಿಗೆ ನಿಂತರು, ಸಿನಿಮಾನ ತೊಗೊಂಡ್ರು. ಆ್ಯಂಡ್ ಬರೀ ಸ್ಯಾಟ್ಲೈಟ್ ಅಷ್ಟೇ ಹೋಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತೊಗೋತೀನಿ ಅಂತ ಹೇಳಿದವ್ರು ತೊಗೊಳ್ಳಿಲ್ಲ ಒಬ್ಬರು. ಅದಾದಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತೊಗೊಂಡ್ರು. ಆ್ಯಂಡ್ ಅದನ್ನು ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನು ಬಿಡಲಿಲ್ಲ. ಟಿ ವಿಯಲ್ಲಿ, ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆಗೆ ತಲುಪಿಸೋಂಗೆ ನೋಡಿಕೊಂಡ್ರು. ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಏನು ಅಂದರೆ, ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ. ಅವ್ರು ನನಗೆ ಹೇಳಿದರು, ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಟಿಕ್ ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ. ಅದು ಥಿಯೇಟ್ರ್ ಬಿಸ್ನೆಸ್ ಇರಲಿ, ಟಿ ವಿ ಬಿಸ್ನೆಸ್ ಇರಲಿ, ಡಿಜಿಟಲ್ ಬಿಸ್ನೆಸ್ ಇರಲಿ, ಎಲ್ಲದೂ ಟಿಕ್ ಆಗಬೇಕು, ಅದ್ರ ಕಡೆ ಕೆಲಸ ಮಾಡೋಣ ಅಂತ. ಹಂಗೆ ನೋಡಿದ್ರೆ ನಾನು ಒಬ್ಬ ಕಲಾವಿದ ಅಷ್ಟೇ. ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇವತ್ತು ಬಡವರಾಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವರಿಗೆ ತುಂಬ ದೊಡ್ಡ ಶೇರ್ ಇದೆ. ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತರೋರು. ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು. ಆ್ಯಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ. ಯಾರಾದರೂ ಕತೆ ಹೇಳೋಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ. ಯಾಕೆಂದರೆ 2 ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ, ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಆ ಕಥೆ ಏನಾದರೂ ಚೆನ್ನಾಗಿ ಹೇಳ್ದಲೇ ಇದ್ದರೆ, ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ, ನಿದ್ದೆ ಬಂದುಬಿಡುತ್ತೆ, ತೂಗಿಡ್ಸೋಂಗಾಗುತ್ತೆ, ಹಾಕ್ಲಿಕ್ಕೆ ಬರುತ್ತೆ. ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ, ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ. ಒಂಥರ ಸಂಕಟದ ಪರಿಸ್ಥಿತಿ ಅದು. ಹಾಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ, ನಾನು ಓದ್ತೀನಿ ಅಂತ. ಅದು ಓದೋ ಪ್ರೋಸೆಸ್ ಯಾವಾಗಲೂ ಚೆಂದ. ನಾನು ಪರಮ್ ಅವ್ರಿಗೂ ಒಂದು ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ. ಇಲ್ಲ ನೀವು ನರೇಶನ್ ಕೇಳಿ ಅಂತ ಅಂದರು. ಸೊ ಪ್ರತಿ ಸರಿ ಹೆಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ, ಅದೇ ಭಯದಲ್ಲೇ ಹೋದೆ. ಆ್ಯಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರೋವಂಥ ವ್ಯಕ್ತಿ, ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರೋವಂಥ ವ್ಯಕ್ತಿ, ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಲಿಲ್ಲ ಅಂದರೆ, ಕತೆ ಚೆನ್ನಾಗಿಲ್ಲ ಅಂದರೆ ನಾನು ಏನು ಹೇಳಲಿ, ಹೆಂಗೆ ಯೂಶ್ವಲಿ ಕತೆ ಕೇಳೋಕ್ಕೆ ಹೋಗ್ಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾ ಇರುತ್ತೆ ನಮ್ಮ ಕಲಾವಿದರಿಗೆ. ಹೆಂಗಿಲ್ಲ ಅಂತ ಹೇಳೋದು ಅಂತ. ಸೊ ಅದೇ ಯೋಚನೆಯಲ್ಲೇ ಹೋಗಿದ್ದು ನಾನು. ಆದರೆ ಆ ಕಥೆ ಕೇಳೋಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ 2 ಗಂಟೆ ನಿರರ್ಗಳವಾಗಿ ಅವರು ನರೇಷನ್ ಕೊಟ್ಟರು. ಆ್ಯಂಡ್ ತುಂಬ ಚೆನ್ನಾಗಿ ಕತೆ ಹೇಳ್ತಾರವರು. ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದೂ ಆವಾಗಲೇ. ಅಂದರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನಿಸ್ತು ನನಗೆ. ಅದಾದಮೇಲೆ ಸರಿ, ಯೂಶ್ವಲಿ ಒಂಚೂರು ಟೈಮ್ ತೊಗೋತೀವಿ ಕತೆ ಕೇಳಿದ್ಮೇಲೆ ಮಾಡೋಕ್ಕೆ ಎಲ್ಲ. ನಾನು ಕತೆ ಕೇಳ್ತಿದ್ದಂಗೆ ಇಲ್ಲ ಇದು ಮಾಡ್ತೀನಿ, ಒಂಚೂರು ಟೈಮ್ ಕೊಡಿ ಅಂತ ಹೇಳಿ ಹೊರಟೆ. ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡೋಕ್ಕೆ ಶುರು ಮಾಡ್ದೆ. ಎಲ್ಲಿ ನೋಡಿದ್ರು ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣೋಕ್ಕೆ ಶುರು ಮಾಡಿದ್ರು. ಏಕೆಂದರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ. ಆ್ಯಂಡ್ ನನ್ನ ಕಾರ್ ಓಡಿಸ್ತಿದ್ದ ರುದ್ರ ನನಗೆ ಅವನಲ್ಲಿ ಕೋಟಿ ಕಾಣೋಕ್ಕೆ ಶುರು ಮಾಡ್ದ. ಇಲ್ಲ ಇದಾನಲ್ಲ ಕೋಟಿ ಅಂತ. ಅಂದರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು. ಆ್ಯಂಡ್ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ, ನಾವು ನೋಡಿರ್ತೀವಿ. ಅಷ್ಟು ಕನೆಕ್ಟ್ ಆಗಿದ್ದದು. ಅದರ ನಂತರ ಮಾಡೋದು ಅಂತ ಆಯಿತು. ಆ್ಯಂಡ್
ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ. ನನಗೆ ಒಂದು ನಂಬಿಕೆ, ಇನ್ನೊಂದೇನಾಗುತ್ತೆ, ಕತೆ ಕೇಳಿದ ಮೇಲೂ ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೋ ಅನ್ನೋ ಒಂದು ಡೌಟು ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ. ಆದರೆ ಪರಮ್ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದ್ದೆ. ಏಕೆಂದರೆ ಅವರು ಜರ್ನಿ ಗೊತ್ತಿತ್ತು. ಈಗ ನಾವೆಲ್ಲ ಒಂದು ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬ ಕಷ್ಟ ಆಯಿತು. ಹಂಗೆ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಒಂಥರದ್ದಾದರೆ, 16 ವರ್ಷ ಒಂದು ಕಡೆ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ, ಅದಕ್ಕಿನ್ನೂ ತುಂಬ ದೊಡ್ಡ ಧೈರ್ಯ ಬೇಕು, ತುಂಬ ದೊಡ್ಡ ಕಾನ್ಫಿಡೆನ್ಸ್ ಬೇಕು, ತುಂಬ ದೊಡ್ಡ ಪೊಟೆನ್ಷಿಯಲ್ ಇರಬೇಕು. ಅದಕ್ಕಿಲ್ಲಾಂದ್ರೆ ಆ ಥರ ಡಿಸಿಷನ್ ಮಾಡೋಕ್ಕಾಗೋದೇ ಇಲ್ಲ. ಆ್ಯಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ದು ಬಿಟ್ಟರೆ, ಜಿಯೋ ಸ್ಟುಡಿಯೋಸಲ್ಲಿ ನಾನು ಇರ್ತೀನಿ ಅನ್ನೋದು ಡಿಸೈಡ್ ಆಗಿರಲಿಲ್ಲ. ಕೆಲಸ ಬಿಟ್ಟು ಸಿನಿಮಾ ಮಾಡೋಕ್ಕೆ ರೆಡಿ ಆಗಿದ್ರು ಅವರು. ನನಗದು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು. ಇಲ್ಲ, ಈ ಮನುಷ್ಯ ಗೋ ಗೆಟರ್, ಇವ್ರು ಏನಾದರೂ ಹಿಡ್ಕೊಂಡ್ರೆ ಅದನ್ನು ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನೂ ತುಂಬ ಜಾಸ್ತಿನೇ ಆಯಿತು. ಏಕೆಂದರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದು ಹೊಸ ಕತೆ. ಈ ಕತೆಗೆ, ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ. ಆ ಸಿನಿಮಾ ಥರ ಇತ್ತು, ಈ ಸಿನಿಮಾ ಥರ ಇತ್ತು, ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ, ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ. ಇದು ಒಂದು ಕತೆ ಬರೆದ್ರೆ, ಒಂದು ಸಣ್ಣ ಕತೆ ಬರೆದ್ರೆ, ಒಂದು ಸಣ್ಣ ನಾವೆಲ್ ಬರೆದ್ರೆ ಹೆಂಗಿರುತ್ತಲ್ಲ ಆ ಥರ ಅದನ್ನು ಬರ್ಕೊಂಡಿರೋದವರು ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಕೂಡ. ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಲಾವಿದರು, ಮೋಕ್ಷ ಇರಲಿ, ತಾರಮ್ಮ ಇರಲಿ, ಇಲ್ಲಿ ನನ್ನ ತಮ್ಮ, ತಂಗಿ, ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ, ಸಿನಿಮಾದ ಪಾತ್ರವರ್ಗದ ಬಗ್ಗೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ಒಳ್ಳೆ ಕ್ಯಾನ್ವಸ್, ಅದ್ರ ತುಂಬ ಪಾತ್ರಧಾರಿಗಳು ಸಖತ್ತಾಗಿ ಕೂತಿದ್ದಾರೆ ಎಲ್ಲರೂ. ಸೊ ನನಗೆ ತುಂಬ ಹತ್ತಿರವಾದ ಕತೆ, ನನಗಿಷ್ಟವಾದ ಕತೆ. ಆ್ಯಂಡ್ ಪರಮ್ ಆಗಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ, ಅದು ಐ ಥಿಂಕ್ ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ. ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋಷ್ಟು ಒಬ್ಬ ನಟನ್ನ ಇನ್ಯಾವುದೂ ಎಕ್ಸೈಟ್ ಮಾಡಲ್ಲ. ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನಿಸಿದ್ರೆ ಅದು ನಾನು ಓದ್ತಾ, ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ. ಅದು ಸೆಟ್ಟಿಗೆ ಬಂದಾಗ ಆ ಟೈಮ್ಗೆ ಅದೇನಾಗಬೇಕು ಅದಾಗುತ್ತೆ. ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್. ಮೈಸೂರಲ್ಲಿದ್ದಾಗ ನನಗೆ ಸುಮ್ಮನೆ ಬಿಡೋಲ್ಲ, ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ. ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್, ಈವೆಂಟ್ ಅಲ್ಲಿ ಇಲ್ಲಿ ಎಳ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು. ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಟ್ರೈಲರು, ಟೀಸರ್ ರಿಲೀಸು ಎಲ್ಲ ಈವೆಂಟ್ಗಳಿಗೂ ಬರ್ತಾ ಇದೆ. ಟೀಸರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನನಗಂತೂ, ನಾನು ಇವಾಗಲೇ ನೋಡಿದ್ದು, ನನಗೆ ತುಂಬ ಖುಷಿ ಆಯಿತು ಟೀಸರು. ಸೊ ನಮ್ಮ ಕೆಲಸ ಎಲ್ಲ ಮುಗ್ದಿದೆ, ಇನ್ನೇನಿದ್ರು ಎಲ್ಲ ನಿಮ್ಮ ಕೆಲಸ. ಖಂಡಿತ ಸಿನಿಮಾ ಹೊಸ ಕಂಟೆಂಟು, ಹೊಸ ಥರದ ಸಿನಿಮಾ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಇದೆ ಧನಂಜಯ ಅವರೇ, ಇಲ್ಲಿ ಹಿಂದೆ 31 ಲಕ್ಷ ಬಾಕಿ ಅಂತ ಇದೆ. ಸೊ ನೀವು ಯಾವಾಗಾದ್ರೂ ಸಾಲ ಮಾಡಿದ್ದುಂಟಾ? ಈ ಥರ ಬಾಕಿ ಅನ್ನೋದು ನಿಮ್ಮ ತಲೆಯಲ್ಲಿದ್ದುಂಟಾ? ಜಗತ್ತಲ್ಲಿ ಸಾಲ ಮಾಡಿಲ್ದೇ ಇರೋರು ಯಾರೂ ಇಲ್ಲ, ಎಲ್ಲರೂ ಸಾಲ ಮಾಡಿರ್ತಾರೆ. ನಂದು ಇಂಜಿನಿಯರಿಂಗ್ ಓದಿದ್ದೆ ನಾನು ಎಜುಕೇಷನ್ ಲೋನಲ್ಲಿ. ಸೊ ಬ್ಯಾಂಕ್ ಲೋನ್ಗಳು ಬೇರೆ, ಅದೇನು ಟೆನ್ಷನ್ ಆಗಲ್ಲ. ಬ್ಯಾಂಕ್ ಅವ್ರ ಜೊತೆ ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡ್ಬೋದು, ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು. ಪರ್ಸ್ನಲ್ ಸಾಲಗಳು ಮಾಡಿದಾಗಿದೆಯಲ್ಲ, ಅದ್ರ ಪ್ರೆಷರ್ ತುಂಬ ಕಷ್ಟ. ಅದರದ್ದು ಬಡ್ಡಿ ಕಟ್ಟೋದಿಲ್ಲ, ತುಂಬ ಕಷ್ಟ. ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ. ಓಕೆ, ನೀವು ದುಡ್ದಂಥ ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು? ಇನ್ಫೋಸಿಸಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲಸಕ್ಕೆ ಸೇರ್ಕೊಂಡ ಮೇಲಿದ್ದು ಅಂದರೆ ಇನ್ಫೋಸಿಸ್ದು ಸ್ಯಾಲ್ರಿ ಮರ್ತುಬಿಟ್ಟಿದ್ದೀನಿ. 23,000 25,000 ಏನೋ ಇತ್ತು. ಸೊ 23,000 ಏನು ಮಾಡಿದ್ರಿ ಆ ತಿಂಗಳು? ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಂಗೊಂದು ಸೀರೆ ಕೊಡಿಸಿ, ಅಕ್ಕಂಗೊಂದು ಸೀರೆ ಕೊಡಿಸಿ, ಶಾಪಿಂಗ್ ಮಾಡಿಸಿ, ಇನ್ನೇನು ನೋಡೋದು. ಓಕೆ, ಇನ್ನೊಂದು ಕ್ವೆಶನ್ನು, ಬೈಕೋಬೇಡಿ. ಫಸ್ಟು ನೀವು ಕೋಟಿ ತಗೊಂಡಿದ್ದು ಯಾವಾಗ? ಬಡವರ ಸ್ಕಲಲ್ಲಿ ಜನ ಕೊಟ್ಟಾಗ. ಅಲ್ಲಿವರೆಗೂ ಯಾರು ಕಾಸೇ ಕೊಟ್ಟಿರಲಿಲ್ಲ ಸರಿ. ಫಸ್ಟು ಕೋಟಿ ಕೊಟ್ಟಿದ್ದು ಕನ್ನಡದ ಜನನೇ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಂಡ್ ಕೋಟಿ ಎಲ್ರಿಗೂ ನನಗೆ ಕನೆಕ್ಟ್ ಆಗಿದ್ದು ಏನಕ್ಕೆ ಅಂದರೆ, ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ದು ಅಂದಾಗ ನೆನಪಾಯಿತು.
ನಮ್ಮ ಮನೆ ಮುಂದ್ಗಡೆ ಒಂದು ಕಟ್ಟೆ ಇತ್ತು, ಅಲ್ಲಿ ಕೂತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದ್ ಅಂತ ಸ್ಕೂಲ್ ಫ್ರೆಂಡು ಕುತ್ಕೊಂಡು ಮಾತಾಡಿರ್ತದೆ, ಮಗ ಯಾರಾದರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲಾಗ್ಬಿಡ್ಬೋದಲ್ವ ನಾವು ಅಂತ. ಯಾರಾದರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಎಸ್ಬಿಟ್ಟೆ, ಈಗ ತಗೊಂಡೋಗೋ ಬರಬೇಡ ಅಂದರೆ ತೊಗೊಂಡು ಹೋಗ್ಬಿಡ್ಬೋದಲ್ವ ನಾವು ಅಂತ. ಸೊ ಹೆಂಗಾದ್ರೂ ಮಾಡಿ ಒಂದೇ 1 ಕೋಟಿ ದುಡಿಬೇಕಲ್ಲ, 1 ಕೋಟಿ ದುಡ್ಡು ಸೆಟ್ಲಾಗ್ಬಿಡ್ಬೋದಲ್ವಾ, ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವಾ, ಒಂದು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ. ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕ್ಕೆ ಸಾಧ್ಯ, 1 ಕೋಟಿ ಸಿಕ್ಬಿಟ್ರೆ 1 ಕೋಟಿ ಸಿಕ್ಬಿಟ್ರೆ ಅಂತ. ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ, ನಾವು ಹಿಂಗೆ ಕನಸು ಕಾಣ್ತಿದ್ವಲ್ವಾ ಅಂತ. ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ದಿನ ತುಂಬ ವಿಶೇಷ, ಯಾಕಂದರೆ ಒಂದು ಪ್ರಮುಖ ನಿರ್ಮಾಣ ಸಂಸ್ಥೆ ಜಿಯೋ ಸ್ಟುಡಿಯೋಸ್ ಅವರು ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲು ಅವರು ಕೈ ಜೋಡಿಸಿ ಕೋಟಿ ಅನ್ನೋ ಒಂದು ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ. ಸೊ ನಮ್ಮೆಲ್ಲರಿಗೂ ಇದೊಂದು ಆನರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಮುಖಾಂತರ ಈಗ ನಮ್ಮ ಸಿನಿಮಾದ ಸೂತ್ರಧಾರ ಪರಮೇಶ್ವರ್ ಗುಂಡ್ಕಲ್ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂಥ ಸಮಯ. ಇಷ್ಟು ದಿನ ನಾನು ಅವ್ರನ್ನ ಫಾರ್ಮಲ್ ಆಗಿ ಇಂಟ್ರಡ್ಯೂಸ್ ಮಾಡಿಕೊಡ್ತಿದ್ದೆ, ಆದರೆ ಇವತ್ತು ನಾನು ಕಂಡಂಥ ಪರಮ್ ಸರ್ನ ಇಂಟ್ರಡ್ಯೂಸ್ ಮಾಡಿಕೊಡ್ಬೇಕು ನಿಮಗೆಲ್ಲರಿಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ವಿತ್ ಯೋರ್ ಪರ್ಮಿಷನ್. ಸರ್, ನಿಮಗೋಸ್ಕರ ಬರ್ಕೊಂಡು ಬಂದಿದ್ದೀನಿ ಸರ್ ನಾನು. ಒಂದು ಕ್ರಿಕೆಟ್ ಆಟದ ತಂಡಕ್ಕೆ ನಾಯಕನ ಪಾತ್ರ ಎಷ್ಟು ಮುಖ್ಯವಾಗುತ್ತೋ ಹಾಗೆ ಒಂದು ಸಿನಿಮಾ ತಂಡಕ್ಕೆ ನಿರ್ದೇಶಕನ ಪಾತ್ರ ಅಷ್ಟೇ ಮುಖ್ಯವಾಗುತ್ತೆ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವರಿಗೆ ಸಿನಿಮಾ ಎಷ್ಟು ಇಷ್ಟನೋ ಅದೇ ರೀತಿ ಕ್ರಿಕೆಟ್ ಕೂಡ ಅಷ್ಟೇ ಇಷ್ಟ. ಒಂದು ಚಿಕ್ಕ ಊರು, ಸಾಧಾರಣ ಕುಟುಂಬ, ಕೆಂಪು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದರು. ಬರವಣಿಗೆ ದೇವರು ಅಂತ ನಂಬಿ ಪತ್ರಿಕಾ ಮಾಧ್ಯಮ ಹಾಗೂ ಕಿರುತೆರೆ ಕ್ಷೇತ್ರವನ್ನು ಕಲರ್ಫುಲ್ ಮಾಡಿದವರು ನಮ್ಮ ಪ್ರೀತಿಯ ಪರಮ್ ಸರ್. ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಪರಮೇಶ್ವರ್ ಗುಂಡ್ಕಲ್ ಸರ್. ನೀವು ಬರೆದ ಅದೆಷ್ಟೋ ಕಾಡುವಂತಹ ಕತೆಗಳು 2 ಧಾರಾವಾಹಿಯನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟಿತ್ತು. ಹೊಸ ಕನ್ನಡದ ಪದಗಳ ಬಳಕೆ ಆಗಬೇಕು, ಕನ್ನಡ ಭಾಷೆ ಸಮೃದ್ಧಿ ಆಗಬೇಕು ಎಂಬ ಬರಹಗಾರರಿಗೆ ಧೈರ್ಯ ಕೊಟ್ಟಿದ್ದು ನಿಮ್ಮ ಮಾತು ಹಾಗೂ ನಿಮ್ಮ ಬರಹ ಸರ್. ನನ್ನಂತಹ ಅದೆಷ್ಟೋ ಪ್ರತಿಭೆಗಳಿಗೆ ಒಂದು ವೇದಿಕೆ ಕಟ್ಟಿ ಯಶಸ್ಸಿನ ಕಡೆ ದಾರಿ ಮಾಡಿದ್ರು. ಅಂದು ನೀವು ಹೇಳಿದ ಧೈರ್ಯದ ಮಾತುಗಳು ನನಗಿನ್ನೂ ನೆನಪಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇಂದು ನಿಮ್ಮ ಕನಸು ನನಸಾಗುವ ಸಮಯ ಹತ್ತಿರ ಬಂದಿದೆ. ಅಂದೇ ನೀವು ನಿಮ್ಮ ಕತೆಗಳೊಂದಿಗೆ ಸಾಕಷ್ಟು ಜನರ ಮನೆಗಳನ್ನು ಗೆದ್ದವರು. ಇಂದು ನಿಮ್ಮ ಕನಸಿನ ಕೋಟಿ ಸಿನಿಮಾ ಮೂಲಕ ಕನ್ನಡಿಗರ ಮನಸ್ಸು ಗೆಲ್ಲಲು ರೆಡಿಯಾಗಿದ್ದೀರಾ. ನಿಮ್ಮೊಂದಿಗೆ ನಾವೆಲ್ಲರೂ ನಿಮ್ಮ ಕೋಟಿ ಜರ್ನಿಗೆ ಸಾಥ್ ಕೊಡಬೇಕು ಅಂತ ನಾವು ಕೂಡ ರೆಡಿಯಾಗಿದ್ದೀವಿ ಸರ್. ಸೊ ಮತ್ತೊಮ್ಮೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಪರಮ್ ಸರ್ ಅವ್ರನ್ನ ವೇದಿಕೆ ಮೇಲೆ ಕರೆದು ಅವರ ಮೂಲಕನ ನಾವು ಈ ಕೋಟಿ ಸಿನಿಮಾದ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸರ್, ಸ್ಟೇಜ್ ಇಸ್ ಆಲ್ ಯೋರ್ಸ್. ಮಾಧ್ಯಮದ ಸ್ನೇಹಿತರಿಗೆ, ಜೊತೆಯಲ್ಲಿ ಎಲ್ಲರೂ ಬಂದಿಲ್ಲ, ಬಟ್ ಹೆಚ್ಚಿನವರು ಬಂದಿದ್ದಾರೆ. ನನ್ನ ಕಲಾವಿದರ ತಂಡಕ್ಕೆ ಬಹುತೇಕ ತಂತ್ರಜ್ಞರ ತಂಡ ಇಲ್ಲಿ ಬಂದಿದೆ. ತಂತ್ರಜ್ಞರ ತಂಡಕ್ಕೆ ಎಲ್ರಿಗೂ ನಾನು ವೆಲ್ಕಮ್ ಹೇಳ್ತೀನಿ. ಕೋಟಿ ಸಿನಿಮಾ ಅಂತಲ್ಲ, ಸಿನಿಮಾದ ಐಡಿಯಾ ನನ್ನ ಲೈಫಿಗೆ ಹೇಗೆ ಬಂತು ಅನ್ನೋದನ್ನು ನಾನು ಮೊನ್ನೆ ಅಷ್ಟೇ ಹಂಚಿಕೊಂಡಿದ್ದೆ. ಒಂದಿನ ಆ್ಯಕ್ಚುಲಿ ನನಗೆ ನೆನಪಿರೋ ಹಾಗೆ ನಾನು ಒಂದು ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ದಾಗ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡಿರುವ ಸಂದರ್ಭದಲ್ಲಿ ನಾನು ಆ ಹಂತದಲ್ಲಿ ಬರಿತಾ ಇದ್ದ ಕತೆಗಳನ್ನು ಇದನ್ನು ವಿಜುವಲ್ ಮೀಡಿಯಮಲ್ಲಿ ತಗೊಬಂದರೆ ಹೇಗೆ ಅನ್ನೋ ಒಂದು ಥಾಟ್ ಬಂತು. ಸಿನಿಮಾ ಅನ್ನೋ ಒಂದು ಕೀಟ ನನಗೆ ಕಚ್ಬಿಟ್ಟ ಕ್ಷಣ ಅದು. ಆ್ಯಂಡ್ ಅದು ಒಂದು ಬಹಳ ಮುಖ್ಯವಾಗಿರುವ ಮೂಮೆಂಟ್ ಅಂತ ನನಗೆ ಈಗ ಅನ್ನಿಸ್ತಿದೆ. ಯಾಕೆಂದರೆ ಒಂದು ಕಥೆಯನ್ನು ಸಿನಿಮಾದಲ್ಲಿ ಅಥವಾ ದೊಡ್ಡ ಪರದೆಯಲ್ಲಿ ಹೇಳಬೇಕು ಅನ್ನೋ ಒಂದು ಥಾಟಿಂದಾಗಿ ನನ್ನ ಜೀವನದಲ್ಲಿ ಏನೇನೇನೋ ಆಗಕ್ಕೆ ಸಾಧ್ಯ ಆಯಿತು. ಸತ್ಯ ಹೇಳ್ತೀನಿ, ಆ ಕ್ಷಣದವರೆಗೆ ನಾನು ಸಿನಿಮಾವನ್ನು ಬಹಳ ಪ್ಯಾಷನೇಟ್ ಆಗಿ ನೋಡ್ತಾ ಇರಲಿಲ್ಲ, ಅಥವಾ ಹೆಚ್ಚು ನನಗೆ ಕನೆಕ್ಷನ್ ಇರಲಿಲ್ಲ. ನಾನು ಚಿಕ್ಕವನಿದ್ದಾಗಿಂದಲೂ ಸಿನಿಮಾ ನೋಡ್ಕೊಂಡು ಬೆಳೆದವನಲ್ಲ. ಯಾಕೆಂದರೆ ನಮ್ಮ ಊರಲ್ಲಿ ಟಿ ವಿ ಇರಲಿಲ್ಲ. ನಮ್ಮ ಮನೆಯಲ್ಲಿ ನಾನು ಬೆಂಗಳೂರಿಗೆ ಬರೋವರೆಗೂ ಟಿ ವಿ ಇರಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿಯೇ ಇರ್ತಾ ಇರಲಿಲ್ಲ, ಅಲ್ಲಿ ರೇಡಿಯೋ ಮಾತ್ರ ಇದ್ದಿದ್ದು. ಸೊ ಆ ಥರ ಇದ್ದ ಸಂದರ್ಭ
ಸಿನಿಮಾವನ್ನು ನೋಡೋದು ನಮ್ಮ ಊರಲ್ಲಿ ಒಂಥರ ಅಷ್ಟು ಒಳ್ಳೆ ಕೆಲಸ ಅಲ್ಲ ಅನ್ನೋ ಅಭಿಪ್ರಾಯ ಇದ್ದಂತಹ ಒಂದು ಊರು, ಒಂದು ತಾಲೂಕು. ಅಲ್ಲಿ ಒಂದೇ ಥಿಯೇಟ್ರ್ ಇತ್ತು, ಆದರೆ ಹೆಚ್ಚು ಸಿನಿಮಾ ನೋಡಿದ್ದು ನಂಗೆ ನೆನಪಿಲ್ಲ. ಬೆಂಗಳೂರಿಗೆ ಬಂದು ಪತ್ರಕರ್ತ ಕೆಲಸ ಮಾಡ್ತಾ ಇರುವಾಗ ಸ್ಪೋರ್ಟ್ಸ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಇದನ್ನೆಲ್ಲ ಕವರ್ ಮಾಡ್ತಾ ಇರುವಾಗ ಆರಾಮಾಗಿದ್ದೆ. ಆದರೆ ಎಲ್ಲವನ್ನೂ ಕತೆ ರೂಪದಲ್ಲಿ ಹೇಳೋದೊಂದು ಅಭ್ಯಾಸ ಇತ್ತು ನನಗೆ, ಅಥವಾ ಅದು ಬಹಳ ಸಹಜವಾಗಿ ನನಗೆ ಬರ್ತಾ ಇದೆಯಲ್ಲ ಕತೆ ರೂಪದಲ್ಲಿ ಹೇಳೋದು ಅನ್ನೋದು ನನಗೆ ಒಂಚೂರು ಗೊತ್ತಾದ ಸಂದರ್ಭದಲ್ಲಿ ಕಥೆಯನ್ನು ದೊಡ್ಡ ಪರದೆಯಲ್ಲಿ ಯಾಕೆ ಹೇಳಬಾರ್ದು ಅನ್ನೋ ಥಾಟ್ ಬಂತು. ಮತ್ತು ಆ ಥಾಟ್ ನನ್ನ ಲೈಫ್ನ ಮೇಲೆ ಕೆಳಗೆ ಮಾಡಿಬಿಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಥಾಟ್ ಬಂದ ನಂತರ ಸರಿಯಾಗಿ ಒಂದು ನೆಮ್ಮದಿಯಲ್ಲಿದ್ದೆ. ನಾನು ಭಾಳ ಆರಾಮಾಗಿದ್ದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಕೋಟಿ ಇರೋ ಥರ ಭಾಳ ಆರಾಮಾಗಿ ಓಡಾಡಿಕೊಂಡು ನೆಮ್ಮದಿಯಾಗಿದ್ದೆ. ಏನೋ ಸಂಬಳ ಬರೋದು, ಬೆಂಗಳೂರಲ್ಲೇ ಇರ್ತೀನೋ ಮುಂದುವರಿತೀನೋ ಗೊತ್ತಿರಲಿಲ್ಲ, ಊರಿಗೆ ಹೋಗ್ತೀನೋ ಅಥವಾ ನಾನು ಫಾರ್ಮಿಂಗ್ ಮಾಡ್ತಾ ಇದ್ದೆ, ಗದ್ದೆ ತೋಟ ನೋಡ್ಕೋತಾ ಇದ್ದೆ, ವಾಪಸ್ ಹೋಗಿ ಗದ್ದೆ ತೋಟ ನೋಡ್ಕೋತೀನೋ, ಈ ಥರ ನನ್ನ ತಲೆಯಲ್ಲಿ ಹೆಚ್ಚು ಕನಸುಗಳು ಇರಲಿಲ್ಲ. ಆದರೆ ಸಿನಿಮಾ ಅನ್ನೋ ವಿಷಯ ನನ್ನ ಲೈಫಿಗೆ ಬಂದ ಕೂಡಲೇ ನನ್ನ ಜೀವನ ಮೇಲೆ ಕೆಳಗೆ ಆಗ್ಬಿಡ್ತು. ಅಲ್ಲಿಂದ ಮುಂದೆ ಅದು ಬಹಳ, ಇದು 20 ವರ್ಷ ಆಗಿದೆ ಈ ಥಾಟ್ ಬಂದು. ಬಟ್ ಏನೇನೋ ಕಾರಣಕ್ಕೆ, ಅಂದರೆ ನಾನು ಅದನ್ನು ಚೇಸ್ ಮಾಡಿದಷ್ಟು ಅದು ದೂರ ಆಗ್ತಾನೆ ಹೋಯಿತು. ಮತ್ತು ಆ ಹಂತದಲ್ಲಿ ನನಗೆ ಸಿನಿಮಾ ಬಗ್ಗೆ ಇದ್ದ ಕಲ್ಪನೆ ಮತ್ತು ಅದು ಬೇಡ್ತಾ ಇದ್ದ ಅಗಾಧವಾದ ತಿಳುವಳಿಕೆಯನ್ನು ನಾನು ತಗೊಳ್ಳೋಕ್ಕೆ ಅದಕ್ಕಿಷ್ಟು ದೊಡ್ಡ ಜರ್ನಿ ಬೇಕಿತ್ತು ಅಂತ ಅನಿಸುತ್ತೆ. ಆ ಹಂತದಲ್ಲಿ ತಲೆ ಕೆಳಗಾಗಿರುವ ಲೈಫು ನನ್ನನ್ನು ಎಲ್ಲೆಲ್ಲಿಗೋ ಕರ್ಕೊಂಡೋಯ್ತು. ನಾನು ಸಿನಿಮಾ ಪತ್ರಕರ್ತ ಆದೆ, ಸಿನಿಮಾಗಳನ್ನು ನನ್ನದೇ ಆದ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದೆ, ನಿಮ್ಮ ಜೊತೆಗೆ ಈ ಥರದ ಅನೇಕ ಪತ್ರಿಕಾಗೋಷ್ಠಿಗಳಿಗೆ ಬರ್ತಾ ಇದ್ದೆ. ಅದು ಆದಮೇಲೆ ಸಿನಿಮಾ ಮಾಡೋ ಮೊದಲು ಏನಾದರೂ ಒಂದು ವಿಜುವಲ್ ಮೀಡಿಯಮಲ್ಲಿ ಏನೋ ಮಾಡಬೇಕು ಅಂತ ಆಯಿತು. ಆ ಕಾರಣಕ್ಕೆ ಟಿ ವಿಯನ್ನು ತಗೊಂಡಿದ್ದು ಹೇಗೆ ಅಂದರೆ, ನಾನು ಬೆಂಗಳೂರಿಗೆ ಬರಬೇಕು ಅಂತ ಬಸ್ ಹತ್ತಿದವನು ಹುಬ್ಬಳ್ಳಿಯಲ್ಲಿ ಇಳ್ಕೊಂಡೆ. ಟಿ ವಿ ಹುಬ್ಬಳ್ಳಿ ಅಂತ ಅಂದ್ಕೊಳ್ಳೋದಾದರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನನಗೆ ಭಾಳ ಇಷ್ಟ ಆಗೋಯ್ತು. ಅಲ್ಲಿ ಇಳ್ಕೊಂಡಾಗ ಏನೋ ಒಂದು ಕೆಲಸ ಕೊಟ್ಟರು ಯಾರೋ, ಅಲ್ಲೇ ಉಳ್ಕೊ ಅಂತಂದರು. ಅಲ್ಲಿ ಸಿಗೋ ಜನ ಎಲ್ಲ ಭಾಳ ಚೆನ್ನಾಗಿದ್ದಾರಲ್ಲ ಅಂತ ಅನಿಸಿ ಅಲ್ಲಿ 10 ವರ್ಷಗಳ ಜರ್ನಿ ಆಗೋಯ್ತು ಅದು. ಆ್ಯಕ್ಚುಲಿ ಬೆಂಗಳೂರು ಬಸ್ಸನ್ನು ಹತ್ತಬೇಕು ಅನ್ನೋದೇ ಮರೆತು ಹೋಗುವಷ್ಟು ಹುಬ್ಬಳ್ಳಿ ಚೆನ್ನಾಗಿತ್ತು. ಅಂದರೆ ನಾನು ಹೇಳ್ತಿರೋದು ಟೆಲಿವಿಷನ್ ಅಷ್ಟು ಚೆನ್ನಾಗಿತ್ತು ನನಗೆ. ಅದು ಆದಮೇಲೆ ಅದನ್ನು ಅಲ್ಲಿಂದ ಬೆಂಗಳೂರಿಗೆ ಬರಲೇಬೇಕು ಅನ್ನೋದು ಒಂದು ತೀರ್ಮಾನ ಯಾಕೆ, ಅಥವಾ ಸಿನಿಮಾಕ್ಕೆ ಬರಲೇಬೇಕು ಅನ್ನೋ ತೀರ್ಮಾನ ಯಾಕೆ ಬಂತು ಅಂದರೆ, ಒಂದು ಕನಸಿತ್ತು. ಆ ಕನಸಿಂದ ಇಷ್ಟೆಲ್ಲ ಆಯಿತು. ಇಲ್ಲಿ ನಾನು ನೋಡಿರುವ ಸಂತೋಷ ಇರ್ಬೋದು, ನಾನು ನೋಡಿರುವ ಹಣ ಇರ್ಬೋದು, ನಾನು ಮಾತಾಡಿರುವ ಜನ ಇರ್ಬೋದು, ನಾನು ಕೆಲಸ ಮಾಡಿರುವ ವ್ಯಕ್ತಿಗಳಿರ್ಬೋದು, ಅನೇಕರು ನನ್ನನ್ನು ಗೈಡ್ ಮಾಡಿದ್ದಾರೆ ಕೂಡ. ಇದು ಎಲ್ಲವೂ, ಅದು ಯಶಸ್ಸಿರ್ಬೋದು, ಅವಮಾನ ಇರ್ಬೋದು, ರೋಲ್ ಇರ್ಬೋದು, ಟ್ರೋಲ್ ಇರ್ಬೋದು, ಎಲ್ಲವೂ ಆಗಿದ್ದು ಟೆಲಿವಿಷನ್ನಿಂದ. ಆ ಟೆಲಿವಿಷನ್ 10 ವರ್ಷಗಳ ಜರ್ನಿ ತುಂಬ ಕಂಟೆಂಟೆಡ್ ಇದ್ದೆ ನಾನು. ಬಹಳ ಖುಷಿ ಜರ್ನಿ ಅದು. 10 ವರ್ಷ ಆದ ದಿನ ನಾನು ನನ್ನ ಬಾಸಿಗೆ ಆ್ಯಕ್ಚುಲಿ ಒಂದು ಕಾಲ್ ಮಾಡಿದೆ, ಒಂದು ಇಮೇಲ್ ಬರೆದೆ. ಇಲ್ಲ, ನಾನು ಬಹುಶಃ ಇಲ್ಲೇ ರಿಟೈರ್ ಆಗಿಬಿಡ್ತೀನಿ ಅಂತ ಅನಿಸ್ತು ನನಗೆ. ಕಲರ್ಸ್ ಕನ್ನಡದಲ್ಲಿ ನಾನು ರಿಟೈರ್ ಆಗಿಬಿಡ್ತೀನಿ ಅನ್ನೋ ಅನುಮಾನ ಬಂದಾಗ ಒಂದು ಇಮೇಲ್ ಬರೆದೆ. ಅವರು ಅದನ್ನು ನೋಡಿದ್ರು, ಸ್ವಲ್ಪ ನೀನು ಕೆಲಸ ಮಾಡ್ತಾ ಇರೋ ಟಿ ವಿ ಮಾಡಿಕೊಂಡು ಸಿನಿಮಾ ಮಾಡು, ಈ ಥರ ಎಲ್ಲ ಸಲಹೆಗಳು ಬಂದವು. ಆದರೆ ಕೊನೆಗೆ ನಾನು ಇಲ್ಲ, ಸಿನಿಮಾ ಮಾಡಲೇಬೇಕು ಅಂದಾಗ ನನ್ನನ್ನು ಕರೆಸ್ಕೊಂಡು ಮಾತಾಡಿದ್ದು ಆ್ಯಕ್ಚುಲಿ ಜ್ಯೋತಿ ದೇಶಪಾಂಡೆ. ಆ್ಯಕ್ಚುಲಿ ಇವತ್ತು ಈ ಸಿನಿಮಾ ಏನಾದರೂ ಆಗಿದ್ದಿದ್ರೆ ಅದಕ್ಕೆ ಕಾರಣ ಒಂದೇ ವ್ಯಕ್ತಿ, ಅದು ಜ್ಯೋತಿ ದೇಶಪಾಂಡೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಜ್ಯೋತಿ ದೇಶಪಾಂಡೆ ಅವರು ಒಂದು ಜಿಯೋ ಸ್ಟುಡಿಯೋಸಿಂದ ಅನೇಕ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಇತ್ತೀಚೆಗೆ ಬಂದ 4 ಸಿನಿಮಾಗಳು ಅಂದರೆ ಸೂಪರ್ ಹಿಟ್ 4 ಸಿನಿಮಾಗಳು ಜಿಯೋ ಸ್ಟುಡಿಯೋಸ್ದೆ. ಆರ್ಟಿಕಲ್ 370 ಇರ್ಬೋದು, ಲಾಪತಾ ಲೇಡೀಸ್ ಇರ್ಬೋದು, ಶೈತಾನ್ ಇರ್ಬೋದು, ತೇರಿ ಬಾತೋಮೆ ಇರ್ಬೋದು. ಈ ಥರ ಅವರು ಹಿಟ್ ಆಫ್ಟರ್ ಹಿಟ್ ಜಿಯೋ ಸ್ಟುಡಿಯೋಸ್ ಕೊಟ್ಟಿದೆ. ಜ್ಯೋತಿ ಇನ್ನೇನು ಕೇಳಲಿಲ್ಲ, ಸ್ಕ್ರಿಪ್ಟ್ ಓದಿದ್ರು ಮತ್ತು ಸ್ಕ್ರಿಪ್ಟನ್ನು ಒಂದು ಮಟ್ಟಕ್ಕೆ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ದು ಒಂದೇ, ಓಕೆ, ಸೊ ನಾನು ಕತೆ ಹೇಳುವವನನ್ನು ನಂಬುತ್ತೀನಿ, ನೀನು ಮಾಡು ಅಂತ. ಸೊ ಈ ಒಂದು ಧೈರ್ಯ ಒಬ್ಬ
ಕತೆಗಾರನಿಗೆ ಸಿಕ್ಕಿದ್ದು ಅದು ಅದೃಷ್ಟ. ಸೊ ಅವರು ನನಗೆ ಆ ಅವಕಾಶ ಕೊಟ್ಟರು. ಓಕೆ, ಟಿ ವಿ ಬಿಡ್ತೀಯಾ, ಆಯಿತು, ನೀನು ಜಿಯೋ ಸ್ಟುಡಿಯೋಸನ್ನು ಕರ್ನಾಟಕದಲ್ಲಿ ಸೆಟಪ್ ಮಾಡು ಅಂತ ನನ್ನನ್ನು ಜಿಯೋ ಸ್ಟುಡಿಯೋಸಿಗೆ ಕರ್ಕೊಬಂದರು. ಇಲ್ಲ, ನನಗೆ ಸ್ಟುಡಿಯೋ ಸೆಟಪ್ ಮಾಡೋದಕ್ಕಿಂತ ನಾನು ಸಿನಿಮಾ ಮಾಡಬೇಕು, ನನಗೆ ತೀವ್ರವಾಗಿ ಒದ್ದಾಟ ಇದೆ, ಸಿನಿಮಾದ ಮೂಲಕ ಕತೆ ಹೇಳಬೇಕು ಅಂತ. ಆ ಒದ್ದಾಟಕ್ಕೆ ನೀವು ಸಪೋರ್ಟ್ ಮಾಡೋದಾದರೆ ಮಾತ್ರ ಮಾಡ್ತೀನಿ ಅಂದಾಗ, ಇಲ್ಲ ನೀನು ಮಾಡು, ನನಗೆ ನಂಬಿಕೆ ಇದೆ ಅಂತ ನನ್ನನ್ನು ಸಪೋರ್ಟ್ ಮಾಡಿ ಅವರು ಈ ಸಿನಿಮಾ ಆಗೋದಕ್ಕೆ ಕಾರಣ ಆಗಿದ್ದಾರೆ. ನಾನು ಇವತ್ತು ಆ್ಯಕ್ಚುಲಿ ಐ ಆಮ್ ಸ್ವಲ್ಪ ಓವರ್ವೆಲ್ಮ್ಡ್ ಇದ್ದೀನಿ, ಸ್ವಲ್ಪ ಭಾವುಕ ಆಗಿದ್ದೀನಿ. ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಜ್ಯೋತಿ, ವೆರ್ ಎವರ್ ಯು ಆರ್, ರಿಯಲಿ ಸೊ ಐ ಲವ್ ಯು, ಸೊ ಇದು ಮೈ ರೆಸ್ಪೆಕ್ಟ್ ಫ್ರಮ್ ಸೊ ಇಲ್ಲಿ ಬೆಂಗಳೂರಿಂದ ನನ್ನ ರೆಸ್ಪೆಕ್ಟ್ ನಿಮಗೆ. ಯಾಕೆಂದರೆ ಒಂದು ಕತೆ ಹೇಳುವ ಆಸೆ ಇರೋದು ದೊಡ್ಡ ವಿಷಯ ಅಲ್ಲ, ಆ ಪ್ಯಾಷನ್ ತುಂಬ ಜನರ ಹತ್ರ ಇದೆ. ಆದರೆ ಆ ಪ್ಯಾಷನನ್ನು ಗುರುತಿಸಿ ಯಾರಾದರೂ ಒಬ್ಬರು ಇಲ್ಲ ನೀನು ಮುನ್ನುಗ್ಗು, ಸೋಲ್ತೀಯೋ ಗೆಲ್ತೀಯೋ ನಾನಿದ್ದೀನಿ ಅಂತ ಹೇಳುವವ್ರು ಬೇಕಾಗತ್ತೆ ಅಂತ ಹಾಗೆ ನನಗೆ ನಿಂತ್ಕೊಂಡಿದ್ದು ಜ್ಯೋತಿ. ಇದು ಓಕೆ, ಸಿನಿಮಾ ಮಾಡೋದಕ್ಕೆ ಒಂದು ಪ್ರೊಡಕ್ಷನ್ ಸಂಸ್ಥೆ ಸಿಕ್ತು, ಜಿಯೋ ಸ್ಟುಡಿಯೋಸ್ ಥರದ ಸಂಸ್ಥೆ ಸಿಕ್ತು, ಇದು ತುಂಬ ಸಂತೋಷನೂ ಪಟ್ಟೆ ನಾನು. ಆದರೆ ಗ್ರೌಂಡ್ ಟೀಮ್ ನನಗೆ ಕಟ್ಟೋದಕ್ಕೆ ಸಾಧ್ಯ ಇರಲಿಲ್ಲ. ನಾನು ಸಿನಿಮಾವನ್ನು ಮಾಡಬೇಕು ಅನ್ನೋದನ್ನು ಖುಷಿಪಟ್ಟು ನುಗ್ಗಿಬಿಟ್ಟಿದ್ದೆ. ಆದರೆ ಗ್ರೌಂಡಲ್ಲಿ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆ ನನ್ನ ಹತ್ರ ಇರಲಿಲ್ಲ. ಯಾಕೆಂದರೆ ಇದು ಹೊಸದು, ಇದನ್ನು ನಾನು ಕಲಿಯೋ ಹಂತದಲ್ಲಿದ್ದೆ. ಆ ಹಂತದಲ್ಲಿ ನಾನು ಹುಡುಕ್ತಾ ಇದ್ದೆ ಇದೊಂದು ಟೀಮ್ ಕಟ್ಟಬೇಕು ಅನ್ನೋ ಹಂತದಲ್ಲಿ. ಆ ಪಾಯಿಂಟಲ್ಲಿ ನನಗೆ ಭೇಟಿಯಾಗಿದ್ದು ಮಿಲನಾ ಪ್ರಕಾಶ್ ಅವರು ನನ್ನ ಈ ಕತೆ ಕೇಳಿದರು ಅವರು. ಆ್ಯಂಡ್ ಅವ್ರಿಗೆ ಕತೆ ಇಷ್ಟ ಆಗಿತ್ತು. ಮತ್ತು ನಾನು ಈ ಒದ್ದಾಟ ಎಲ್ಲ ನೋಡಿ, ಇಲ್ಲ ನಾನು ಬೇಕಾದರೆ ಈ ಗ್ರೌಂಡ್ನ ಒಂದು ಪ್ರೊಡಕ್ಷನ್ನ ತಲೆನೋವನ್ನು ನಾನು ನಿನ್ನಿಂದ ಆಚೆ ತರ್ತೀನಿ, ನೀನು ಹೋಗಿ ಸುಮ್ಮನೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಯಾವ ತಲೆನೋವು ಇರಬಾರ್ದು, ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ನಿಂತಿದ್ದು ಪ್ರಕಾಶ್. ಹಾಗೆ ವೈಷ್ಣವ್ ಸ್ಟುಡಿಯೋ ಕೋಟಿ ಸಿನಿಮಾಗೆ ಬಂತು. ಈ ಎಲ್ಲ ವಿಷಯಗಳು ಆಗ್ತಾ ಇರುವಾಗ ನನಗಿನ್ನೂ ಸಖತ್ ಡೌಟ್ ಇದೆ. ಮೇ ಬಿ ಧನಂಜಯ್ ಅವರು ಅದೇನೋ ಅವ್ರ ಹತ್ರ ಏನೋ ಒಂದು ಮಾಟ ಮಂತ್ರನೋ ಏನೋ ಒಂದು ಸ್ಟ್ರಾಟಜಿ ಇದೆ ನನ್ನ ಅನಿಸಿಕೆ. ನನ್ನ ತಲೆಯಲ್ಲಿ ಅವರೊಂದು ಅವರು ನನ್ನ ಥಾಟ್ಸನ್ನು ಅವರು ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಅಂತ ನನಗೆ ಇನ್ನೂ ಅನುಮಾನ ಇದೆ. ಯಾಕೆಂದರೆ ಅದೇ ಸಂದರ್ಭದಲ್ಲಿ ಅವ್ರದ್ದು ಬಡವ ರಾಸ್ಕಲ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಅವರು ಒಂದಿನ ಆಫೀಸಿಗೆ ಬಂದರು. ಇನ್ಸ್ಟೆಂಟ್ಲಿ ಒಂದು ಕನೆಕ್ಷನ್ ಆಗೋಯ್ತು ಧನಂಜಯ್ ಅವ್ರ ಜೊತೆ. ಆ್ಯಂಡ್ ನಾನು ಆ್ಯಕ್ಚುಲಿ ಈ ಕಥೆಯನ್ನು ಬರೆಯುವಾಗ, ಕೋಟಿಯ ಪಾತ್ರವನ್ನು ಬರೆಯುವಾಗ ಯಾವುದೇ ಹಂತದಲ್ಲೂ ಇದನ್ನು ಧನಂಜಯ್ ಅಂತ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ದಲ್ಲ. ಆದರೆ ಆ ಹಂತದಲ್ಲಿ ಗೆಳೆತನ ಆಯಿತು. ಸಡನ್ಲಿ ಬರಿತಾ ಸೀನ್ಗಳಲ್ಲಿ ಧನಂಜಯ್ ಕಾಣ್ಸೋಕ್ಕೆ ಶುರುವಾಗ್ಬಿಟ್ರು. ಆ್ಯಂಡ್ ಅವ್ರಿಗೆ ನಾನು ಹೇಳಿದೆ, ನಾನೊಂದು ಬರೆದಿದ್ದೀನಿ ಹಿಂಗೆ, ನೀವು ಬಂದು ಕೇಳಿ ಅಂತ. ಒಂದು ವಾರದಲ್ಲಿ ಅವರು ಸಮಯ ಕೊಟ್ಟರು. ಅವ್ರ ಜೊತೆ ವಾಸುಕಿನೂ ಬಂದರು. ನಾವು ಎಲ್ಲ ಒಂದು ಕುತ್ಕೊಂಡು ಒಂದು ನೆರೇಷನ್ ಆಯಿತು ಮತ್ತು ಅವ್ರಿಗೆ ಎಕ್ಸೈಟ್ ಆಯಿತು. ಆ್ಯಂಡ್ ನನಗೆ ಧನಂಜಯ್ ಅವ್ರ ಬಗ್ಗೆ ಬಹಳ ಖುಷಿ ಏನು ಅಂದರೆ, ಕನ್ನಡದಲ್ಲಿ ಇಷ್ಟು ಸೂಕ್ಷ್ಮ ಮನಸ್ಸನ್ನ ಒಬ್ಬ ನಟನನ್ನು ನಾನು ನಟನ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ಭಾಳ ಖುಷಿ ಪಡ್ತೀನಿ. ಯಾಕೆಂದರೆ ಫ್ಯಾಬ್ಯುಲಸ್ ಆ್ಯಕ್ಟರ್. ಆ್ಯಂಡ್ ನನಗೆ ತುಂಬ ಇದಿದ್ದೇನೆಂದರೆ, ಅವರು ತುಂಬ ಸಿದ್ಧತೆ ಮಾಡ್ಕೊಂಡು ಸರ್ ನೀವು ಯಾವಾಗ ಎಲ್ಲಿ ಸಿದ್ಧತೆ ಮಾಡ್ಕೋತೀರಾ ಧನಂಜಯ್ ಅಂತ ನನ್ನೊಂದು ಪ್ರಶ್ನೆ ಇದೆ. ಯಾಕೆಂದರೆ ಅವರು ಸೆಟ್ಟಿಗೆ ಬರುವಾಗ ಅವ್ರು ಸ್ಕ್ರಿಪ್ಟ್ ಓದಿದಾರಾ, ನಾನು ಹೇಳಿದ್ದು ಕೇಳಿಸ್ಕೊಂಡಿದ್ದಾರಾ, ನಾನು ಕ್ಯಾರವಾನಿಗೆ ಹೋಗಿ ಹೇಳಿದ್ದನ್ನು ಅವರು ಫೋನ್ನಲ್ಲಿರ್ತಾರೆ, ಯಾರೋ ಪೊಲಿಟಿಷಿಯನ್ ಕಾಲ್ ಮಾಡ್ತಾರೆ, ಯಾರೋ ಊರಿನ ಕಾಲ್ ಮಾಡ್ತಾರೆ. ಸೊ ಅದರಲ್ಲಿರ್ತಾರೆ ಅವರು. ಸಂಜೆ 7 ಗಂಟೆ ಬರ್ತೀನಿ ಅಂತಾರೆ. ಸೊ ನಿಂದು 7 ಗಂಟೆಗೆ ಬೇರೆ ಶಾರ್ಟ್ಸ್ ಇದ್ದರೆ ನಾನು ಇಲ್ಲಿಗೆ ಹೋಗಿ ಬಂದ್ಬಿಡ್ತೀನಿ ಅಂತಾರೆ. ನಾನು ಇದು ಯಾವ ಥರ, ನಾನು ಧನಂಜಯ್ ಅವರು ಭಾಳ ಇಂಟೆನ್ಸ್ ಆಗಿರುವ, ಭಾಳ ಯೋಚನೆ ಮಾಡಿ ಆ್ಯಕ್ಟ್ ಮಾಡುವ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಧನಂಜಯ್ ಹಿಂಗಿದಾರಲ್ಲ ಅಂತ ನನಗೆ ಒಂದೇ ದಿನ ಸ್ವಲ್ಪ ಗಾಬರಿನೇ ಬಿದ್ದಿದ್ದೆ ನಾನು. ಆದರೆ ನನಗೆ ಒಂದು ವಿಷಯ ಅರ್ಥ ಆಯಿತು, ಅವರ ಪ್ರಿಪ್ರೇಷನ್ನ ರೀತಿಯೇ ಇದು ಅಂತ. ಯಾಕೆಂದರೆ ಅವರು ಸ್ಕ್ರಿಪ್ಟನ್ನು ನಾವು ಸಿನಿಮಾಗೆ ಹೋಗೋ ಮೊದಲು ಒಂದು 20 ಸಾರಿ ಅವರು ದೊಡ್ಡದಾಗಿ ಅವರ ಪಾತ್ರದ ಎಲ್ಲ ಡೈಲಾಗ್ಗಳನ್ನು ಒಪ್ಪಿಸಿದ್ದಾರೆ. ಅಂದರೆ ಬೇರೆ ಥರ ಅಷ್ಟು ಡೆಡಿಕೇಶನಿಂದ ಅವರು ಫಸ್ಟ್ ಕೆಲಸ ಮಾಡಿದರು. ಅದನ್ನು ಅವರಿಗೆ ಸೆಟ್ಟಿಗೆ ಹೋದಾಗ ಅವ್ರಿಗೆ ಏನೂ ಕೆಲಸ ಇರಲಿಲ್ಲ ಆ್ಯಕ್ಚುಲಿ. ಹಾಗಾಗಿ ಅವರು ಬೇರೆದೆಲ್ಲ ಮಾಡಿಕೊಂಡು ಕೂಡ ಶಾರ್ಟಿಗೆ ಬಂದರೆ ಇಮಿಡಿಯೇಟ್ಲಿ ಒಂದು ಬದಲಾವಣೆ ಕೇಳಿದ್ರು ಅಷ್ಟೇ, ಇಮಿಡಿಯೇಟ್ಲಿ ಅವ್ರಿಗೆ ಕೊಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ನನಗೆ ಬಹಳ ಖುಷಿ ಇದೆ. ಈ ಸಿನಿಮಾ ನೋಡಿದ್ಮೇಲೆ ನೀವೆಲ್ಲ ಹೇಳ್ತೀರಾ ಧನಂಜಯ್ ಒಳಗಡೆ ಇಷ್ಟು ಅದ್ಭುತವಾಗಿರುವ ಆ್ಯಕ್ಟರ್ ಇದ್ದಾನೆ ಅಂತ. ಜೊತೆಗೆ ಇನ್ನೂ ಒಂದು ಅನ್ಸೋದೇನು ಅಂದರೆ, ಧನಂಜಯ್ ಅವರ ಒಂದು ಡಾಲಿ ಇಮೇಜ್ ಏನಿದೆ, ಐ ಥಿಂಕ್ ಇದು ಅಪೋಸಿಟ್ ಸಿನಿಮಾ ಅಂತ ಅನ್ಕೋತೀನಿ ನಾನು ಡಾಲಿ ಇಮೇಜಿಗೆ. ಆದರೆ ಅದು ಒಂದೇ ದಿನವೇ ನನಗೆ ಗೆಲ್ಲತ್ತೆ ಅಂತ ಯಾಕೆ ಅನ್ನಿಸ್ತು ಅಂದರೆ, ನೀವು ಬೇಕಿದ್ರೆ ನೋಡಿ ಈ ಸಿನಿಮಾದಲ್ಲಂತೂ ನೀವು ಖಂಡಿತ ಧನಂಜಯ್ ಅವರ ಒಂದು ಸ್ಮೈಲ್ ಇದೆ. ಅದು ಅವ್ರು ರೀಡಿಂಗ್ ಮಾಡುವಾಗ ನಮಗೆ ಒಂದು ಸ್ವಲ್ಪ ಸ್ಮೈಲ್ ಜೊತೆ ಇದನ್ನು ಓದ್ಬೋದು ಅಂತ ಕೇಳಿದ್ವಿ ನಾವು. ಆ್ಯಂಡ್ ಅವರೊಂದು ಸ್ಮೈಲ್ ಕೊಟ್ಟು ಅದನ್ನು ಓದೋಕ್ಕೆ ಶುರು ಮಾಡಿದ್ರು ಅವ್ರ ಡೈಲಾಗನ್ನು. ಆವತ್ತೇ ಅನ್ಸ್ಬಿಡ್ತು, ಯಾರೂ ಧನಂಜಯ್ ಅವರ ಸ್ಮೈಲ್ ಬಗ್ಗೆ
ಬಗ್ಗೆ ಗಮನನೇ ಕೊಟ್ಟಿಲ್ಲ ಇಲ್ಲಿವರೆಗೆ ಅಂತ. ಸೊ ಬಹುಶಃ ಅವರಿಗೆ ಬಂದಿರುವ ಪಾತ್ರಗಳು ಹಾಗೆ ಇದ್ವು ಅಂತ ಅನ್ಸುತ್ತೆ. ಬಟ್ ಅದು ಒಂದು ಬ್ಯೂಟಿಫುಲ್ ಆಗಿ ಕೂಡ ಬಂತು. ಧನಂಜಯ್ ಅವರು ಇದನ್ನು ಒಪ್ಕೊಂಡ್ರು ಆ್ಯಂಡ್ ಒಂದು ಅದ್ಭುತವಾಗಿರುವ ಪರ್ಫಾರ್ಮೆನ್ಸನ್ನು ಅವರು ಕೊಟ್ಟಿದ್ದಾರೆ. ಈ ಇಡೀ ಇದರಿಂದ ನಮಗೆ ಆ್ಯಂಡ್ ಇನ್ನೂ ಒಂದು ಇಲ್ಲಿ ನಾನು ಹೇಳಲೇಬೇಕು, ಸಿನಿಮಾ 85 ದಿನ ನಾವು ಶೂಟ್ ಮಾಡಿದ್ದೀವಿ. ಸಿನಿಮಾ ಚಿತ್ರೀಕರಣ ಮುಗಿದಿದೆ. ಇಲ್ಲಿ ಯಾರೋ ಒಬ್ಬರು ನನಗೆ ಕೇಳಿದರು ಯಾವಾಗಿಂದ ಚಿತ್ರೀಕರಣ ಶುರು ಅಂತ. ಸೊ ನಾನು ಸಿನಿಮಾ ಚಿತ್ರೀಕರಣವನ್ನು ಮುಗಿಸಿದ್ದೀನಿ. ಸಿನಿಮಾ ರೆಡಿ ಇದೆ, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಆ್ಯಕ್ಚುಲಿ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ಮಿಕ್ಸಿಂಗ್ ಹಂತದಲ್ಲಿದೆ. ಅಷ್ಟು ಕಂಪ್ಲೀಟಾಗಿ ಇದು ಮುಗಿದಿದೆ. ಯಾಕೆಂದರೆ ಇಲ್ಲಿವರೆಗೆ ಸುದ್ದಿ ಮಾಡುವ ಉದ್ದೇಶ ಯಾಕಿರಲಿಲ್ಲ ಅಂದರೆ, ಒಂದು ಸಿನಿಮಾ ಎಷ್ಟು ಪವರ್ಫುಲ್ಲಾಗಿ ಬಂದಿದೆ ಅನ್ನೋದನ್ನು ಒಂಚೂರು ನನಗೆ ಒಂದು ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ನಾನು ಆ ಸಿನಿಮಾವನ್ನು ನೋಡಿ ಕಾನ್ಫಿಡೆನ್ಸ್ ತಗೋಬೇಕಾಗಿತ್ತು. ಆ ಒಂದು ಕಾರಣಕ್ಕೆ ಈ ಇಷ್ಟು ದಿನ ನಾವು ಈ ಸಿನಿಮಾ ಬಗ್ಗೆ ಏನೂ ಮಾತಾಡಲಿಲ್ಲ. ಆದರೆ ಇವತ್ತು ಅದನ್ನು ಮಾತಾಡೋ ಸಂದರ್ಭ, ಇವತ್ತು ನಿಮಗೆ 2 ನಿಮಿಷದ ವಿಜುವಲ್ಸನ್ನು ನಾನು ತೋರಿಸ್ತೀನಿ ಮತ್ತು ಸಿನಿಮಾದ ಒಂದು ಝಲಕ್ ನಿಮಗೆ ಸಿಗತ್ತೆ ಅಂತ ಅನ್ಕೋತೀನಿ. ಸೊ ಇಡೀ ಇದರಲ್ಲಿ ಈಗ ಟೀಸರನ್ನು ನೋಡೋ ಟೈಮ್ ನಾವು ಟೀಸರು ಆ್ಯಕ್ಚುಲಿ 5 ಗಂಟೆಗೆ ಅಂತ ಇರೋದು, 4:50 ಆಗಿದೆ. ಸೊ ಅದಕ್ಕೂ ಮೊದಲು ನಾನು ಈ ಪತ್ರಿಕಾ ಮಿತ್ರರ ಜೊತೆ ಮತ್ತು ಉಳಿದವ್ರ ಜೊತೆ ಒಂದು ಮಾತುಕತೆ ಮಾಡೋಣ ಅಂತ ಯಾಕೆ ಅನ್ನಿಸ್ತು ಅಂದರೆ, ಇದೊಂದು ಲೀಡಪ್ ಇದ್ದರೆ ಈ ಎಫರ್ಟ್ ನಿಮಗೆ ಬೆಟರ್ ಅರ್ಥ ಆಗ್ಬೋದು, ನಿಮಗೆ ಹೆಚ್ಚು ಚೆನ್ನಾಗಿ ಕಮ್ಯುನಿಕೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಸೊ ಸರ್, ಅದಕ್ಕೂ ಮುಂಚೆ ಒಂದು ಕ್ವೆಶನ್ ಇದೆ ಸರ್. ಸೊ ಜಿಯೋ ಸ್ಟುಡಿಯೋಸ್ ಕನ್ನಡ ಹೆಡ್ ಆದಂಥ ನೀವು ಈಗ ರೈಟರ್ ಹಾಗೂ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದೀರಾ ಸರ್. ಈಗಾಗಲೇ ನೀವು ನೋಡಿರ್ತೀರಾ, ಯುಗಾದಿ ಹಬ್ಬದ ದಿನ ಪೋಸ್ಟರ್ ರಿಲೀಸ್ ಆಗುತ್ತೆ. ಐ ಥಿಂಕ್ ಟೈಟಲ್ ಫಸ್ಟ್ ಟೈಮ್ ನಾವೆಲ್ಲ ಟೈಟಲ್ ಕೇಳ್ತೀವಿ, ಕೋಟಿ ಅನ್ನೋ ಟೈಟಲ್ಲು. ಅದ್ರ ಜೊತೆ ಒಂದು ಫಸ್ಟ್ ಲುಕ್ ನೀವೇ ನೋಡ್ತಾ ಇದ್ದೀರಾ. ನಮ್ಮ ಡಾಲಿಯಾ ಅವರು ಎಷ್ಟು ಅದ್ಭುತವಾಗಿ ಕಣ್ಣಲ್ಲೇ ಮಾತಾಡಿಸ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಅಂತ. ಸರ್, ಅದಕ್ಕೂ ಮುಂಚೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. 1 ಡೇ ಟು ಗೋ, 2 ಡೇ ಟು ಗೋ, 3 ಡೇಸ್ ಟು ಗೋ ಅಂತ. ಅದನ್ನು ತುಂಬ ವಿಭಿನ್ನವಾಗಿ ಬಿಟ್ಟಿದ್ದೀರಾ ಸರ್ ಪೋಸ್ಟರ್ಸ್ಗಳು. ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ ಸರ್. ಇಲ್ಲ, ನನಗೇನು ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಐಡಿಯಾ ಇಲ್ಲದೆ ಇರುವಾಗ ಏನು ಐಡಿಯಾ ಬಂತು ಅದನ್ನು ಮಾಡಿರೋದು. ಆ್ಯಕ್ಚುಲಿ ಇದನ್ನು ಅಂದರೆ ಕೋಟಿ ಅನ್ನೋ ಟೈಟ್ಲ್ ಬಂದಿದ್ದನ್ನು ಹೇಳ್ತೀನಿ. ಆ್ಯಕ್ಚುಲಿ ಆ ಪಾಯಿಂಟಲ್ಲಿ ಇದನ್ನು ಬರಿತಾ ಇದ್ವಿ. ಒಂದು ಹೆಸರು ಬೇಕು ನನಗೆ, ಅದು ಸುಲಭವಾಗಿರಬೇಕು, ಹೇಳೋದಕ್ಕೆ ಭಾಳ ಆರಾಮಾಗಿ ಹೇಳೋಕ್ಕಾಗಬೇಕು, ಎಲ್ಲರಿಗೂ ಅರ್ಥ ಆಗಬೇಕು, ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಇರಬೇಕು ಆ ಟೈಟ್ಲಿಗೆ, ಮತ್ತು ಅದು ನನ್ನ ಸಿನಿಮಾವನ್ನು ಸಮರೈಸ್ ಮಾಡಬೇಕು, ಒಂದು ಸಾರಾಂಶವನ್ನು ಅದು ಹೇಳಬೇಕು. ಇದು ನನಗೆ ಇದ್ದ ಉದ್ದೇಶ. ಬಹಳ ಒದ್ದಾಡ್ತಾ ಇದ್ದೆ. ಇದಕ್ಕೆ ಮುನ್ನ ಅಂತ ಹೆಸರಿಟ್ಟಿದ್ದೆ, ಬಾಬು ಅಂತ ಹೆಸರಿಟ್ಟಿದ್ದೆ ಈ ಹೀರೋಗೆ. ಅವಾಗ ಇನ್ನೂ ಧನಂಜಯ್ ಬಂದಿರಲಿಲ್ಲ. ಈ ಥರ 20 ಹೆಸರುಗಳನ್ನು ನಾನು ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ಗೆ ಟ್ರೈ ಮಾಡಿದ್ದೆ. ಆದರೆ ಯಾವ ಹೆಸರು ಕೂಡ ನನಗೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತಿರ್ಲಿಲ್ಲ. ಒಂದಿನ ಸುಮ್ಮನೆ ನಾನು ಏನೋ ಮಾಡ್ತಾ ಇರುವಾಗ ನಮ್ಮನೆ ವಾಟರ್ ಪ್ಯೂರಿಫೈಯರ್ ಹಾಳಾಯಿತು. ನಾನು ಕಾಲ್ ಮಾಡಿದೆ. ಯಾರೋ ಒಬ್ಬ ಪ್ಯೂರಿಫೈಯರ್ ರಿಪೇರಿ ಅವನು ಬಂದ. ಆ್ಯಂಡ್ ಅವನಿಗೆ ಒಂದು ಸಣ್ಣ ಇಡೀ ಮಾತುಕತೆಯಲ್ಲಿ ಒಂದು ಸಣ್ಣ ಕನೆಕ್ಷನ್ ಆಯಿತು. ಅದು ಇಲ್ಲ ಸರ್, ಇದು ನೀವು ಫಿಲ್ಟ್ರ್ ಹಂಗಾಕಿಲ್ಲ, ಇದಕ್ಕೆ 500 ರೂಪಾಯಿ ಆಗುತ್ತೆ, ಇದಕ್ಕೆ 900 ರೂಪಾಯಿ ಆಗುತ್ತೆ, ಈ ಥರ ಅವನು ಲಿಸ್ಟ್ ಕೊಡ್ತಾ ಹೋದ. ಸೊ ಸುಮಾರು 3500 ರೂಪಾಯಿವರೆಗೆ ಅದು ಬಿಲ್ ಆಯಿತು, ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ. ನನಗೆ ಈ 3500 ರೂಪಾಯಿ ಅವನು ನಿಜವಾಗ್ಲೂ ಅಷ್ಟು ಆಯ್ತಾ ಇದಕ್ಕೆ, ಅಥವಾ ಇವನು ಸುಮ್ಮನೆ ನನಗೆ ಬಿಲ್ ಹಾಕ್ಕೊಂಡು ಹೋಗ್ತಿದ್ದಾನೆ ಅಂತ ಒಂದು ಡೌಟ್ ಆಯಿತು. ಆ್ಯಂಡ್ ನಾನು ಆ ಕನ್ಫ್ಯೂಷನ್ನಲ್ಲೇ ಇದ್ದೆ. ಮತ್ತು ಕೇಳಿದೆ, ನಿನ್ನ ಹೆಸರೇನು, ಎಲ್ಲಿ ಆ್ಯಕ್ಚುಲಿ ನೀನು ಆ ಕಂಪನಿಯಿಂದ ಬಂದಿರೋದಾ ಅಥವಾ ಫ್ರೀಲ್ಯಾನ್ಸರಾ ನೀನು ಅಂತ. ಅವನು ಹೇಳ್ದ, ಇಲ್ಲ ಸರ್, ನನ್ನ ಹೆಸರು ಕೋಟಿ ಅಂತ, ಕೋಟೀಶ್ವರ ಆ್ಯಕ್ಚುಲಿ ನನ್ನ ಹೆಸರು, ಕೋಟಿ ಅಂತ ನನ್ನ ಹೆಸರು, ನಾನು ಆ ಕಂಪನಿಯಲ್ಲೇ ಕೆಲಸ ಮಾಡೋದು ಅಂತ. ಆ್ಯಂಡ್ ಅದು ಆದಮೇಲೆ ನಾನು ಅವನ ಜೊತೆ ಆ್ಯಕ್ಚುಲಿ ಬಾರ್ಗೇನ್ ಮಾಡೋಣ ಅಂತಿದ್ದೆ, ಒಂದು 2,500 ಮಾಡ್ಕೊ ಅಂತ. ಬಟ್ ನನಗೆ ಕೋಟಿ ಅಂತ ಅವ್ನು ಹೇಳಿದ ಕೂಡಲೇ ಅವ್ನ ಕೈ ಕೊಟ್ಟೆ ನಾನು. ಏನಕ್ಕೆ ಸರ್, ಏನಾಯಿತು ಅಂತ. ಇಲ್ಲ ಬಿಡು, 3,500 ತಗೋ ಅಂತ. ಸೊ ಯಾಕೆ ಅಂತ ಕೇಳ್ದ. ಇಲ್ಲ ಏನೋ ಸಾಲ್ವ್ ಆಯಿತು ಅಂತ. ಇವತ್ತು ನಾನು ಹೇಳ್ಕೊತಾ ಇದ್ದೀನಿ ಇದನ್ನು. ಆ ವಾಟರ್ ಪ್ಯೂರಿಫೈಯರ್ನ ಹುಡುಗ ಕೋಟಿ ನಾನು 20-25 ದಿನಗಳಿಂದ ಒದ್ದಾಡಿಕೊಂಡು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಂತಹ ಒಂದು ಹೆಸರನ್ನು ಆ್ಯಕ್ಚುಲಿ ಕೊಟ್ಟಿದ್ದಾನೆ. ಹೀಗೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ನಮಗೆ ಕಥೆಗಳು ಸಿಗತ್ತೆ, ಪಾತ್ರಗಳು ಸಿಗತ್ತೆ, ಹೆಸರುಗಳು ಸಿಗತ್ತೆ, ಅನುಭವಗಳು ಸಿಗತ್ತೆ. ಅದನ್ನೆಲ್ಲ ಜೋಡಿಸ್ಕೊಂಡು ತಗೊಬಂದು ನಾವು ಸಿನಿಮಾ ಮಾಡಿರ್ತೀವಿ. ಇದು ಕತೆ ಹೇಳಿರ್ತೀವಿ. ಸಿನಿಮಾ ಆಗಿದೆಯೋ ಇಲ್ವೋ ನೀವು ಹೇಳಬೇಕು, ಕತೆ ಹೇಳಿರ್ತೀವಿ. ಹಾಗಾಗಿ ಆ ಕತೆ ಹೇಳುವ ವಿಷಯಕ್ಕೆ ಈ ಸಣ್ಣ ಸಣ್ಣ ವಿಷಯಗಳು ಕಾರಣ ಆಗಿರೋದ್ರಿಂದ
ನಾನು ಅದ್ರ ಬಗ್ಗೆ ನನಗೆ ನೀವು ಯಾವುದ್ರ ಬಗ್ಗೆ ಕೇಳಿದರೂ ಕತೆ ಇದೆ ನನ್ನ ಹತ್ರ. ಸೊ ಆ್ಯಂಡ್ ಸುಳ್ಳು ಅಲ್ಲ, ಅದು ನಿಜ ನನ್ನ ಜೀವನದಲ್ಲಿ ನಡೆದಿರೋದು. ಅದನ್ನು ಬರ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಅದು ನಿಮಗೆ ಲೈಕ್ ಆಗಿದೆ ಅಂತ ತಿಳಿದು ಖುಷಿ ಆಯಿತು. ನಾವು ವಿ ಕ್ಯಾನ್ ರಿಯಲಿ ಗೋ ಫಾರ್ ಟೀಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ. ಟೀಸರ್ ನೋಡಿ ಅದಾದಮೇಲೆ ಮಾತುಕತೆ ಮುಂದುವರಿಸೋಣ. ಥ್ಯಾಂಕ್ ಯು. ಸೊ ಈಗ ಜಯಮಾತಾ ಕಂಬೈನ್ಸ್ ಆಮೇಲೆ ವೈಷ್ಣವ್ ಸ್ಟುಡಿಯೋಸ್ ನಂದಲ್ಲ, ನಮ್ಮ ತಾಯಿದು. ಸೊ ಜಯಮ್ಮ ಅವ್ರದ್ದು. ಹಾಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪರಮ್. ಆ್ಯಂಡ್ ಇದು ಪರಮ್ನ ದೊಡ್ಡ ಒಂದು ಡ್ರೀಮ್ ಆ್ಯಕ್ಚುಲಿ. ಅವ್ರ ಜೊತೆ ನಾನು ಸುಮಾರು ವರ್ಷಗಳ ಒಂದು ಫ್ರೆಂಡ್ಶಿಪ್ ಆ್ಯಕ್ಚುಲಿ. ನಾನು ಒಂದು ಐ ಥಿಂಕ್ 2011 ನನಗೆ ಫಸ್ಟ್ ಪರಮ್ ನನಗೆ ಯಾವಾಗ ಜ್ಞಾಪಕ ಅಂದರೆ ಮಿಲನ ಸಿನಿಮಾ ನೋಡಿದ್ಮೇಲೆ ನನಗೊಂದು ಪ್ರಶ್ನೆ ಕೇಳಿದರು. ಪೂಜಾ ಗಾಂಧಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಕೇಳಿದ್ರು ಅವರು. ಒಂದು ಗರ್ಲ್ ಫ್ರೆಂಡು ಮದುವೆ ಆಯಿತು, ಎಲ್ಲ ಆಯಿತು, ಅವಳು ಬೇರೆ ಎಲ್ಲೋ ಇದ್ದಾಳೆ, ಅಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ತಾರೆ, ತಿರ್ಗಾ ಆವಾಗ ಡ್ಯೂಯೆಟ್ ಸಾಂಗ್ ಬರೋದು ಹೇಗೆ ಅಂತ ನನ್ನೊಂದು ಪ್ರಶ್ನೆ ಕೇಳಿದರು ಪರಮ್ ಅವರು. ಸೊ ಆ ಪ್ರಶ್ನೆ ನನಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾನು ಅವ್ರನ್ನ ಕೇಳಿದೆ, ನಾಳೆ ದಿವಸ ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ಸ್ಕೂಲ್ ಗರ್ಲ್ ಫ್ರೆಂಡು, ಕಾಲೇಜ್ ಗರ್ಲ್ ಫ್ರೆಂಡು ಯಾರೋ ನೀವು ನೋಡಿದ್ರೆ ಒಂದು ಸ್ವಲ್ಪನಾದ್ರು ನಿಮ್ಮನ್ನ ಏನು ಕಾಡಲ್ವಾ ಅಂತ. ಹಾಂ ಕಾಡುತ್ತೆ ಅಂದರು. ಸೊ ಅದೇ ಸಾಂಗ್ ಅಂತ ಹೇಳಿದೆ ನಾನು ಅವ್ರಿಗೆ. ಸೊ ಆ ಪ್ರಶ್ನೆ ಮೂಲಕ ನನಗೆ ಪರಿಚಯ ಆದಂಥ ಪರಮ್ ಅವರು. ಅದಾದಮೇಲೆ ನಾವು ಟೆಲಿವಿಷನ್ ಸಂಸ್ಥೆ ಅಂತ ಶುರು ಮಾಡಿದಾಗ ನನ್ನ ಜೊತೆಗೆ ನಿಂತಂಥವರು ಪರಮ್ ಅವರು. ಆ್ಯಂಡ್ ಅವರ ಪ್ಯಾಷನ್ ರೈಟಿಂಗ್ ಬಗ್ಗೆ ಇರೋಂಥ ಒಂದು ಪ್ಯಾಷನ್, ಆಮೇಲೆ ಸಿನಿಮಾ ಬಗ್ಗೆ ಇರೋಂಥ ಒಂದು ಪ್ಯಾಷನ್, ಆಮೇಲೆ ಅದನ್ನ ವಿಮರ್ಶೆ ಮಾಡೋವಂಥ ಒಂದು ಪ್ಯಾಷನ್, ಇದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ಅವರು ಕೋಟಿ ಸಿನಿಮಾ ಕತೆ ಹೇಳಬೇಕು ಅಂತ ಹೇಳಿದ್ರು. ಸೊ ಐ ಸ್ಟಿಲ್ ರಿಮೆಂಬರ್ ಅವತ್ತೊಂದು ಈವ್ನಿಂಗ್ ಅದು ನಾನು ಆಮೇಲೆ ಪ್ರವೀಣ್ ಅವರೆಲ್ಲರೂ ಇದ್ದರು ಅದರಲ್ಲಿ. ಸೊ ಕತೆ ಕೇಳಿದಾಗ ನನಗೆ ಅದೊಂದು ಲೈನ್ ಬರುತ್ತಲ್ಲಿ, ಪ್ರತಿಯೊಬ್ಬನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಅಂತ. ದ್ಯಾಟ್ ವಾಸ್ ಮೈ ಕ್ಯಾಚ್ ಎಲಿಮೆಂಟ್. ನನಗದು ತುಂಬ ಇಷ್ಟ ಆಯಿತು, ಆ ಲೈನ್ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ಓಕೆ ಅದು ನಾನು ಹೇಳೋವಾಗಿಲ್ಲ, ಅದ್ರ ಮೇಲೆ ಏನು ಬರುತ್ತೆ ಅಂತ ನಾನು ಹೇಳೋವಾಗಿಲ್ಲ, ಯಾಕಂದರೆ ಟೀಸರೆಲ್ಲ ನಾನು ತೋರಿಸಿಲ್ಲ. ಸೊ ಹಾಗಾಗಿ ಆ ಒಂದು ಲೈನ್ ನನ್ನ ತುಂಬ ಕಾಡೋಕ್ಕೆ ಶುರು ಮಾಡ್ತು. ನಾನು ಮನೆಗೆ ವಾಪಸ್ ಬಂದಾಗ ನನ್ನ ವೈಫ್ ಹತ್ರ ಹೇಳಿದೆ, ಇದೊಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಆ್ಯಂಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ, ಸೀನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಪರಮ್ಗೆ ಹೇಳಿದ್ದೆ ಕೂಡ, ಅಕಸ್ಮಾತ್ ಇದನ್ನು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದನ್ನ ಏನಾದ್ರು ಮಾಡಬೇಕು ಅಂದರೆ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇಟ್ ಅಂತ ನಾನು ಪರಮ್ ಅವ್ರಿಗೆ ಹೇಳಿದ್ದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಒಂದು ಜರ್ನಿ ಆಯಿತು. ದೆನ್ ಜಿಯೋ ಸ್ಟುಡಿಯೋಸ್ ಹ್ಯಾಪನ್, ಎವ್ರಿಥಿಂಗ್ ಹ್ಯಾಪನ್ ಆ್ಯಂಡ್ ಮೈ ರೋಲ್ ವಾಸ್ ನಾಟ್ ದೇರ್ ಆ್ಯಕ್ಚುಲಿ. ಬಟ್ ಅವರು ಡಿರೆಕ್ಷನ್ ಮಾಡಬೇಕು ಅಂದಾಗ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ನನಗೆ ಇರೋದ್ರಿಂದ ನನಗೆ ಗೊತ್ತು, ಅದು ಒಬ್ಬ ಡೈರೆಕ್ಟರ್ಗೆ ಪ್ರೊಡಕ್ಷನ್ನ ಯಾವುದೇ ಥರವಾದ ಒಂದು ಟೆನ್ಷನ್ ಆಗಲಿ, ಒಂದು ಸ್ಟ್ರೆಸ್ ಆಗಲಿ ಇಲ್ಲದೇ ಇದ್ದರೆ ತುಂಬ ನೀಟಾಗಿ ಕೆಲಸ ಮಾಡ್ಬೋದು. ಸೊ ನಾನು ಪರಮ್ಗೆ ಹೇಳಿದೆ, ಸೊ ಪರಮ್ ಒಂದು ಕೆಲಸ ಮಾಡಿ, ವೈಷ್ಣವ್ ಸ್ಟುಡಿಯೋಸ್ ಅಂತ ಒಂದು ನಾವು ಸಂಸ್ಥೆ ಲಾಂಚ್ ಮಾಡ್ತಾ ಇದ್ದೀವಿ, ಬಿಕಾಸ್ ನಾನು ಡೆವಿಲ್ ಲಾಂಚ್ ಮಾಡಬೇಕು. ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಸಿನಿಮಾ ನಾವು ಕೋಟಿ ಮಾಡೋಣ ಆ್ಯಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಅದು ಆಗಿದ್ದು. ಆ್ಯಂಡ್ ಆ ಪ್ರೊಡಕ್ಷನ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ನನ್ನ ಪಾತ್ರ ತುಂಬ ಮಿನಿಮಲ್ ಆಗಿತ್ತು, ಯಾಕಂದರೆ ನಾನು ಆಲ್ರೆಡಿ ಡೆವಿಲಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ರೈಟಿಂಗಲ್ಲಿ. ಸೊ ಹಾಗಾಗಿ ಅಲ್ಲಿ ನನ್ನ ಜೊತೆಗೆ ನಿಂತಿದ್ದು ಫಸ್ಟ್ ಆಫ್ ಆಲ್ ನನ್ನ ವೈಫ್ ತಶ್ವಿನಿ, ಆಮೇಲೆ ಬಾಬು ಆ್ಯಂಡ್ ಅನಿಲ್ ಅಂತ. ಸೊ ಇವರು 3 ಜನ ಆ್ಯಂಡ್ ಪುರುಷೋತ್ತಮ್ ಆ್ಯಂಡ್ ಸಂಜಯ್ ಅಂತ, ಇವರಿಷ್ಟು ಜನ ಸೇರಿ ಅಲ್ಲಿ ಒಂದು ಕಂಪ್ಲೀಟ್ ಒಂದು ಜರ್ನಿನ ತುಂಬ ಸ್ಮೂತಾಗಿ ನಮಗೆ ಮಾಡಿಕೊಟ್ರು. ಆ್ಯಂಡ್ ಸಿನಿಮಾ ಇಷ್ಟು ಅದ್ಭುತವಾಗಿ ಬರೋಕ್ಕೆ ಇವರೆಲ್ಲರೂ ಶ್ರಮ ಆ್ಯಂಡ್ ವಾಟ್ ಎವರ್ is very, very, very important. Thank you all so much for that wonderful support from the production team. At the same time, ಕತೆ ಸಿನಿಮಾ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಧನಂಜಯ್ ಅವರ ಈಸ್ ಆಫ್ ಆ್ಯಕ್ಟಿಂಗ್ ನಾನು ಅದು ಹೇಳಲೇಬೇಕು. ಅವ್ರು ಆ್ಯಕ್ಟ್ ಮಾಡ್ತಿದ್ದಾರಾ, ಅವ್ರಿಗೆ ಎದುರುಗಡೆ ಕ್ಯಾಮ್ರಾ ಇದೆಯಾ, ಅದು ಯಾವುದು ಧನಂಜಯ್ ಗೊತ್ತಿಲ್ಲ. ಅವ್ರು ಸುಮ್ಮನೆ ಏನೋ ಡೈಲಾಗ್ ಒಪ್ಪಿಸ್ತಾ ಇರ್ತಾರೆ, ಅದು ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅನದರ್ ಪರ್ಸನ್ ಹೂ ರಿಯಲಿ ಸ್ಟೋಲ್ ದಿಸ್ ಥಿಂಗ್ ಇಸ್ ಮೋಕ್ಷ ಅವರು. ಮೋಕ್ಷ ಅವ್ರು ಆ್ಯಕ್ಚುಲಿ ಬಂದು ನನಗೊಂದು 2-3 ಜನ ತೋರಿಸಿದ್ರು ಪರಮ್ ಅವರು, ಇದರಲ್ಲಿ ಯಾರು ಅಂತ. ಐ ಥಿಂಕ್ ಐ ಟುಕ್ ಅಬೌಟ್ 10 seconds ಟು ಟೆಲ್ ಪರಮ್, ನೋ ಐ ಥಿಂಕ್ ಯು ಶುಡ್ ಗೋ ಫಾರ್ ಮೋಕ್ಷ ಅಂತ. ಸೊ ಹಾಗಾಗಿ ಇಟ್ಸ್ ಅ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಜರ್ನಿ. ವಾಸುಕಿ ವೈಭವ್ ಅವರ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಬಿನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಮಸ್ಟ್ ರಿಯಲಿ ಮೆನ್ಷನ್ ದಟ್, ತುಂಬ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಆ್ಯಂಡ್ ಕೋಟಿ ಅವರ ಸಿಸ್ಟರ್ ಕ್ಯಾರೆಕ್ಟರ್ ಒಬ್ಬರು ತನುಜಾ ಅವರು, ಐ ಶುಡ್ ಮೆನ್ಷನ್ ಹರ್, ಶಿ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಆ್ಯಂಡ್ ನಾವು ಮನೆಗೆ ವಾಪಸ್ ಹೋದಾಗ ಕೆಲವೊಂದು ತುಂಬ ಪಾತ್ರಗಳನ್ನ ತಲೆಯಲ್ಲಿ ಕಾಡಿದ್ರಲ್ಲಿ ನಿಮ್ಮ ಪಾತ್ರ ಒಂದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಹಾಗೆ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಪರಮ್, ಐ ನೋ ದಿಸ್ ಇಸ್ ಯುವರ್ ಡ್ರೀಮ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಅ ಲಾಟ್ ಆಫ್ ನಾಯ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. Thank you so much, sir, for your sweet words.
ಸೊ ಹಾಗೆ ಪರಮ್ ಸರು ಕನ್ನಡ ಮಾತಾಡುವಂಥ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇದ್ರು ಅಂತೆ. ಸೊ ಅದ್ರಲ್ಲಿ ಹುಡುಕುವಾಗ ಕೊಡಗಿನ ಬೆಡಗಿ, ನಮ್ಮ ಕೊಡಗಿನ ಕನ್ನಡತಿ ಮೋಕ್ಷ ಅವರು ಸಿಕ್ಕಿದ್ರು ಸರ್ಗೆ. ಸೊ ಅವರು ಕೂಡ ಕೋಟಿ ಆಸೆಗಳನ್ನ ಕಟ್ಕೊಂಡು ನಿಮ್ಮೆಲ್ಲರ ಮುಂದೆ ಮುಂಚೋದಕ್ಕೆ ಬರ್ತಾ ಇದ್ದಾರೆ. ಸೊ ನಾಯಕ ನಟಿಯಾದಂತಹ ಮೋಕ್ಷ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಒಬ್ಬ ಸಾಧಾರಣ ಕೊಡಗಿನ ಹುಡುಗಿ, ವಿರಾಜಪೇಟೆಲಿ ಹುಟ್ಟಿ ಬೆಂಗಳೂರು ಬೆಳೆದವಳು. ಎಲ್ಲ ಹೆಣ್ಮಕ್ಳ ಥರ ಕೋಟಿ ಕೋಟಿ ಆಸೆ ಇವಳಿಗೆ. ಒಂದಿನ ಇವಳಪ್ಪ ಕೇಳ್ತಾರೆ, ಮಗಳೇ ನಿನಗೆ ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ. ಸೊ ಅವಾಗವಳು ಹೇಳ್ತಾಳೆ, ಅಪ್ಪ ನಾನು ಡಾಕ್ಟ್ರ್ ಆಗ್ತೀನಿ. ಓಕೆ. ಮಾರನೇ ದಿನ ಹೇಳ್ತಾಳೆ, ಇಲ್ಲ ಅಪ್ಪ ಐ ಥಿಂಕ್ ನಾನು ಟೀಚರ್ ಆಗ್ತೀನಿ ಅಂತ. ಓಕೆ. ಹೀಗೆ ಪ್ರತಿದಿನ ಹೊಸ ಹೊಸ ಆಸೆಗಳು. ಇಂತಹ ಒಂದು ಬಹಳ ಕುತೂಹಲ, ಪ್ರತಿಯೊಬ್ಬರನ್ನು ಜೀವಿಸ್ಬೇಕನ್ನೋ ಒಂದು ಹುಚ್ಚು ಆಸೆ ಇವಳಿಗೆ. ಎಸ್. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಏನು ಮಾಡಬೇಕು ಲೈಫಲ್ಲಿ ಅಂತ ಸೀರಿಯಸ್ಲಿ ಯೋಚನೆ ಮಾಡಿದಾಗ, ಇಲ್ಲ ನನಗೆ ಆ್ಯಕ್ಟರ್ ಆಗಬೇಕು. ಎಸ್, ನಾನೊಬ್ಬ ಕಲಾವಿದೆ ಆದರೆ ನಾನು ಪ್ರತಿಯೊಬ್ಬರನ್ನು ಜೀವಿಸ್ಬೋದು, ಪ್ರತಿಯೊಂದು ಉದ್ಯೋಗನ ಜೀವಿಸ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ನಂಗೆ ಇದರಿಂದ ಖುಷಿ ಸಿಗ್ಬೋದು ಆ್ಯಂಡ್ ತುಂಬ ಕಲಿಬೋದು ಇದರಿಂದ ಅಂತ ನಂಗೆ ಅನ್ನಿಸ್ತು. ಎಸ್. ಸೊ ಈ ಸ್ಟೋರಿ ಬೇರೆ ಯಾರ್ದು ಅಲ್ಲ, ಕೋಟಿ ಸಿನಿಮಾದ ನಟಿ ಮೋಕ್ಷ ಕುಶ ಅನ್ನೋ ಸ್ಟೋರಿ. ಇದು ಕೋಟಿ ಅದು ಹೇಗೆ ಶುರು ಆಯಿತು, ಹೇಗೆ ಮುಗೀತಂತಲೇ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ನನಗೆ. ಐ ನೋ ಪ್ರತಿಯೊಬ್ಬರು ಇದೇ ಹೇಳ್ತಾರೆ, ಆಲ್ ಆ್ಯಕ್ಟರ್ಸ್, ಬಟ್ ಐ ಥಿಂಕ್ ಇದು ನನಗೋಸ್ಕರ ಅಂತಲೇ ಬರ್ದಿರೋಂತಹ ಒಂದು ಸಿನಿಮಾ ಅಂತ ಅನಿಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಡೀ ಕೋಟಿಯ ತಂಡಕ್ಕೆ. ಪ್ರತಿಯೊಬ್ಬರು ಒಂದು ಕಿಚ್ಚು, ಒಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಿದ್ದಾರೆ, ಅದು ಚಿತ್ರದಲ್ಲಿ ಕಾಣುತ್ತೆ. ಆ್ಯಂಡ್ ನನಗೆ ಈ ಪಾತ್ರ ಹೇಗೆ ಸಿಕ್ತು ಅಂತ ಹೇಳಲೇಬೇಕು. ನೀವು ನಿಜವಾಗ್ಲೂ ನಂಬಲ್ಲ ಇದನ್ನ. ನಾವೇನು ಅನ್ಕೋತೀವಿ, ಹೀರೋಯಿನ್ ಅಂದರೆ ತುಂಬ ಗ್ಲ್ಯಾಮರಸ್ ಆಗಿರಬೇಕು ಅಂತ. ಸೊ ನನಗೆ ರಾತ್ರಿ ಒಂದು 10:30-11 ಗಂಟೆಗೆ ಈ ಥರ ಫುಲ್ ಊಟ ಎಲ್ಲ ಮಾಡಿ ತಲೆಗೆ ಎಣ್ಣೆ ಹಾಕ್ಕೊಂಡು ನನ್ನ ಪೈಜಾಮದಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಈ ಥರ ಕಾಲ್ ಬಂತು, ಒಂದು ಸಿನಿಮಾ ನಡೀತಿದೆ, ನನಗೆ ಅದು ಟೈಟಲು ಗೊತ್ತಿಲ್ಲ, ಈ ಥರ ಒಂದು ಸಿನಿಮಾ ಇದೆ, ದೊಡ್ಡ ಸಿನಿಮಾ, ನನಗೆ ಆಡಿಷನ್ ಮಾಡಿಬಿಟ್ಟು ಕಳಿಸ್ತೀರಾ ಅಂತ. ನನಗೆ ಗೊತ್ತಲ್ಲ, ಎದ್ನೋ ಬಿದ್ನೋ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ನಾನು ಅವತ್ತು ಆ್ಯಕ್ಚುಲಿ ಏನೂ ಎಫರ್ಟ್ ಹಾಕಲಿಲ್ಲ. ತುಂಬ ನ್ಯಾಚುರಲ್ ಆಗಿ ಹೆಂಗಿದೆ ಹಾಗೆ ಅದೇ ಪಜಾಮದಲ್ಲೇ ಆಡಿಷನ್ ಕೊಟ್ಟೆ. ಆ್ಯಂಡ್ ಆಡಿಷನ್ ಕಳಿಸಿ ನನಗೆ ನಿದ್ದೆಯಲ್ಲಿ ನನ್ನ ಕನ್ಸಲ್ಲಿ ಜ್ಞಾಪಕ ಬಂತು, ನಾನು ಆಡಿಷನ್ ತಪ್ಪು ಕಳಿಸ್ಬಿಟ್ಟಿದ್ದೀನಿ ಅಂತ. ಲೈಕ್ ಅಯ್ಯೋ ನನಗೆ ಹೇಗೆ, ಹೌ ಕೆನ್ ಐ ಡೂ ದಿಸ್ ಮಿಸ್ಟೇಕ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಅನ್ನಿಸ್ತು, ಇಫ್ ಸಮಥಿಂಗ್ ಇಸ್ ಮೆಂಟ್ ಫಾರ್ ಮೀ ಇಟ್ ವಿಲ್ ಕಮ್ ಅಂತ. ಆ್ಯಂಡ್ ಮಾರನೇ ದಿನ ನನಗೆ ಕಾಲ್ ಬಂತು, ಹೀಗೆ ಡೈರೆಕ್ಟ್ರು ವಾಂಟ್ಸ್ ಟು ಮೀಟ್ ಯು, ನಿಮ್ಮ ಆಡಿಷನ್ ತೊಗೋಬೇಕು ಅಂತ. ಆವಾಗ ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಲೈಫಲ್ಲಿ ನನಗದು ಆಡಿಷನ್ ಥರ ಅನಿಸ್ಲೇ ಇಲ್ಲ. ಇಟ್ ವಾಸ್ ಮೋರ್ ಆಫ್ ಅ ವರ್ಕ್ಶಾಪ್ ಥರ ಅನ್ನಿಸ್ತು. ನನಗೆ ಯಾವಾಗಲೂ ಆಡಿಷನ್ ಮಾಡಿದಾಗ ಒಂದು ಕ್ಲಾರಿಟಿ ಇರುತ್ತೆ, ಓಕೆ ನಾನು ಚೆನ್ನಾಗಿ ಮಾಡಿದೆ, ನನಗೆ ಸಿಗ್ಬೋದೇನೋ ಈ ಪಾತ್ರ ಅಂತ. ಬಟ್ ಇದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸಿಗತ್ತೋ ಇಲ್ವೋ, ಚೆನ್ನಾಗಿ ಮಾಡಿದ್ನೋ ಏನೋ ಅಂತ. ಆ್ಯಂಡ್ ಎಸ್, ದೇವ್ರ ಮೇಲೆಲ್ಲ ಭಾರ ಬಿಟ್ಟಿದ್ದೆ. ಆ್ಯಂಡ್ ಎಸ್, ಐ ಥಿಂಕ್ ಎಲ್ಲೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅನಿಸುತ್ತೆ. ನನಗೆ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿ ಸಿಕ್ತು. ಅವತ್ತು ಲುಕ್ ಟೆಸ್ಟ್ ಕರೆದ್ರು ಆ್ಯಂಡ್ ಐ ಪರ್ಫಾರ್ಮ್ಡ್ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿ ಆ್ಯಂಡ್ ಫೈನಲಿ ಐ ಗಾಟ್ ದಿಸ್ ರೋಲ್. ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಎಸ್, ಆಲ್ಸೋ ನಾನು ಹೇಳಲೇಬೇಕು, ಧನಂಜಯ್ ಅವ್ರಿಗೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ. ಆ ಕೋಟ್ಯಾಂತರ ಫ್ಯಾನ್ಸಲ್ಲಿ ನಾನು ಒಬ್ಬಳು.
ಸೊ ಸ್ಟಾರ್ಟಿಂಗ್ ಈ ಥರ ವರ್ಕ್ಶಾಪ್ ಇರುತ್ತೆ ಅಂತ ಹೇಳಿದರು. ತುಂಬ ನರ್ವಸ್ ಆಗಿದೆ, ಇವಾಗಲೂ ನರ್ವಸ್ ಆಗಿದ್ದೀನಿ. ಸೊ ಬಟ್ ನನಗೆ ಆ ಸ್ಟಾರ್ ಫೀಲಿಂಗ್ ಜಸ್ಟ್ ಅವ್ರು ಮೀಟ್ ಆಗೋವರೆಗೂ ಅಷ್ಟೇ. ಈಸ್ ಆ್ಯಕ್ಚುಲಿ ಕೋಟಿ. he is a common man. He's very down to earth. ತುಂಬಾ ಸರಳ, ತುಂಬಾ cheerful, friendly. ಸೊ ನನಗೆ ನನ್ನ ಮೂವಿ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬಾ ಕಂಫರ್ಟಬಲ್, ಮ್ಯಾಜಿಕಲ್ ಆ್ಯಂಡ್ ಮೆಮೊರಬಲ್ ಆಗಿ ಮಾಡಿಕೊಟ್ರಿ ಧನಂಜಯ್. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಪರಮ್ ಸರ್, ಪ್ರಕಾಶ್ ಸರ್, ತಶ್ವಿನಿ ಮ್ಯಾಮ್, ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಕೋಟಿ ಧನ್ಯವಾದಗಳು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಐ ಹೋಪ್ ನಾನು ಒಂದು ಒಳ್ಳೆ ಜಸ್ಟಿಫಿಕೇಷನ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಎಸ್, ನಾನು ಜಾಸ್ತಿ ಮಾತಾಡೋಂಗಿಲ್ಲ ಪಾತ್ರ ಬಗ್ಗೆ, ನನಗೆ ಆಮೇಲೆ ಬೈತಾರೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಗೆದ್ದಂಥ ನಮ್ಮ ರಮೇಶ್ ಇಂದ್ರ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಕೋಟಿ ಟೀಸರ್ ಎಲ್ಲರೂ ನೋಡಿದಿರಿ, ಭಾಳ ಚೆನ್ನಾಗಿದೆ. ಸುಮ್ಮನೆ ಮಾತಿಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಬಂದಮೇಲೆ ಒಳ್ಳೆ ಮಾತು ಹೇಳಬೇಕು ಅಂತ ಅಲ್ಲ, ನಿಜಕ್ಕೂ ಚೆನ್ನಾಗಿದೆ. ಈ ಸಿನಿಮಾ ಬಗ್ಗೆ ಮತ್ತು ಪರಮೇಶ್ವರ್ ಬಗ್ಗೆ ಮಾತಾಡಬೇಕು ಅಂದರೆ, ಪರಮೇಶ್ವರರು ನಂದು ಗೆಳೆತನ 2008ರಿಂದ 2009ರಲ್ಲಿ ಪರಮೇಶ್ವರ್ ಅವರು ಪತ್ರಿಕಾ ವಲಯ ಬಿಟ್ಟು ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಬಂದಿದ್ದರು. ನಾನು ಆಗಷ್ಟೇ ಸೀತಾರಾಮ್ ಹತ್ರ ಕೆಲಸ ಬಿಟ್ಟು ಸೀರಿಯಲ್ ಪ್ರಪಂಚಕ್ಕೆ ಬಂದಿದ್ದೆ. ತುಂಬ ಸ್ಟ್ರಗ್ಲಿಂಗ್ ಡೇಸಿಂದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಕಾಫಿ ಡೇಯಲ್ಲಿ ಕೂತ್ಕೊಂಡು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದಿನ ಎಲ್ಲ ಜಗ್ಗಿದ್ರು 25 ಸೀನ್ ಬರೆಯೋಕ್ಕಾಗಿಲ್ಲ ನಮ್ಮಿಬ್ಬರಿಗೆ. ಅಷ್ಟು ಒದ್ದಾಡಿದ್ದೀವಿ. ಒಂದು ಧಾರಾವಾಹಿಗೆ ಚಿತ್ರಕಥೆ ಬರೆಯೋದು ಅಂದರೆ ಅದರಂಥ ನರಕ ಯಾತನೆ ಇನ್ನೊಂದಿಲ್ಲ ಅಂತ ಅನಿಸ್ಬಿಟ್ಟಿತ್ತು ನಮ್ಮಿಬ್ರಿಗೂ. ಅಲ್ಲಿಂದ ಶುರುವಾಗಿದ್ದು ನಮ್ಮಿಬ್ಬರು ಗೆಳೆತನ. ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ನಾನು ಸಿಗರೇಟ್ ಸೇದ್ತಾ ಇದ್ದೆ, ಅವ್ರು ಸೇದ್ತಿರ್ಲಿಲ್ಲ, ಎಲ್ಲಡಿಕೆ ಹಾಕೋರು. ಆದರೆ ಆ ಎಲ್ಲಡಿಕೆ ಹಿಂಗೊಂದು ಕತೆ ಮಾಡಿಸತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ಸೊ ಅಲ್ಲಿಂದ ನನ್ನ ಜೊತೆಗೆ ಸುಮಾರಷ್ಟು ವರ್ಷ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಜೊತೆಗೆ ನನಗೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಧಾರಾವಾಹಿಲಿ ಬರೆಯೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ. ನನ್ನ ಫಸ್ಟು ಒಂದು ಧಾರಾವಾಹಿ ಪ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಧೈರ್ಯ ಕೊಟ್ಟು ಒಬ್ಬ ಫೈನಾನ್ಸಿಯರ್ನ ಕೊಟ್ಟಿದ್ದೆ ಅವರು, ಯಾರು ಪರಮೇಶ್ವರ್ ಅವರು. ಸೊ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಆಭಾರಿ. ಮತ್ತು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು ಅಂದರೆ, ಒಂದು 3 ತಿಂಗಳು ನನಗೆ ಫೋನ್ ಮಾಡಿ, ನೀವು ಗಡ್ಡ ಬಿಡಿ, ಮೀಸೆನೂ ಬಿಡಿ, ಗಡ್ಡ ಬರುತ್ತಾ ನಿಮಗೆ, ಮೀಸೆ ಬರುತ್ತಾ, ಅಥವಾ ಬರ್ತಾ ಇದ್ದಂಗೆ ಒಂದು 10 ದಿವಸಕ್ಕೆ ಒಂದು ಫೋಟೋ ತೆಗೆದು ಕಳಿಸಿ ಅಂತ ಹೇಳ್ತಾಯಿದ್ರು. ನಾನು ಬಿಟ್ಟಿದ್ದೆ ಗಡ್ಡ. ಆಮೇಲೆ ಮನೆಯಲ್ಲಿ ಬೈಯೋಕ್ಕೆ ಶುರು ಮಾಡಿದೆ, ಇದೇನು ಹಿಂಗಿದೆ ಒಳ್ಳೆ ಬೇವರ್ಸಿ ಥರ, ನಾರ್ಮಲ್ಲಾಗಿ ಗಡ ತೆಗಿಯಪ್ಪ ಆರಾಮ. ಇಲ್ಲ, ಅವ್ರೊಂದು ಪಾತ್ರ ಇದೆ ಅಂತ ಹೇಳಿದ್ದಾರೆ, ನೋಡೋಣ ಬಿಡ್ತೀನಿ, ಅದೇನಾದರೂ ಸೂಟ್ ಆಗಬಹುದೇನೋ ಅಂತ. ಸರಿ, ನಾನು ಗಡ್ಡ ಬಿಟ್ಟೆ. ಗಡ್ಡ ಹಣ್ಣು ಆಸೆ ಶುರು ಆಯಿತು. ಇವರೇನೋ ಪಾತ್ರಕ್ಕೆ ಹೇಳಲಿಲ್ಲ ನನಗೆ. ಸರಿ, ಇವತ್ತು ನಾಳೆನೋ ತೆಗೆಯೋಣ ಅತ್ಲಗೆ ಅಂತ ಹೇಳಿ ಮೈಸೂರಿಗೆ ಹೋಗ್ತಾ ಇದ್ದೆ. ಈಗ ಎಲ್ಲಿದ್ದೀರಾ ಅಂದರು. ಇಲ್ಲಿ ಕೊಲಂಬಿಯಾ ಏಷ್ಯಾ ಸಿಗ್ನಲಲ್ಲಿದ್ದೀನಿ ಹಿಂದೆ. ಅಲ್ಲೇ ನಿಂತ್ಕೊಂಡು ಒಂದು ಆಡಿಷನ್ ಮಾಡಿ ಕಳಿಸಿ, ಡೈಲಾಗ್ ಕಳಿಸ್ತೀನಿ, 85ನೇ ಸೀನು ಅಂದರು. ಸರ್, ಇಲ್ಲಿ ರೋಡಲ್ಲಿ ಶಬ್ದ, ಲೈಟ್ ಬೇರೆ ಇಲ್ಲ, ಮನೆಗೆ ಹೋಗಿ ಮಾಡಿ ಕಳಿಸ್ತೀನಿ, ತಲೆಗಿಲೆ ಬಾಚ್ಕೊಂಡಿಲ್ಲ, ಪರವಾಗಿಲ್ವ ಅಂದೆ. ನೀವು ಹೆಂಗಿದ್ದೀರೋ ಹಂಗೆ ಮಾಡಿ ಕಳಿಸಿ, ನೀವು ಹೆಂಗೆ ಮಾತಾಡ್ತೀರಾ ನೋಡ್ಬೇಕು ನಾನು ಅಂದರು. ಇದೇನು ಸರ್, ಇಷ್ಟು ವರ್ಷ ಜೊತೆಗೆ ಮಾತಾಡಿದ್ದೀವಿ, ಇವಾಗ ಹೆಂಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಅಷ್ಟು ಭರವಸೆ ಇಲ್ವ ನಾನು ಡೈಲಾಗ್ ಹೇಳೋ ರೀತಿ ಬಗ್ಗೆ ಅಂದೆ. ಇಲ್ಲ, ಇಲ್ಲೊಬ್ಬರು ದೊಡ್ಡ ಡೈರೆಕ್ಟರ್ ಕೂತಿದ್ದಾರೆ, ಅವರು ನಿಮ್ಮ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನನಗೆ ಶಂಕೆ ಇಲ್ಲ, ಅವರಿಗಿದೆ, ಹಾಗಾಗಿ ಮಾಡಿ ಕಳಿಸಿ ಅಂದರು. ಸರಿ, ಮಾಡಿ ಕಳಿಸ್ದೆ. ನೋಡೋಣ ಇರಿ, ಒಂದು 2 ದಿವಸ ಬಿಟ್ಟು ಹೇಳ್ತೀನಿ ಅಂದರು. ನಾನು ಗಡ್ಡ ತೆಗೆಯೋದು ಅಂತಲೇ ನಿರ್ಧಾರ ಮಾಡಿದ್ದೆ. ಅಷ್ಟರಲ್ಲಿ ಫೋನ್ ಮಾಡಿದ್ರು, ಗಡ್ಡ ತೆಗಿಬೇಡಿ, ಪಾತ್ರ ಇದೆ ಅಂತ. ಹಾಗಾಗಿ ಈ ಪಾತ್ರ ಆಗಿದ್ದು. ದಿನಕರ್ ಸಂಪಾಜೆ, ದಿನು ಸೌಕಾರ್ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಪಾತ್ರವಾಗಿ, ಕಥೆಯಾಗಿ, ಮತ್ತು ನಿರ್ಮಾಣ ಕೂಡ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶನವೂ ಚೆನ್ನಾಗಿ ಮಾಡಿದ್ದಾರೆ, ಡೈಲಾಗು ಚೆನ್ನಾಗಿ ಬರೆದಿದ್ದಾರೆ. ಎಲ್ಲವೂ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಆ್ಯಂಡ್ ಡಾಲಿ ಧನಂಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಸಹನಟನಾಗಿ ಅವರು ಒಬ್ಬ ನಾಯಕ ನಟ ಅಂತ ಯಾವುದೇ ರೀತಿಯಾದ ಫೀಲರ್ಸ್ನ ಸಹಪಾತ್ರಧಾರಿಗಳಿಗೆ ಕೊಡದೆ ಒಂದು ತುಂಬ ಆರಾಮದಾಯಕವಾಗಿ ಅವರು ಇರೋ ಥರ ನೋಡ್ಕೊಳ್ತಾರೆ. ಆ ವಿಷಯಕ್ಕೆ ನಾನು ಅವರಿಗೆ ಸದಾ ಋಣಿ.
ಮತ್ತು ಮಿಕ್ಕಂತೆ ಪಾತ್ರವರ್ಗದ ಬಗ್ಗೆ ನಾನು ಹೆಚ್ಚು ಜನದ ಜೊತೆ ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ. ಅವ್ರ ಜೊತೆಗೆ ನಂದು ಹೆಚ್ಚಿನ ದೃಶ್ಯಗಳು, ಹಾಗಾಗಿ ಅವರೊಬ್ಬರ ಬಗ್ಗೆ ಮಾತ್ರ ಮಾತಾಡಬಹುದು. ಚಿತ್ರಶ್ರೀ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಶಿ ಈಸ್ ಅ ವಂಡರ್ಫುಲ್ ವರ್ಕರ್. ಒಳ್ಳೆ ಕೆಲಸಗಾರ್ತಿ ಆಕೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ನೀರು ಬೇಕು. ಇಬ್ಬರನ್ನ ಹೇಳಲೇಬೇಕು. ಪ್ರಕಾಶ್ ಸರ್ ಹೇಳಿದರು, ಆ ಬಾಬು ಮತ್ತು ಅನಿಲ್ ಅಂತ ಏನು ಕೆಲಸ ಮಾಡ್ತಾರೆ ಅಂದರೆ ಕತ್ತೆ ಚಾಕರಿಯವರು ಹಗಲು ರಾತ್ರಿ ಎಂದೇ ಮಾಡ್ತಾನೆ ಇರ್ತಾರೆ. ಸಾರ್ ಹೇಳ್ದಂಗೆ ಪ್ರೊಡಕ್ಷನ್ ಮಾಡೋಕ್ಕೆ ಟೀಮ್ ಇರಬೇಕು, ಒಬ್ಬರು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಪ್ರಕಾಶ್ ಈಸ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಕೋಟಿ ಸಿನಿಮಾ ಚೆನ್ನಾಗಾಗಲಿ, ಗೆಲ್ಲಿ, ಪರಮೇಶ್ವರ್ ಇನ್ನಷ್ಟು ಸಿನಿಮಾ ಮಾಡಲಿ, ಎಲ್ಲರಿಗೂ ಒಳ್ಳೊಳ್ಳೆ ಪಾತ್ರ ಕೊಡಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶ್ಯಾಮ್ದವ್ರು ಅಂತ. ಈಗಾಗಲೇ ಮುಂಚೆ ಪದವಿ ಪೂರ್ವ ಸಿನಿಮಾದಲ್ಲಿ ಮಾಡಿದ್ದೆ, ಆಮೇಲೆ ಇನ್ನೊಂದಿಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪಾತ್ರ ಮಾಡಿದ್ದೆ. ಕೋಟಿ ಸಿನಿಮಾ ನನಗೆ ತುಂಬ ಸ್ಪೆಷಲ್, ಯಾಕೆಂದರೆ ಫಸ್ಟ್ ಟೈಮ್ ಈ ಥರ ಒಂದು ದೊಡ್ಡ ಟೀಮ್ ಜೊತೆ ವರ್ಕ್ ಮಾಡ್ತಾ ಇರೋದು. ಅಂದರೆ ಪರಮೇಶ್ವರ್ ಗುಂಡ್ಕಲ್ ಸರ್ ಬಗ್ಗೆ ನಾವು ತುಂಬ ಕೇಳಿದೆ, ಬಟ್ ಯಾವತ್ತೂ ನೋಡಿರಲಿಲ್ಲ ಸರ್ನ. ಆಮೇಲೆ ಡಾಲಿ ಧನಂಜಯ ಅಣ್ಣನ ಜೊತೆ ನಮಗೆ ಒಂದು ಪಾತ್ರ ಸಿಗುತ್ತೆ ಅಂದರೆ ಅದು ಅವ್ರ ಜೊತೆ ಮಾತಾಡೋಕ್ಕೆ ಸಿಗುತ್ತಲ್ವ, ಸಾಕು ಅಂತ ಅಷ್ಟು ಖುಷಿ ಇತ್ತು. ಹಲೋ, ಓಕೆ. ಇಡೀ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ಫಸ್ಟ್ ಟೈಮ್ ಸರ್ ನನಗೆ ಆಡಿಷನ್ಗೆ ಕರೆದ್ರು. ಆವಾಗ ಹೇಳ್ಬೇಕಾದ್ರೆ ಸರ್ ಬರೀ ನಮ್ಮ ಪಾತ್ರದ ಬಗ್ಗೆ ಹೇಳಲಿಲ್ಲ, ಇಡೀ ಸಿನಿಮಾ ಹೇಳಿದರು. ಅಂದರೆ ಬರೀ ನನಗೆ ಅಂತಲ್ಲ, ನಮ್ಮ ಸಿನಿಮಾದಲ್ಲಿರೋ ಪ್ರತಿಯೊಬ್ಬರಿಗೂ ಸರ್ ಇಡೀ ಸಿನಿಮಾ ಕತೆ ಹೇಳಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಇಡೀ ಸಿನಿಮಾ ಅನ್ನೋ ಒಂದು, ಅದನ್ನು ಸರ್ ನನಗೆ ತುಂಬ ಇಷ್ಟ ಆಯಿತು ಸರ್. ಆಮೇಲೆ ಇಡೀ ಸೆಟ್ಟಲ್ಲೇ ನಾನು ಸರ್ನ ನೋಡಿದಾಗ ಅವರು ಇನ್ವಾಲ್ವ್ಮೆಂಟ್ ಎಷ್ಟಿರ್ತಿತ್ತು ಅಂದರೆ ಅಕ್ಕಪಕ್ಕ ಏನು ನಡೀತಿದೆ ಅಂತಲೂ ಗೊತ್ತಿರ್ತಾ ಇರಲಿಲ್ಲ. ಮಾನಿಟರ್ ಆಯಿತು, ಅಲ್ಲಿ ಆ್ಯಕ್ಟರ್ಸ್ ಆಯಿತು, ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ತಾಯಿದ್ರು. ಒಂದೊಂದ್ಸರಿ ಭಯ ಆಗ್ತಿತ್ತು, ಅಯ್ಯೋ ಏನಾರ ತಪ್ಪು ಮಾಡಿಬಿಟ್ರೆ ಬೈದಿರ್ತಾರೆ ಅಂತ. ಬಟ್ ಯಾವತ್ತೂ ಆ ಥರ ಮಾಡೇ ಇಲ್ಲ, ತುಂಬ ಸ್ವೀಟಾಗಿ ನಮಗೆ ನಡೆಸ್ಕೊಟ್ಟಿದ್ದಾರೆ. ಆಮೇಲೆ ಧನಂಜಯ ಅಣ್ಣನ ಬಗ್ಗೆ ಹೇಳಲೇಬೇಕು. ಈಗ ತಾನೇ ಅಣ್ಣ ಹೇಳ್ಬೇಕಾದ್ರೆ ಪೃಥ್ವಿ ಅಂತ ಹಿಂಗೆ ಹೆಸರು ಕರೆದು ಹೇಳ್ಬೋದಿತ್ತು, ಅಥವಾ ತನು ಅಂತ ಕರೆದು ಹೇಳ್ಬೋದಿತ್ತು. ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ನಮ್ಮ ತಮ್ಮ, ನನ್ನ ತಂಗಿ ಅಂತ ಅಂದರು. ಐ ಥಿಂಕ್ ಅವ್ರ ಮನಸ್ಸಲ್ಲಿ ನಮಗೆ ಆಗ ಜಾಗ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮಿಲನ ಪ್ರಕಾಶ್ ಸರ್ ಬಗ್ಗೆ ಹೇಳಲೇಬೇಕು. ಸರ್ ನಮ್ಮ ತಂದೆ ತಾಯಿಗೆ ತುಂಬ ಮೋಸ್ಟ್ ಫೇವ್ರೇಟ್ ಸಿನಿಮಾ ಸರ್ ಮಿಲನ. ನಮ್ಮ ತಾಯಿ ಹೇಳಿ ಕಳಿಸಿದ್ರು, ಸರ್ ಸಿಕ್ಕರೆ ಹೇಳು ಅಂತ, ಅದಕ್ಕೆ ಥ್ಯಾಂಕ್ ಯು ಸರ್. ಆಮೇಲೆ ಮೋಕ್ಷ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು, ಅಂದರೆ ಇಡೀ ಸಿನಿಮಾ ನಾವು ಮಾಡ್ತಾ ಒಂದು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿ, ಒಂದು ಕಸಿನ್ಸ್ ಎಲ್ಲ ಜೊತೆಗೆ ಸೇರಿ ಮಾಡಿರುವಂಥ ಒಂದು ಸಿನಿಮಾ ಥರ ಅನಿಸ್ತು. ಅಷ್ಟು ಬಾಂಡಿಂಗ್ ಬೆಳ್ಕೊಂಡಿತ್ತು. ಇನ್ನು ರಮೇಶ್ ಸರ್ ಬಗ್ಗೆ ಹೇಳಲೇಬೇಕು. ಸರ್ ಜೊತೆ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು, ಅವ್ರ ವಾಯ್ಸು, ಅವರು ಗೆಟಪ್ ಎಲ್ಲ ನೋಡಿದಾಗ. ಬಟ್ ತುಂಬ ಸ್ವೀಟಾಗಿ, ತುಂಬ ಹಂಬಲಾಗಿ ನಮ್ಮನ್ನೆಲ್ಲ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸರ್, ಲವ್ ಯು ಸರ್. ಸೊ ಇಡೀ ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗಿರೋ, ನಾವು ಇಷ್ಟು ದಿವಸ ಮಾಡಿರೋಂಥ ಶೂಟಿಂಗ್, ಅದ್ರ ಕಳೆದಂಥ ಸಮಯಗಳು ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಸರ್ ನಮಗೆ ಒಂದು ವರ್ಕ್ಶಾಪ್ ಅಂತ ಕರೆದಿದ್ರು, ಒಂದು ಹೋಟೆಲಲ್ಲಿ ಒಂದು ದೊಡ್ಡ ಇದು ಹಾಲ್ ಬುಕ್ ಮಾಡಿ. ಅಲ್ಲೂ ಫಸ್ಟ್ ಟೈಮ್ ನಾನು ಮತ್ತು ನನ್ನ ಅಕ್ಕನ ಪಾತ್ರ ಮಾಡ್ತಾ ಇದ್ದಾರೆ, ತನುಜಾ ಅಂತ. ಅವರು ನಾವು ಕೂತಿದ್ವಿ. ಆಡಿಷನ್ ಅಂದರೆ ಹೊಸಬ್ರು ಅಷ್ಟೇ ಅಲ್ವಾ, ಹೊಸಬ್ರಿಗೆ ಇದು ವರ್ಕ್ಶಾಪ್ ಇರುತ್ತೆ ಅಂತ ಇದ್ದೆ. ಹಿಂಗೆ ನೋಡ್ತಾ ಇದ್ದೆ, ಧನಂಜಯ ಅಣ್ಣ ಬಂದರು. ಫಸ್ಟ್ ಟೈಮ್ ಧನಂಜಯ ಅಣ್ಣನ ಮೀಟ್ ಮಾಡಿರೋದು. ಹಾಯ್ ಅಣ್ಣ ಅಂತ ಸ್ವಲ್ಪ ಇರುತ್ತಲ್ವ, ಅಂದರೆ ಸರ್ ಸ್ಟಾರ್ನ ಮಾತಾಡ್ಸ್ಬೇಕಾದ್ರೆ ಒಂದು ಭಯ ಇರುತ್ತೆ. ಬಟ್ ಅಣ್ಣ ನಮ್ಮನ್ನು ಮಾತಾಡ್ಸಿದ ರೀತಿ, ಅಣ್ಣ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ರೀತಿ, ಅಣ್ಣನ ಜೊತೆ ಇದ್ದರೆ ನಾವು ಯಾವತ್ತೂ ಒಬ್ಬ ಸ್ಟಾರ್ ಜೊತೆ ಇದ್ದೀನಿ ಅಂತ ಅನ್ಸಲ್ಲ. ನಮ್ಮವರು, ನಮ್ಮ ಫ್ಯಾಮಿಲಿ ಫ್ರೆಂಡು, ನಮಗೆ ಸ್ವಂತ ಅಣ್ಣನ ಜೊತೆ ಇದ್ದೀನಿ ಅನ್ನೋ ಥರ ಫೀಲ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಡೀ ಕೋಟಿ ಸಿನಿಮಾದಲ್ಲೇ ನಾನು ಆ್ಯಕ್ಟ್ ಮಾಡಿರೋದು, ಈ ಟೀಮಲ್ಲೇ, ಈ ಒಂದು ಫ್ಯಾಮಿಲಿಯಲ್ಲಿ ನಾನು ಒಬ್ಬ ಮೆಂಬರ್ ಆಗಿರೋದು ನನಗೆ ತುಂಬ ಖುಷಿ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮೀಡಿಯಾದವರಿಗೆ ಮೊದಲೇದಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ಬಂದಿದ್ದೀರಾ, ನಿಮ್ಮ ಸಪೋರ್ಟ್ ಇಡೀ ಸಿನಿಮಾ ಮುಗಿಯೋವರೆಗೂ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ. ಕಲಾವಿದರ ಇಲ್ಲ, ಅಂದರೆ ನಾನು ಆವಾಗಲೇ ಹೇಳಿದ ಹಾಗೆ ಅದನ್ನು ಅವರು ಅಂದ್ಕೊಂಡು ನಾನು ಬರೀಲಿಲ್ಲ. ಆದರೆ ಬರಿತಾ ಇರುವಾಗ ಅವ್ರ ಗೆಳೆತನ ಆಯಿತು. ಗೆಳೆತನ ಆದಮೇಲೆ ಬರಿತಾ ಆ ಸೀನ್ಗಳಲ್ಲಿ ಧನಂಜಯ ಅವರು ಕಾಣೋಕ್ಕೆ ಶುರುವಾದರು. ಆ್ಯಂಡ್
ಧನಂಜಯ್ ಅವರನ್ನ ಯಾಕೆ ಹಾಕ್ಕೋಬೇಕು ಅನ್ನೋದಕ್ಕೆ ಅವರು 10 ಕಾರಣಗಳನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಅವರ ಪರ್ಫಾರ್ಮೆನ್ಸ್ ಮೂಲಕ. ಹಾಗಾಗಿ ಅದರಲ್ಲಂತೂ ಯಾಕೆ ಹಾಕ್ಕೊಂಡೆ ಅನ್ನೋದಕ್ಕೆ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಆ್ಯಟಿಟ್ಯೂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ. ಅಂದರೆ ಈಗ ಅವ್ರು ಕ್ಯೂ ಕೂಡ ಕೊಟ್ಟಿದ್ದಾರೆ. ಅಂದರೆ ನಾನು ಇನ್ನೊಂದು ಆ್ಯಕ್ಟರ್ ಇರುವಾಗ ಇಲ್ಲ ಸರ್ ನೀವು ಅದನ್ನು ಡೈಲಾಗ್ ಹೇಳಿ ಅವ್ರಿಗೆ ಪರ್ಫಾರ್ಮ್ ಮಾಡೋಕ್ಕೆ ಬೆಟರ್ ಆಗುತ್ತೆ ಅಂತಂದರೆ ಅದನ್ನು ಕೂಡ ಮಾಡಿದ್ದಾರೆ ಅವರು ಹಿ ಹ್ಯಾಸ್ ಡನ್ ಎವ್ರಿಥಿಂಗ್. ಪಾಪ ಅವರು ಯಾವುದನ್ನು ನಾನು ಒಂದು ಸಿನಿಮಾ ರಂಗದಲ್ಲಿ ಇಲ್ಲಿ ನಿಂತಿದ್ದೀನಿ ಅಂತ ಅಂದ್ಕೊಂಡು ಯಾವ ಇದನ್ನು ತೋರಿಸಿಲ್ಲ ಅವರು. ನನಗೆ ಐ ವಿಲ್ ಬಿ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಆ್ಯಕ್ಟರ್ಸ್ ಲೈಕ್ ಧನಂಜಯ್. ಯಾಕೆಂದರೆ ಇಟ್ಸ್ ವೆರಿ ಈಸಿ ಸೊ ವಂಡರ್ಫುಲ್ ಈಸ್. ಹಲೋ ಜನ ಎಷ್ಟು ಕೋಟಿ ಕೊಡ್ತಾರೋ ಅದರಲ್ಲಿ ಒಂದಿಷ್ಟು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಏನು ಹೇಳಿ ಅದಕ್ಕೆ ಉತ್ತರ? ಕೋಟಿ ಕಥೆಯಲ್ಲಿ ಒಂದು ಅಸಹಾಯಕತೆ ಕಾಣಿಸ್ತದೆ ಆ ಪಾತ್ರದಲ್ಲಿ. ಕೋಟಿ ಅನ್ನೋ ಪಾತ್ರದಲ್ಲಿ ಒಂದು ಅಸಹಾಯಕತೆ ಕಾಣಿಸ್ತದೆ ಸರ್. ಅಂದರೆ ಈ ಕಾಲಮಿತಿಯಲ್ಲಿ ಏನಾದರೂ ಸಿನಿಮಾ ಸ್ಟೋರಿ ನಡೆಯುತ್ತೆ ಅಂತ. ಯಾಕಂದರೆ ಒಂದು ದುಡ್ಡಿನ ಬಗ್ಗೆ ಒಂದಷ್ಟು ಬಗ್ಗೆ ಅದು ಇದಿರುತ್ತೆ, ಅದು ತಗೋಬೇಕಿತ್ತು, ದುಡ್ಡು ಮಾಡಬೇಕು ಅಂತ ಒಂದು ಕಾಲಮಿತಿ ಒಳಗೆ ಇಡೀ ಸಿನಿಮಾ ನಡೆಯುತ್ತೆ ಅಂತ. ಯಾಕಂದರೆ ಒಂದಷ್ಟು ಉದಾಹರಣೆ ಇದೆ, ಟೋನಿ ಆಗಲಿ ನೇರಮ್ ಆಗಲಿ ಒಂದಷ್ಟು ಉದಾಹರಣೆ ಇದೆ ಆ ಸಿನಿಮಾಗಳಿಗೆ. ಸೊ ಆ ಥರದ ಏನಾದ್ರು ಇದೆಯಾ? ಇದು ಆ್ಯಕ್ಚುಲಿ ಇದು ಕಥೆಯಲ್ಲಿ ಅದನ್ನು ನಾವು ಹಂಗೆ ತೊಗೊಂಡೋಗಿಲ್ಲ. ಆದರೆ ಇದು ಕೃಷ್ಣಾಷ್ಟಮಿ ಮೊದಲನೇ ದಿನ ಶುರು ಆಗುತ್ತೆ, ಮಹಾನವಮಿ ಮರುದಿನ ಮುಗಿಯುತ್ತೆ. ಕೃಷ್ಣಾಷ್ಟಮಿ ಮೊದಲನೇ ದಿನ ಶುರು ಆಗುತ್ತೆ, ಮಹಾನವಮಿ ಮರುದಿನ ಮುಗಿಯುತ್ತೆ. ಸುಮಾರು 45 ದಿನದಲ್ಲಿ ಈ ಕಥೆ ನಡೆಯುತ್ತೆ. ಮೊದಲನೇ ದಿನದಿಂದ ಕೊನೆವರೆಗೆ 45 ದಿನಗಳ ಒಬ್ಬ ಕೋಟಿ ಎಂಬ ಹುಡುಗನ ಜರ್ನಿ ಇದು. ಧನಂಜಯ್ ಸರ್ ಪೋಸ್ಟರಲ್ಲಿ ಹುಲಿ ಇದಿದೆ, ಸೊ ಆಮೇಲೆ ನೋಟ್ ಎಲ್ಲ ಇದೆ. ಅಫ್ಕೋರ್ಸ್ ಹುಲಿ ವೇಷ ಹಾಕ್ಕೊಂಡಾಗ ನೋಟ್ನ ಇದು ಮಾಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಸೊ ಇದ್ರ ಜಲಕ್ ನೋಡಿದಾಗ ಎಲ್ಲೂ ಅದು ಏನು ರಿವೀಲ್ ಮಾಡಿಲ್ಲ ನೀವು. ಸೊ ಏನಾದರೂ ಇದೆಯಾ ಅಂದರೆ ಹುಲಿ ವೇಷ ಆ ಥರದ್ದು ಏನಾದರೂ ಇದೆಯಾ? ಮತ್ತು ಯಾಕೆ ಈ ಪೋಸ್ಟರಲ್ಲಿ ಈ ರೀತಿ ಡಿಸೈನ್ ಮಾಡಿರೋ ಅಂಥದ್ದು ಅಂತ ಹೇಳ್ಬಿಟ್ಟು? ದುಡ್ಡಿನ ಅಂದರೆ ಒಂದು ಮಾಸ್ಕ್ ಮಾಡ್ಕೊಂಡಾಗ ಏನಾಗಬಹುದು ಅನ್ನೋದನ್ನು ಅಲ್ಲಿ ಹಾಕಿದ್ದೀವಿ. ಪಾಪ ಅವರು ಬಂದು ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕೆ, ಹಾಗಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ ಅವ್ರಿಗೆ ಕೇಳಿರೋ ಪ್ರಶ್ನೆಗೆ. ದುಡ್ಡಲ್ಲಿ ಅರ್ಧ ಮುಚ್ಚಿದೆ, ಅರ್ಧ ಅವರು ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ಸೊ ಕೋಟಿ ಅನ್ನೋ ಟೈಟ್ಲು ದುಡ್ಡು, ಕೋಟಿ ಅನ್ನೋದು ಅವರ ಹೆಸರು ಕೂಡ, ಕೋಟಿ ಗಳಿಸ್ಬೇಕು ಅನ್ನೋದು ಅವ್ರ ಗುರಿ ಕೂಡ. ಹೆಸರು, ದುಡ್ಡು ಮತ್ತು ಗುರಿ ಮತ್ತು ಸುಮಾರು ಜನರ ಕನಸು ಎಲ್ಲವೂ ಕೋಟಿ ಆಗಿರೋದ್ರಿಂದ ಅದನ್ನು ಒಂದು ಎಂಟೈಸಿಂಗ್ ಆಗಿರುವ ಒಂದು ಪೋಸ್ಟರ್ ಮಾಡಬೇಕು ಅಂತ ಅನಿಸ್ತು. ಆ ಕಾರಣಕ್ಕೆ ಅದನ್ನು ಆ ಅಂದಾಜಲ್ಲಿ ಮಾಡಿರೋದು. ಹುಡ್ ಇಲ್ಲದೆ ಇದ್ರೆ ಅವರು ಅಂತ ಗೊತ್ತಾಗೋಗುತ್ತೆ, ಹಂಗಾಗಿ ಹಾಕಿದ್ದೀವಿ. ಸರ್ ಇಲ್ಲಿ ನೀವು ಹೇಳಿದ್ರಿ ನಾನು ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಹಿಡ್ಕೊಂಡು ಈ ಕತೆ ಬರೋಕ್ಕೆ ಶುರು ಮಾಡಿದೆ ಅಂತ. ಪಾತ್ರಧಾರಿ ಧನಂಜಯ್ ಸರ್ ಆಗಿರ್ಬೋದು, ಸೊ ಸೂತ್ರಧಾರಿ ನೀವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಆಗಿರುವಂಥ ಒಂದಿಷ್ಟು ಘಟನೆಗಳು ಈ ಸಿನಿಮಾದಲ್ಲಿ ಇದೆಯಾ ಹೇಗೆ ಅಂತ? ಥ್ಯಾಂಕ್ ಯು ಈ ಪ್ರಶ್ನೆ ಕೇಳಿದ್ದಕ್ಕೆ. ಬಟ್ ಅದು ಈ ಕತೆ ಬಂದಿದ್ದು ಬಸ್ಸಲ್ಲಿ ಹೋಗುವಾಗಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದು. ಅದಾದಮೇಲೆ ಸುಮಾರು ಕತೆಗಳನ್ನು, ಸುಮಾರು ಡ್ರಾಫ್ಟ್ಗಳನ್ನು ಬರೆದು ಅದನ್ನು ಡಿಸ್ಕಾರ್ಡ್ ಮಾಡಿ ಒಪ್ಕೊಂಡು ಖುಷಿಪಟ್ಟು ಮತ್ತೆ ಬಿಸಾಡಿ ಮತ್ತೆ ಟಿ ವಿಗೆ ವಾಪಸ್ ಹೋಗಿ ಇದೆಲ್ಲ ಆಗಿದೆ. ಇದರಲ್ಲಿ ಯಾವುದೇ ಬರಹಗಾರ ಒಂದು ಅವನದು ಅನುಭವದಿಂದ ಬರೆದಾಗ ಮಾತ್ರ ಅದು ಒರಿಜಿನಲ್ ಆಗೋಕ್ಕೆ ಸಾಧ್ಯ. ಐ ಥಿಂಕ್ ಸೊ ಕೋಟಿಯಲ್ಲಿ ಅಟ್ಲೀಸ್ಟ್ ಒಂದು 15-20 ಸೀನ್ ಇರ್ಬೋದು. ಅದು ನನ್ನ ಜೀವನದ ಸೀನ್ಗಳು. ಅದು ಸಹಜವಾಗಿ ಯಾವುದೇ ರೈಟರಿಗೆ ಕೇಳಿದ್ರು ಅದು ಅದೇ ಎಕ್ಸಾಕ್ಟ್ ಫಾರ್ಮಲ್ ಬರಲ್ಲ. ಬಟ್ ಅದು ಒಂದು ರೂಪಾಂತರ ತಗೊಂಡು ನಮಗೆ ಒಂದು ಆಶ್ಚರ್ಯ ಆಗುವ ಹಾಗೆ ಯಾವುದೇ ಬರಹಗಾರನಿಗೆ ಬರುತ್ತೆ. ಹಾಗೆ 15-20 ಸೀನ್ಗಳಲ್ಲಿ ಇನ್ಸಿಡೆಂಟ್ಗಳು ಖಂಡಿತವಾಗೂ ಅಲ್ಲಿ ಇವೆ. ಆದರೆ ಅದು ಎಕ್ಸಾಕ್ಟಾಗಿ ಹಂಗಿಲ್ಲ. ಅಂದರೆ ಈ ನನ್ನ ಜೀವನದಲ್ಲಿ ಆಗಿರುವ ಘಟನೆಯನ್ನು 45 ದಿನಗಳಲ್ಲಿ ನಾನು ಹೇಳೋಕ್ಕೆ ಹೋಗಿಲ್ಲ. ಬಟ್ ಇನ್ಸಿಡೆಂಟ್ಗಳು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಆಗಿರುವ ಇನ್ಸಿಡೆಂಟ್ಗಳು ಅದು ನನಗೆ ಅಂತಲ್ಲ, ಬಹುಶಃ ಕತೆ ಬರೆದಿರುವ ಪ್ರತಿಯೊಬ್ಬ ಕತೆಗಾರನೂ ಕೂಡ ಅವನ ಅನುಭವದ ಅಥವಾ ಅವನ ಎಕ್ಸ್ಪೀರಿಯನ್ಸನ್ನು ಅದು ಸತ್ಯ ಇರುತ್ತೆ. ಆ ಸತ್ಯಕ್ಕೆ ಇಮ್ಯಾಜಿನೇಷನ್ನ ಸುಳ್ಳನ್ನು ಸೇರಿಸಿ ಒಟ್ಟು ಒಂದು ಕತೆ ಬರೀತಾನೆ. ಸೊ ಅದು ಎಲ್ಲರಿಗೂ ಆಗುತ್ತೆ, ನನಗೂ ಆಗಿದೆ. ಎಸ್ ಸರ್. ಇಲ್ಲಿ ಸರ್ ಕೋಟಿ ಥರ ಸಿನಿಮಾಗಳು ಅಂದರೆ ಸ್ಟಾರ್ಟಿಂಗಲ್ಲಿ ಬಡತನದಲ್ಲಿರ್ತಾರೆ, ಅದಾದ ಮೇಲೆ ದುಡ್ಡುಗೋಸ್ಕರ ಏನೋ ಮಾಡ್ತಾರೆ,
ಬ್ಯಾಂಕ್ ದರೋಡೆ ಆಗಿರ್ಬೋದು ಅಥವಾ ಕಳ್ಳತನ ಆಗಿರ್ಬೋದು, ಈ ಥರ ಕಥೆಗಳು ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಗಳು ಸಾಕಷ್ಟು ಸಿನಿಮಾಗಳು ಬಂದಿದೆ. ಕೋಟಿ ಸಿನಿಮಾ ಅವೆಲ್ಲವನ್ನು ಮೀರಿ ಏನು ಹೇಳಕ್ಕೆ ಹೊರಡುತ್ತೆ ಅಥವಾ ರೊಟೀನ್ ಸಿನಿಮಾಗಳ ಥರನೇ ಇರುತ್ತೆ ಅನ್ನೋದು ಒಂದು ಪ್ರಶ್ನೆದು. ಭಾಳ ಈ ಪ್ರಶ್ನೆ ನನಗೂ ಬಂತು. ಇದನ್ನು ಈ ಒಂದು ಲೈನ್ ಬಂದಾಗ ನನಗೆ ಈ ಪ್ರಶ್ನೆ ಖಂಡಿತವಾಗೂ ಬಂತು. ಬಟ್ ನಾನು ಒಂದು ಕಡೆ ಎಲ್ಲ ಓದಿದ್ದೆ. ಆ್ಯಕ್ಚುಲಿ ಹಾಲಿವುಡ್ಡಲ್ಲಿ ಈ ಸಿನಿಮಾಗಳನ್ನು ಕತೆಗಳನ್ನು ಓದಿ ಸಿನಿಮಾ ಮಾಡಬೇಕು ಅಂತ ಮಾಡುವವರು ಯೂಶ್ವಲಿ ಒಂದು ಲೈನನ್ನು ಬಹಳ ತುಂಬ ಇದನ್ನು ವೇದವಾಕ್ಯದ ಥರ ಅದನ್ನು ಪಾಲಿಸ್ತಾರೆ ಅಂತ. ಆ ಲೈನ್ ಏನು ಅಂದರೆ, ಗಿವ್ ಮಿ ದಿ ಸೇಮ್ ಥಿಂಗ್ ಬಟ್ ಓನ್ಲಿ ಡಿಫರೆಂಟ್ ಅಂತ. ಸೊ ಗಿವ್ ಮಿ ದಿ ಸೇಮ್ ಥಿಂಗ್ ಬಟ್ ಓನ್ಲಿ ಡಿಫರೆಂಟ್. ಸೊ ನೀವು ಎಲ್ಲವನ್ನೂ ಡಿಫರೆಂಟಾಗಿ ಮಾಡಿದರೆ ಏಲಿಯನ್ ಆಗೋಗುತ್ತೆ ಕತೆ. ಯಾವುದೋ ಒಂದು 10 ವಿಷಯಗಳು ನಮಗೆ ಗೊತ್ತಿರುವ ವಿಷಯಗಳು ಇರಬೇಕು, ಆದರೆ 10 ವಿಷಯಗಳು ಪ್ರೆಸೆಂಟ್ ಆಗಿರೋದು ಹೊಸ ಕಣ್ಣಲ್ಲಿ ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಈಗ ನೀವು ಹೇಳಿರುವ ಮಾತನ್ನು ಸಂಪೂರ್ಣವಾಗಿ ನಾನು ಒಪ್ತೀನಿ. ಬಹುಶಃ ಈ ಪ್ರಶ್ನೆನ ನೀವು ಸಿನಿಮಾ ಆದಮೇಲೆ ಕೇಳಲ್ಲ ಅನ್ನೋ ನಂಬಿಕೆ ಅಥವಾ ವಿಶ್ವಾಸದಲ್ಲಿ ನಾನಿದ್ದೀನಿ, ಸಿನಿಮಾ ನೋಡಿದ ಮೇಲೆ ನೀವು ಕೇಳಲ್ಲ ಅಂತ. ಸೊ ಥ್ಯಾಂಕ್ ಯು. ಸರ್, ಇನ್ನೊಂದು ರಮೇಶ್ ಸರ್ದು ಕೆಲವೊಂದು ಸೀನಲ್ಲಿ ಮತ್ತೆ ಅಗೈನ್ ನಮಗೆ ಸಪ್ತಸಾಗರದ ಆಚೆಯಲ್ಲೋ ಕೆಲವು ಸೀನ್ ಥರ ಫೀಲ್ ಆಯಿತು ಆ ಟೀಸರಲ್ಲಿ. ಸೊ ಆ ಥರ ಏನಾದರೂ ಸೇಮ್ ಅಗೈನ್ ಅಲ್ಲಿ ಮನು ಅನ್ನೋ ವಿಚಾರದ ಫೈಟಿಂಗ್ ಸೀನ್ಸ್ ಎಲ್ಲ ಆಗುತ್ತೆ, ದುಡ್ಡಿನ ವಿಚಾರದಲ್ಲಿ ಆಗುತ್ತೆ. ಸೊ ಆ ಥರ ಏನಾದರೂ ಒಂದು ಸಿಮಿಲಾರಿಟಿ ಇರೋದ್ರು ಇರುತ್ತಾ ಅನ್ನೋದು? ಇಲ್ಲ, ಇದು ಒಂದು ಕೇಸ್ ಹಾಕೋಣ ಅಂತಲೇ ಇದ್ದೆ ನಾನು ಹೇಮಂತ್ ಮೇಲೆ. ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಬಂದಿರುವ ಕಥೆನವರು ನಾನು ಅವ್ರಿಗೆ ಹೇಳದೆ ಕೂಡ ಅವ್ರು ಹೆಂಗೆ ಕದ್ದಿದ್ದಾರೆ ಅಂತ. ಸೊ ಅಂದರೆ ಅಲ್ಲಿ 2-3 ವಿಷಯಗಳಾಗಿವೆ. ಒಂದು, ರಮೇಶ್ ಅವರನ್ನು ಇದನ್ನು ಹಾಕ್ಕೊಂಡು ಮಾಡೋದು ಅನ್ನುವ ಪಾಯಿಂಟೆಲ್ಲ ಅರ್ಧ ಶೂಟ್ ಆಗಿತ್ತು ಅಂತ ಅನ್ಸುತ್ತೆ ಸಪ್ತ. ಅದು ಆದಮೇಲೆ ನನ್ನ ಪಾಡಿಗೆ ನಾನು ಬರೆದಿದ್ದೀನಿ, ಅಲ್ಲಿ ಹೇಮಂತ್ ಅವ್ರ ಪಾಡಿಗೆ ಬರೆದಿದ್ದಾರೆ. ಬಟ್ ಒಂದು ಸಣ್ಣ ಓವರ್ಲ್ಯಾಪ್ ನಮಗೆ ಗೊತ್ತಿಲ್ಲದೆ ಆಗಿರೋದಂತೂ ಹೌದು. ಅವರ ಲುಕ್ ಇರ್ಬೋದು ಅಥವಾ ಇಡೀ ವಿಷಯ ಇರ್ಬೋದು, ಓವರ್ಲ್ಯಾಪ್ ಇಲ್ಲ ಅಂತ ನಾನು ಹೇಳಲ್ಲ, ಓವರ್ಲ್ಯಾಪ್ ಇದೆ. ಆದರೆ ಈ ಪಾತ್ರ ಭಾಳ ಆ ಪಾತ್ರಕ್ಕೆ ಮತ್ತು ಈ ಪಾತ್ರದ ಉದ್ದೇಶಕ್ಕೆ ಮತ್ತು ಆ ಪಾತ್ರದ ಉದ್ದೇಶಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ರಮೇಶ್ ಸ್ವಲ್ಪ ಅವರ ಅಭಿನಯದಲ್ಲಿ ಭಯಂಕರ ಜನರ ಅಭಿಮಾನ ಗಳಿಸಿದ್ದಾರೆ ಅವರು ನಮ್ಮ ಟೀಮಲ್ಲಿ. ಆದರೆ ಅವರ ಅಭಿನಯದಲ್ಲಿ ಅವರು ಅಲ್ಲಿ ಮಾಡಿದ್ದಕ್ಕೂ ಇಲ್ಲಿ ಮಾಡಿದ್ದಕ್ಕೂ ವ್ಯತ್ಯಾಸವನ್ನು ತಂದಿದ್ದಾರೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಡಾಲಿ ಸರ್, ಸರ್ ಏನೋ ಕಾಕತಾಳಿ ಏನೋ ಗೊತ್ತಿಲ್ಲ, ನೀವು ಮಾಡುವಂಥ ಸಿನಿಮಾಗಳು ಬಹುತೇಕ ಈ ರೀತಿಯ ಕಷ್ಟದಲ್ಲೇ ಇರುತ್ತೆ. ಏನೋ ದುಡ್ಡಿಗಾಗಿ ಓಡಾಡೋದು ಅಥವಾ ಸ್ಟ್ರಗ್ಲಿಂಗ್ ಲೈಫಲ್ಲೇ ಇರುತ್ತೆ. ಅದು ಕೋಇನ್ಸಿಡೆನ್ಸ್ ಅಥವಾ ನೀವಿರೋ ಒಂದು ಏನೋ ಬಾಡಿ ಲ್ಯಾಂಗ್ವೇಜ್ಗೆ ಹುಡುಕೊಂಬರುವಂಥ ಕಥೆಗಳು ಸರ್. ಯಾಕಂದರೆ ನಾವು ಬಡವ ರಾಸ್ಕಲ್ ಆಗಿರ್ಬೋದು, ಅದಕ್ಕಿಂತ ಹಿಂದೆ ಬಂದಂಥ ಏನು ರತನ್ ಪ್ರಪಂಚದಲ್ಲೂ ಕೂಡ ಸ್ಟ್ರಗ್ಲಿಂಗ್ ಲೈಫು, ದುಡ್ಗೋಸ್ಕರ ಫೈಟಿಂಗು, ದಿನ ಬೆಳಿಗ್ಗೆ ಇದ್ದರೆ ಕೆಲಸ. ಸೊ ಇಲ್ಲೂ ಕೂಡ ಅದೇ ಕಂಟಿನ್ಯೂ. ಆದರೆ ಕಾಕತಾಳಿಯೋ ಏನೋ ಅಂತ ಸರ್? ಇಲ್ಲ, ಎಲ್ಲ ಥರದ ಪಾತ್ರಗಳನ್ನೂ ಮಾಡಿದ್ದೀನಿ. ಇವಾಗ ವಿಲನ್ ಮಾಡ್ತಿದ್ದಂಗೆ ನೀವು ಬರೀ ಮಚ್ಚು ಗಿಚ್ಚು ಅಂತ ಆ ಪ್ರಶ್ನೆ ಬರುತ್ತೆ. ಫ್ಯಾಮಿಲಿ ಮಾಡ್ತಿದ್ದಂಗೆ ಏನು ಕಷ್ಟ ಅಂತ ಪ್ರಶ್ನೆ ಬರುತ್ತೆ. ಯಾವ ಥರ ಇಲ್ಲ, ಐ ಥಿಂಕ್ ನಾನು ತುಂಬ ಖುಷಿಯಾಗಿ, ಅಂದರೆ ಇದನ್ನು ಆ್ಯಕ್ಚುಲಿ ನಾನೇ ಹೇಳ್ಕೋಬಾರ್ದು, ಬಟ್ ಆದರೂ ಹೇಳ್ತೀನಿ. ಐ ಆಮ್ ಎ ವೆರಿ ವರ್ಸಟೈಲ್ ಆ್ಯಕ್ಟರ್. ನಾನು ತುಂಬ ವರ್ಸಟೈಲ್ ಪಾತ್ರಗಳನ್ನ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಾಯಿದ್ದೀನಿ, ಬೇರೆ ಬೇರೆ ಥರದ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೋಟಿ ಕೂಡ ಆ ಥರದ್ದೇನೆ. ನನ್ನದೇ ಈಗ ನೀವು ಕೇಳಿದ ಪ್ರಶ್ನೆಗೆ ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ. ಏನು ಅಂದರೆ, ಕಾಮನ್ ಮ್ಯಾನ್ ಪಾತ್ರ ಅಂತಿದ್ದಂಗೆ ಡೆಫಿನೆಟ್ಲಿ ಕಾಮನ್ ಮ್ಯಾನ್ಗೆ ಅವನ ಸ್ಟ್ರಗಲ್ಗಳು ಇದ್ದೇ ಇರುತ್ತೆ ಎಲ್ರಿಗೂ. ಇವಾಗ ಶ್ರೀಮಂತರ ಆಗಲಿ ಅಥವಾ ಈಗ ನಾವು ಹೇಳ್ತಿರೋದು, ನಾವು ಬೆಳೆದು ಬಂದಿರೋ ಒಂದೊಂದು ಫೇಸ್ಗಳಿರುತ್ತಲ್ಲ, ಒಂದೊಂದು ಫೇಸಲ್ಲೂ ಅದರದ್ದೇ ಆದ ಕಾನ್ಫ್ಲಿಕ್ಟ್ಸ್ಗಳು, ಕಾಂಪ್ಲಿಕೇಶನ್ಸು ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ಫೇಸ್ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು. ನನಗೆ ರತ್ನನ್ ಪ್ರಪಂಚ ಅಥವಾ ಬಡವ ರಾಸ್ಕಲ್ ಅಥವಾ ಕೋಟಿ ಪಾತ್ರಗಳು ಅಂತ ಬಂದಾಗ ಅದು ಇಷ್ಟ ಆಗೋದೇನೆ ಅದಕ್ಕೆ. ನಾನು ಆಗಲೇ ಹೇಳಿದೆ, ನನ್ನ ಡ್ರೈವರಲ್ಲೂ ನನಗೆ ಕೋಟಿ ಕಂಡ ಅಂತ. ಸೊ ನಮ್ಮ ಲೈಫ್ ಆಗಲಿ, ನಿಮ್ಮ ಲೈಫ್ ಆಗಲಿ, ಅಥವಾ ನಮ್ಮ ಯಾವುದೋ ಒಂದು ಫೇಸ್, ಈಗ ನನಗೆ ಕೋಟಿ, ನನ್ನ ಬದುಕಿನ ಯಾವುದೋ ಒಂದು ಫೇಸಲ್ಲಿ ನಾನು ಕೋಟಿ ಆಗಿದ್ದೆ ಅಂತ ಅನಿಸುತ್ತೆ, ನಾನು ರತ್ನಾಕರ ಆಗಿದ್ದೆ ಅನಿಸುತ್ತೆ. ಸೊ ಹಾಗೆ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತೀನಿ ಅಷ್ಟೇ. ಅಂದರೆ ಕಾಮನ್ ಮ್ಯಾನ್ನ ರೆಪ್ರೆಸೆಂಟ್ ಮಾಡೋದು ಯಾವಾಗಲೂ ಚಂದ. ಆ್ಯಂಡ್ ನಮ್ಮ ಬದುಕೇ ಇರುತ್ತೆ ಅದರಲ್ಲಿ. ಈಗ ನನ್ನ ತಮ್ಮ, ತಂಗಿ, ಅಮ್ಮ, ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಗೋಸ್ಕರನೇ ಹೊಡೆದಾಡ್ತಿರ್ತೀವಲ್ವ. ನಾವೊಂದು ಮನೆ ಮಾಡ್ಕೋಬೇಕು, ನಮ್ಮದೊಂದು ಕುಟುಂಬ, ನಾವು ಚೆನ್ನಾಗಿ ನೋಡ್ಕೋಬೇಕು. ಅದು ಎಷ್ಟೋ ಕನ್ಸ್ಟ್ರೆಂಟ್ಸ್ ಮಧ್ಯೆ ಹೊಡೆದಾಡ್ತಿರ್ತೀವಿ. ಯಾವುದೂ ಅಷ್ಟು ಈಸಿ ಅಲ್ಲ ಲೈಫ್. ಸೊ ಡೆಫಿನೆಟ್ಲಿ ಸಿನಿಮಾ ಈಸ್ ಆಲ್ಸೋ ರಿಫ್ಲೆಕ್ಷನ್ ಆಫ್ ಲೈಫ್. ಅಲ್ಲೂ ಅದೇ ಇರೋಕ್ಕೆ ಸಾಧ್ಯ. ಹಾಗಾಗಿ ಆ ಥರದ ಕಥೆಗಳು ಹಂಗಿರುತ್ತೆ. ಡೆಫಿನೆಟ್ಲಿ ಚಾಲೆಂಜಿಂಗ್. ನಿಮಗೆ ಈಗ ಒಂದು ಡಾಲಿ ಅಂತ ಮಾಡಿದಾಗ ಅಥವಾ ಸೀನಾ ಅಂತ ಮಾಡಿದಾಗ ನಾನು ಹೇಳಿದೆ, ನನ್ನದೇ ಪಾತ್ರಗಳದೇ ಲಿಸ್ಟೇ ಇದೆ ನಂದು. ನನ್ನ ಎಲ್ಲ ಹೆಸರಲ್ಲೂ ಕರೀತಾರೆ, ಮಿಠಾಯಿ ಸೂರಿ ಅಂತಲೂ ಕರೀತಾರೆ ಎಷ್ಟೊಂದು ಜನ. ಸೊ ಒಂದು ಮ್ಯಾನ್ರಿಸಮ್ ಇಟ್ಕೊಂಡು ಒಂದು ಈ ಎಕ್ಸೆಂಟ್ರಿಕ್ ಪಾತ್ರಗಳನ್ನ ಆ್ಯಕ್ಚುಲಿ ತುಂಬ ಈಸಿಯಾಗಿ ಮಾಡ್ಬೋದು ನನಗೆ ಆ್ಯಸ್ ಆ್ಯನ್ ಆ್ಯಕ್ಟರ್.
ಬಟ್ ತುಂಬ ಸಿಂಪಲ್ಲಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಒಬ್ಬ ಆರಾಮಾಗಿ ಇರೋದಿದೆಯಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ಡೆಫಿನೆಟ್ಲಿ ತುಂಬ ಸಿಂಪಲ್ ಪಾತ್ರಗಳೇ ಚಾಲೆಂಜಿಂಗ್. ನಿಮಗೆ ರತ್ನಾಕರನ್ಗೂ ಕೋಟಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಸೊ ಇಬ್ಬರು ಕಾಮನ್ ಮ್ಯಾನೇ, ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಥರ ಚಾಲೆಂಜ್ ಇದೆಯಲ್ಲ, ಅದು ಕಷ್ಟ ಯಾವಾಗಲೂ. ಅದಕ್ಕೆ ನಾವು ಐ ಥಿಂಕ್ ಪಾತ್ರಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಪರಮ್ಗೆ ಮತ್ತು ನಮ್ಮ ಚಿತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೊಂದು ಸರಿ ಅವ್ರು ಇಡೀ ಸಿನಿಮಾದಲ್ಲಿ ಪಾತ್ರದಿಂದ ಆಚೆ ಹೋಗೋಕ್ಕೆ ಬಿಟ್ಟೇ ಇಲ್ಲ. ಎಷ್ಟೊಂದು ಸೀನ್ಗಳಲ್ಲಿ ಸೆಟ್ಟಲ್ಲಿ ಅವ್ರು ಬಂದು ಇದಲ್ಲ ಅಂತ ಕ್ಯಾರೆಕ್ಟರ್ ಟ್ರೈಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ ಇಡೀ ಬಿಹೇವಿಯರೇ ಚೇಂಜ್ ಆಗೋಗಿರುತ್ತೆ. ನಾವು ಇಡೀ ಸೀನ್ಗೆ ನನ್ನ ಅಪ್ರೋಚೇ ಚೇಂಜ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ, ಅಷ್ಟು ಡೀಟೇಲಾಗಿ ಪಾತ್ರನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್. ಇಲ್ಲಾಂದರೆ ಪ್ರತಿ ಸಿನಿಮಾದಲ್ಲೂ ಮತ್ತೆ ನಾನು ಅದೇ ಮಾಡ್ತಿರ್ತೀನಿ ಬಿಟ್ಟರೆ ಯಾವುದೇ ಡಿಫ್ರೆನ್ಸ್ ಕಾಣೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಚಾಲೆಂಜಿಂಗ್ ಈ ಥರ ತುಂಬ ಸಿಂಪಲ್ ಪಾತ್ರಗಳು ಮಾಡೋದು. ಸಿನಿಮಾದ ಈ ಕಥೆಯಲ್ಲಿ ಅಂದರೆ ಇಟ್ಸ್ ಅ ವೆರಿ ಹೆಂಗೆ ಹೇಳಿ ಅಂದರೆ ತುಂಬ ಇಂಟೆಲಿಜೆಂಟ್ ರೈಟಿಂಗ್, ಬಟ್ ಇಟ್ ಎ ವೆರಿ ಸಿಂಪಲ್ ರೈಟಿಂಗ್ ಅಂತ ಹೇಳ್ತೀನಿ. ತುಂಬ ಇಂಟೆಲಿಜೆಂಟಾಗಿ ಬರೆದಿರೋ ಸ್ಕ್ರಿಪ್ಟು ಹೌದು, ಬಟ್ ತುಂಬ ಸಿಂಪಲ್ಲಾಗಿ ಜನಕ್ಕೆ ತಲುಪುವಂಥ ಸ್ಕ್ರಿಪ್ಟು ಹೌದು. ಸೊ ನನಗೆ ಅದು ತುಂಬ ಇಷ್ಟ ಆಯಿತು ಇವ್ರದ್ದು ರೈಟಿಂಗಲ್ಲಿ. ಆ್ಯಂಡ್ ಒಳ್ಳೆ ಥ್ರಿಲ್ಲರ್ ಎಲಿಮೆಂಟ್ ಇದೆ ಆ್ಯಂಡ್ ತುಂಬ ಒಳ್ಳೆ ಫಿಲಾಸಫಿ ಇದೆ ಸಿನಿಮಾದಲ್ಲಿ. ನಿಮಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ ಅಂತ ಇಲ್ಲಿ ಟೀಸರಲ್ಲಿ ನಾವು ನೋಡಿದ್ದು ಒಂದು ಫಿಲಾಸಫಿ. ಆದರೆ ಆ ಥರದ್ದು ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ. ಸಿನಿಮಾದ ಟೀಸರ್ ನೋಡಿದಾಗ ಒಬ್ಬ ನಾಯಕ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕು ಬಲಿಪಶು ಆಗೋ ಥರ ಅನಿಸುತ್ತೆ, ಬಟ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನೀವು ನಿಮ್ಮ ನಿಜ ಜೀವನದಲ್ಲಿ ಆ ರೀತಿಯಾಗಿ ಹಣದ ಪರಿಸ್ಥಿತಿಗಳಿಗೆ ಸಿಕ್ಕು ಬಲಿಪಶು ಆಗಿದ್ದು ಯಾವುದಾದ್ರು ಉದಾಹರಣೆಗಳಿದೆಯಾ? ಅಂದರೆ ಎಲ್ಲದು ನಾನು ಆಗಲೇ ಹೇಳಿದೆ, ಒಂದೊಂದು ಘಟ್ಟ ಒಂದೊಂದು ಅಂದರೆ ಎಲ್ಲರ ಬದುಕಲ್ಲೂ ಎಲ್ಲ ಥರದ ಎಕ್ಸ್ಪೀರಿಯೆನ್ಸು ಆಗಿರುತ್ತೆ. ಆ ಎಕ್ಸ್ಪೀರಿಯೆನ್ಸ್ಗಳಿಂದ ಕಲ್ತ್ಕೊಂಡು ಅದನ್ನು ದಾಟ್ಕೊಂಡು ಮುಂದೆ ಬಂದಿರ್ತೀವಿ. ಆ ಅನುಭವಗಳೇ ಕಲಿಸೋದು. ಅದು ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಬೇರೆ 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 ಥರದ ಅನುಭವಗಳಾಗುತ್ತೆ. ಕಾನ್ಫ್ಲಿಕ್ಟ್ಸ್ ಇದ್ರೇ ಲೈಫು ಚಂದ. ಇಲ್ಲಾಂದರೆ ಸಿನಿಮಾನೂ ಅಷ್ಟೇ, ಕಾನ್ಫ್ಲಿಕ್ಟ್ಸ್ ಇದ್ರೇ ಚಂದ. ಸೊ ಎಲ್ಲರ ಲೈಫಲ್ಲೂ ಆಗಿರುತ್ತದು. ಪರಮೇಶ್ವರ್ ಸರ್, ನೀವು ಗದ್ದೆಯಲ್ಲೂ ಕೂಡ ಕೃಷಿ ಮಾಡಿದ್ದೀರಿ, ಈಗ ಸಿನಿಮಾದಲ್ಲಿ ಕೃಷಿ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಥರದ ಅನೇಕ ಕನಸುಗಳನ್ನು ಕಟ್ಕೊಂಡು ಪಟ್ಟಣಕ್ಕೆ ಬರೋರಿಗೆ ನಿಮ್ಮ ಯಶಸ್ಸು, ಆ ಸಾಧನೆ ಎಲ್ಲವನ್ನು ಅವಲೋಕಿಸಿ ನೀವು ಅವರಿಗೊಂದಿಷ್ಟು ಸಲಹೆಗಳನ್ನು ಕೊಡೋದಾದರೆ? ಇಲ್ಲ, ಆ್ಯಕ್ಚುಲಿ ಇದು ಭಾಳ ಸಿಂಪಲ್ ಇದೆ. ನಾವು ಸಿನಿಮಾ ಮಾಡೋದು ತುಂಬ ಕಷ್ಟ, ಗದ್ದೆ ಬಹುಶಃ ಈಸಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಅಂದರೆ ಅಥವಾ ಆ ಥರ ಒಂದು ಅಭಿಪ್ರಾಯ ನೀವು ಹೇಳಿದ್ರಿ ಅಂತ ಹೇಳ್ತಾ ಇಲ್ಲ ನಾನು, ಆ ಥರ ಅಭಿಪ್ರಾಯ ನನಗೂ ಇತ್ತು ಇಡೀ ಇದರಲ್ಲಿ. ಬಟ್ ನಾನು ಈಗ ನೋಡಿದ ಹಾಗೆ ಅಂದರೆ ಒಂದು ಭತ್ತ ಬೆಳಿಬೇಕು ಅಂದರೆ ಫಸ್ಟು ಬೇಸಿಗೆಯಲ್ಲಿ ಅದನ್ನು ಒಂದು ಮಟ್ಟಕ್ಕೆ ಅದನ್ನು ಟಿಲ್ ಮಾಡಿ ಇಟ್ಟಿರಬೇಕು. ಮಳೆ ಬಿದ್ದ ಮೇಲೆ ಇನ್ನೆರಡು ಸಾರಿ ಟಿಲ್ ಮಾಡಬೇಕು. ಅದಾದಮೇಲೆ ಭತ್ತವನ್ನು ನೆನೆಸಿ ಆ ಸಸಿಗಳನ್ನು ಮಾಡಿ ಇಡಬೇಕು. ಅದನ್ನು ಒಂದು ಕಡೆ ಹಾಕಬೇಕು. ಅಲ್ಲಿಂದ ಶಿಫ್ಟ್ ಮಾಡಿ ಅದನ್ನು ನಾಟಿ ಮಾಡಬೇಕು. ಅದಾದಮೇಲೆ ಒಂದು 45 ದಿನ ಆ ನೀರು ಅದು ಒಂದು ಹಂತದಲ್ಲಿರಬೇಕು. ಮಳೆ ಆದರೂ ಮಾತ್ರ ನಿಮಗೆ ಆಗೋಕ್ಕೆ ಸಾಧ್ಯ. ಅದು 45 ದಿನ ಆದಮೇಲೆ ನೀರು ಇರಬಾರ್ದು. ಡಿಸೆಂಬರ್ ಮಳೆ ಬಂದರೆ, ಅಂದರೆ ನಮ್ಮ ಊರಲ್ಲಿ ನಾವು ಮಾಡ್ತಾ ಇದ್ದ ಭತ್ತದ ಕೃಷಿ ಹೇಳ್ತಿದ್ದೀನಿ ನಾನು, ಡಿಸೆಂಬರಲ್ಲಿ ಮಳೆ ಬಂದರೆ ನಿಮ್ಮ ಭತ್ತ ಹೋಯಿತು. ಅಕ್ಟೋಬರಲ್ಲಿ ಮಳೆ ಬಂದರೆ ನಿಮ್ಮ ಭತ್ತಕ್ಕೆ ಹಿಡಿದಿರುವ ಹುಳಗಳು ಸಾಯತ್ತೆ ಅನ್ನೋದು ನಿಜ. ಆದರೂ ಅದು ಅಕಸ್ಮಾತ್ ಕಂಟಿನ್ಯೂ ಆದರೆ ಅದು ನಿಮಗೆ ಭತ್ತ ಕರೆಕ್ಟಾಗಿರುವ ಫಸಲು ಕೊಡಲ್ಲ. ಸೇಮ್ ವಿತ್ ಸಿನಿಮಾ. ಅಂದರೆ ಅಷ್ಟೇ ಕಾಂಪ್ಲೆಕ್ಸು ಅಥವಾ ಅಷ್ಟೇ ಸರಳ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಸಿನಿಮಾ ಸಖತ್ ಯಾವತ್ತೂ ಈ ವಿಷಯಕ್ಕೆ ನನಗೆ ಇರುವ ನಂಬಿಕೆ ಏನು ಅಂದರೆ, ಸಿನಿಮಾ ಸ್ಟೋರಿ ಟೆಲ್ಲಿಂಗ್ ಇಸ್ ಅ ಕಾಂಪ್ಲೆಕ್ಸ್ ಎಂಜಿನಿಯರಿಂಗ್. ಆ ಕಾಂಪ್ಲೆಕ್ಸ್ ಎಂಜಿನಿಯರಿಂಗನ್ನು ಅಂದರೆ ಒಳ್ಳೆ ಸಿನಿಮಾ ಮಾಡೋದು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಲೈಫ್ ಲಾಂಗ್ ಇದ್ರೂ ಸಾಕಾಗಲ್ಲ. ಯಾಕೆಂದರೆ ಎಲ್ಲ ಆರ್ಟ್ ಫಾರ್ಮ್ಗಳು ಸೇರಿ ಆಗಿರುವ ಫಾರ್ಮ್ ಇದು. ಮ್ಯೂಸಿಕ್ಕು, ಕ್ಯಾಮರಾ, ಲೈಟು, ಪರ್ಫಾರ್ಮೆನ್ಸು, ಈ ಥರ. ಸೊ ನಾನು ಈ ಪ್ರಶ್ನೆಯ ಸಂದರ್ಭದಲ್ಲಿ 2 ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಇಡೀ ತಂಡದ ಬಗ್ಗೆ. ಅದು ರಮೇಶ್ ಇರ್ಬೋದು, ಮೋಕ್ಷ ಕುಶಾಲ್ ಇರ್ಬೋದು. ಮೋಕ್ಷ ಜೊತೆ ನಾನು ಐ ಥಿಂಕ್ ಇಡೀ ಸಿನಿಮಾ ಜಗಳ ಮಾಡಿದ್ದೀನಿ. ಒಂದು ಟೇಕ್ ಅಂತೂ 14 ಟೇಕ್ ಮಾಡಿ ಅಳಿಸಿದ್ದೀನಿ ಮೈಸೂರಲ್ಲಿ 3ನೇ ದಿನ ಶೂಟಲ್ಲಿ. 14 ಟೇಕ್ ಆದಮೇಲೆ ಈಗ ಮೊನ್ನೆ ನೋಡ್ತಾ ಇದ್ದೆ, ಆ್ಯಕ್ಚುಲಿ ನಾನು ಇಟ್ಕೊಂಡಿರೋದು 1ನೇ ಟೇಕೋ 2ನೇ ಟೇಕೋ ಅಂತ ನನಗೆ ಡೌಟ್ ಇದೆ. ಸೊ ಉಳಿದಿರುವ 12 ಟೇಕ್ಗಳನ್ನು ಸುಮ್ಮನೆ ತೊಗೊಂಡೆ, ಅಥವಾ ಅವ್ರ ಜೊತೆ ಜಗಳ ಮಾಡಿದೆ, ಅವ್ರನ್ನ ಅಳಿಸಿದೆ, ಅವರ ಪ್ರಶ್ನೆಗಳಿಗೆ ಇರಿಟೇಟ್ ಆದೆ. ಸೊ ಹೀಗೆಲ್ಲ ಮಾಡಿದ್ದೀನಿ. ಆ ಥರ ನನ್ನ ಈಗ ಸರ್
ಸರ್ದಾರ್ ಸತ್ಯ ಅವರು ಲಾಸ್ಟ್ ಮಿನಿಟಲ್ಲಿ ನಮ್ಮ ಸಿನಿಮಾಗೆ ಎಂಟ್ರಿ ಆಗಿದ್ದು, ಆದರೆ ಒಂದು ಅದ್ಭುತವಾಗಿರುವ ಪಾತ್ರ ಮಾಡಿದ್ದಾರೆ. ಅದೇ ಥರ ನಾನು ಕ್ಯಾಮ್ರಾಮನ್ ಅರುಣ್ ಬಗ್ಗೆ ಹೇಳಲೇಬೇಕು. ನಾನು ಮಾಡಿರುವ ಮೊದಲನೇ ಪ್ರೋಮೋಗೆ ಅವರು ಕ್ಯಾಮ್ರಾ ವರ್ಕ್ ಕೆಲಸ ಮಾಡಿದರು 10 ವರ್ಷಗಳ ಹಿಂದೆ. ಸೊ ಆ ದಿನ ನನಗೆ ತುಂಬ ಇಷ್ಟ ಆಗಿಬಿಡ್ತು ಅವರ ಕೆಲಸ. ಆ ದಿನ ನಾನು ಸಿನಿಮಾ ಮಾಡಿದರೆ ನೀವೇ ಕ್ಯಾಮ್ರಾಮನ್ ಅಂತ ಹೇಳಿದ್ದೆ. ನೀವೆಲ್ಲ ನೋಡಿರ್ತೀರ, ನಾನು ಮಾಡಿರುವ 9 ಸೀಸನ್ ಬಿಗ್ ಬಾಸ್ಗಳ ಪ್ರೋಮೋ ಮಾಡಿದ್ದು ಅರುಣ್ನೇ. ಅವರು ಅದ್ಭುತವಾಗಿ ಪ್ರೋಮೋಗಳನ್ನು ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ಅಂತ ಬಂದಾಗ ಕ್ಯಾಮ್ರಾಮನ್ ಯಾರು ಅಂದರೆ ಅವರ ಮೊದಲನೇ ಸಿನಿಮಾ ಇದು. ನೀವು ಈ ಸಿನಿಮಾ ನೋಡಿದರೆ ಅದು ಅವರ ಮೊದಲನೇ ಸಿನಿಮಾ ಅಂತ ಖಂಡಿತ ಹೇಳಲ್ಲ. ತುಂಬ ಅದ್ಭುತವಾಗಿರುವ ಗೆಳೆಯ ನನಗೆ. ಆ್ಯಂಡ್ ಎಷ್ಟೋ ಶಾರ್ಟ್ಗಳು ಅದರಲ್ಲಿ ಆ್ಯಕ್ಚುಲಿ ಎಡಿಟ್ ಮಾಡ್ತಾ ಇರುವಾಗ ಅಗೇನ್ ಪ್ರತೀಕ್ ಶೆಟ್ಟಿ ಅವರು ಎಡಿಟ್ ಮಾಡಿದ್ದು, ಅವರು ಬಂದಿದ್ದಾರೋ ಗೊತ್ತಿಲ್ಲ ಇಲ್ಲಿ. ಸೊ ಅದ್ಭುತವಾಗಿರುವ ಎಡಿಟಿಂಗ್ ಸೆನ್ಸಿಬಿಲಿಟೀಸು. ಅವರಿಗೆ ಯಾವುದೋ ಒಂದು ಶಾರ್ಟ್ ಅವರಿಗೆ ತುಂಬ ಇಷ್ಟ ಆದಾಗ, ಅಯ್ಯೋ ಈ ಶಾರ್ಟ್ ಆ್ಯಕ್ಚುಲಿ ನಾನು ಹೇಳಿದ್ದಲ್ಲ, ಅರುಣ್ ಹೇಳಿದ್ದಲ್ವಾ, ಸೊ ಗೌರವ ನನಗೆ ಸಿಗ್ತಾ ಇದೆ ಅಂತ ನನಗೆ ಆ್ಯಕ್ಚುಲಿ ಎಲ್ಲ ಅರ್ಥ ಆಯಿತು. ಅಷ್ಟು ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಅವರು. ಅಂದರೆ ಸಿನಿಮಾ ನಾನು ಆಗಲೇ ಹೇಳಿದೆ ಕಾಂಪ್ಲೆಕ್ಸ್ ಎಂಜಿನಿಯರಿಂಗ್ ಅಂತ. ಆ ಎಂಜಿನಿಯರಿಂಗನ್ನು ಡಿಕೋಡ್ ಮಾಡೋಕ್ಕೆ ನಿಜವಾಗ್ಲೂ ಅರುಣ್ ಅವರ ಸಹಕಾರ ತುಂಬ ಇದೆ. ಅದ್ರ ಜೊತೆಗೆ ನಮ್ಮ ಸಿನಿಮಾಗೆ ಹಾಡುಗಳನ್ನು ಮಾಡಿದ್ದು ವಾಸುಕಿಯವರು ಹಾಡುಗಳಷ್ಟೇ ಮಾಡಿಲ್ಲ, ಅವರು ನನ್ನ ಸಿನಿಮಾದ ಮೊದಲನೇ ಕೇಳುಗ ಕೂಡ. ಅಂದರೆ ನನ್ನ ಕಥೆಯನ್ನು ಮೊದಲನೇ ಸಾರಿ ಕೇಳಿದ್ದು ವಾಸುಕಿ. ಅವರು ತುಂಬ ಸ್ಕ್ರಿಪ್ಟಿಗೆ ಸಾಕಷ್ಟು ಸಹಾಯ ಬೇರೆ ಮಾಡಿದ್ದಾರೆ. 5 ಹಾಡುಗಳಿವೆ, ಅದನ್ನು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನಾಬಿನ್ ಪಾಲ್ ಅವರು ಸೂಪರಾಗಿ ಇದಕ್ಕೆ ಅಂದರೆ ಈ ಒಂದು ಬೇರೆ ಫೀಲನ್ನು ನೀವು ಈ ಮ್ಯೂಸಿಕಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಇದು ಸಿಗುತ್ತೆ ಅಂತ ನಾನು ತುಂಬ ಕಾನ್ಫಿಡೆನ್ಸಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಅನಿಲ್, ಭೀಮೇಶ್ ಬಾಬು, ನನ್ನ ಪಾಪ ಶೋಚನೀಯ ಸ್ಥಿತಿಯಲ್ಲಿದ್ದರು ನಮ್ಮ ಡೈರೆಕ್ಷನ್ ಟೀಮು, ನಿಶ್ಚಲ್ಲು, ಹರ್ಷಿತು, ಅರುಣ್. ಸೊ ಈ ಟೀಮಿಗೆ ನಾನು ಕೊಟ್ಟಿರುವ ತೊಂದರೆಗಳು, ಅವರಿಗೆ ಕೊಟ್ಟಿರುವ ಕಾಟ, ಮಾಡಿರುವ ಅನಾಹುತಗಳು, ಸೊ ಇದೆಲ್ಲ 85 ದಿನಗಳಲ್ಲಿ ಇದೆಲ್ಲವೂ ಆಗಿವೆ. ನಾನು ಯಾರ್ದಾದ್ರು ಹೆಸರು ಮರೆತಿದ್ರೆ ಬೈಬೇಡಿ. ಪೂರ್ಣಿಮಾ ಆಲ್ರೆಡಿ ನೋಡ್ತಿದ್ದಾರೆ. ಅವರು ಪೂರ್ಣಿಮಾ ದೇಶಪಾಂಡೆ ಹೆಂಗೂ ಅರ್ಧ ಹೆಸರು ಇಲ್ಲಿ ಹಾಕಿದ್ದೀನಿ, ಹಾಗಾಗಿ ಅವರು ಕೇಸ್ ಹಾಕೋಕ್ಕಾಗಲ್ಲ ನನ್ನ ಮೇಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ವಾಯ್ಸನ್ನು ಬಳಸ್ಕೊಂಡಿದ್ದೀನಿ ಈ ಇಡೀ ಇದರಲ್ಲಿ. ಆ್ಯಂಡ್ ಇದರಲ್ಲೊಂದು ಸಣ್ಣ ಕುತೂಹಲ ಇರಲಿ, ಅವರು ಒಂದು ಕುತೂಹಲ ಇರಲಿ, ಅದು ಸೊ ಸ್ಪೆಷಲ್ ಅಪಿಯರೆನ್ಸ್. ಇದು ಸ್ವಲ್ಪ ದೀರ್ಘವಾಗಿರುವ ಸಿನಿಮಾ ಇದು. ಆದರೆ ನಿಮ್ಮನ್ನು ಅಷ್ಟು ನಿಮಿಷ ಎಂಗೇಜಿಂಗ್ ಆಗಿ ಇಡುವ ಸಿನಿಮಾ ಇದು. ನಾನು ಈ ಸಿನಿಮಾ ಸ್ಕ್ರಿಪ್ಟ್ ಬರೆದಾಗ 209 ನಿಮಿಷ ಬಂದುಬಿಡುತ್ತೆ ಅಂತ ನನಗೆ ಅನಿಸಿತ್ತು. ನನ್ನ ಲೆಕ್ಕಾಚಾರದಲ್ಲಿ 180 ನಿಮಿಷ ಶೂಟ್ ಆಯಿತು, ಬಂತು ಅದು ಫಸ್ಟ್ ಎಡಿಟು. ತುಂಬ ಭಯ ಬಿದ್ದುಬಿಟ್ಟಿದ್ದೆ. 200 ನಿಮಿಷ ಬಂದಾಗ ಪ್ರತೀಕ್ ಅವರಿಗೆ ನಾನು ಸಖತ್ ತೊಂದರೆ ಕೊಟ್ಟಿದ್ದೀನಿ ಎಡಿಟ್ರಿಗೆ. ಅಯ್ಯೋ ಒಂದನೇ ಸ್ಕೆಡ್ಯೂಲ್ ಇಷ್ಟು ಬಂದುಬಿಟ್ಟಿದೆ, 37 ನಿಮಿಷ ಬರಬೇಕಾಗಿತ್ತು, 50 ನಿಮಿಷ ಬಂದುಬಿಟ್ಟಿದೆ ಹೀಗೆ ಅಂತ. ಕೊನೆಗೆ ನನ್ನ ಜೊತೆ ಕೆಲಸ ಮಾಡ್ತಾರೆ ಚಿತ್ರ ಅಂತ, ಅವರು ನನಗೊಂದು ವಿಡಿಯೋ ಕಳಿಸಿದರು. ಅದು ಸಿದ್ಧಾರ್ಥ್ ರೆಡ್ಡಿ ವಂಗಾದು, ಸಂದೀಪ್ ರೆಡ್ಡಿ ವಂಗಾದು ಒಂದು ವಿಡಿಯೋ. ಅದರಲ್ಲಿ ಅವರೊಂದು ಹೇಳ್ಕೊಂಡಿದ್ದಾರೆ, ಟೊರೆಂಟಿನೋ ಒಂದು ಕಡೆ ಹೇಳಿದ್ದಾರೆ ಅಂತ. ಏನಂದರೆ, ನೀವು ನಿಮ್ಮ ಎನ್ಸೆಂಬಲ್ ಕಟ್ಟು ನಿಮಗೆ ಹಾರ್ಟ್ ಅಟ್ಯಾಕ್ ಕೊಟ್ಟಿಲ್ಲ ಅಂದರೆ ನೀವು ಸಿನಿಮಾ ಮಾಡಿಲ್ಲ ಅಂತ ಲೆಕ್ಕ ಅಂತ. ಸೊ ಅಂದರೆ ಅದು ಅಷ್ಟು ಉದ್ದ ಬಂದಿರುತ್ತೆ, ಅದು ಆದಮೇಲೆ ನೀವು ಅದನ್ನು ಕಟ್ ಮಾಡಬೇಕು ಅನ್ನೋದು ಆ ಮಾತಿನ ತಾತ್ಪರ್ಯ. ಸೊ ತುಂಬ ದೀರ್ಘವಾಗಿರುವ ಸಿನಿಮಾ ಇದು, ಆದರೆ ಅಷ್ಟು ಹೊತ್ತು ನಿಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡು ಇದು ನನ್ನ ನಂಬಿಕೆ. ಆದರೆ ಒಬ್ಬ ವೀಕ್ಷಕ ಏನನ್ನು ಆಸೆ ಪಡ್ತಾನೆ, ಏನನ್ನು ಇಷ್ಟಪಡ್ತಾನೆ, ಇದನ್ನು ಡಿಕೋಡ್ ಮಾಡೋದು ನನಗೆ ಟೆಲಿವಿಷನ್ನಲ್ಲೂ ಸಾಧ್ಯ ಆಗಿಲ್ಲ, ಇವತ್ತಿಗೂ ಅದು ಆಗತ್ತೆ ಅಂತ ಅನ್ಸಲ್ಲ. ಅದನ್ನು ಜನರ ಮುಂದೆ ಇಟ್ಬಿಡೋದು, ಒಂದೋ ಗೆಲ್ತೀನಿ ಇಲ್ಲ ಅಂದರೆ ಕಲಿತೀನಿ, ಆ ಒಂದು ಅಟಿಟ್ಯೂಡಲ್ಲಿ ಸಿನಿಮಾ ಮಾಡಿದ್ದೀನಿ. ಇನ್ನು ಸಿನಿಮಾ ರಿಲೀಸ್ ಮಾಡಬೇಕು ನಾನು. ತುಂಬ ಚಾಲೆಂಜಿಂಗ್ ಇದೆ, ಆ್ಯಕ್ಚುಲಿ ಡಿಪ್ರೆಸ್ಸಿಂಗ್ ಇದೆ ಸಿಚುವೇಶನ್ನು ಮಾರ್ಕೆಟಲ್ಲಿ. ಆದರೆ ಅದರ ಅರ್ಥ ಸಿನಿಮಾಕ್ಕೆ ಜನ ಬರಲ್ಲ ಅಂತಿಲ್ಲ, ಅಥವಾ ಅದಕ್ಕೊಂದು ಇಕಾನಮಿಕ್ಸ್ ಇಲ್ಲ ಅಂತಿಲ್ಲ. ಆ ಇಕಾನಮಿಕ್ಸನ್ನು ಅರ್ಥ ಮಾಡ್ಕೊಂಡು ಮಾಡಬೇಕು.
ಅದು ನಾನು ಈ ಸಿನಿಮಾ ಶುರು ಮಾಡುವ ಹಂತದಲ್ಲಿ ಬೇರೆ ಥರದ ಸಿಚುವೇಶನ್ ಇತ್ತು, ಇವತ್ತು ಬೇರೆ ಥರದ ಸಿಚುವೇಶನ್ ಇದೆ. ಹಾಗಾಗಿ ಒಂಚೂರು ನಾನು ಒದ್ದಾಡಿದ್ದೀನಿ, ನನಗೇನದು ಈಸಿ ಆಗಿಲ್ಲ. ಅಥವಾ ಎಲ್ಲವನ್ನೂ ಮಾರಿದ್ದೀನಿ ಅಂತಲೂ ಅಲ್ಲ, ಸ್ವಲ್ಪ ಮಾರಿದ್ದೀನಿ, ಸ್ವಲ್ಪ ಇನ್ನೂ ಉಳಿಸ್ಕೊಂಡಿದ್ದೀನಿ. ಸೊ ಮಾರ್ತೀನಿ, ಯಾಕೆಂದರೆ ನಾನು ಸ್ವಲ್ಪ ಹಠವಾದಿ. ಅಂದರೆ ನನಗೆ ಎಲ್ಲರೂ ನನ್ನನ್ನು, ಸಾರಿ ಇದನ್ನು ಬಳಸ್ಬೋದೋ ಗೊತ್ತಿಲ್ಲ ಈ ಶಬ್ದವನ್ನು, ಮಾರ್ವಾಡಿ ಅಂತ ಕರೀತಾರೆ. ಅಂದರೆ ತುಂಬ ಒದ್ದಾಡ್ತೀನಿ ನಾನು ಬಿಸ್ನೆಸ್ಸಿಗೆ. ಅಂದರೆ ತುಂಬ ಕುತ್ಕೋತೀನಿ, ಅವ್ರಿಗೆ ಏನೋ ಬೇರೆ ಏನೋ ಸೆಲ್ ಮಾಡ್ತೀನಿ. ಸೊ ಆ್ಯಂಡ್ ಅದಕ್ಕೆ ನಿಂತ್ಕೋತೀನಿ ಕೂಡ, ಅಂದರೆ ಸುಮ್ಮನೆ ಸುಳ್ಳು ಹೇಳಿ ಸೆಲ್ ಮಾಡಲ್ಲ. ಸೊ ಅದನ್ನು ಮಾಡ್ತೀನಿ. ಹಾಗಾಗಿ ನನಗೆ ಕಂಪ್ಲೀಟ್ ವಿಶ್ವಾಸ ಇದೆ. ನಾನು ಏನು, ಯಾಕಂದರೆ 85 ದಿನಗಳ ದೊಡ್ಡ ಪ್ರೊಡಕ್ಷನ್ ಇದು, ಆ ಪ್ರೊಡಕ್ಷನ್ನಿಗೆ ಹಾಕಿರುವ ದುಡ್ಡನ್ನು ನಾನು ತೆಗಿತೀನಿ ಅನ್ನೋ ಒಂದು ನಂಬಿಕೆಯಲ್ಲಿದ್ದೀನಿ. ಪರಮ್ ಸರ್, ಇಲ್ಲಿ ನೊಬಿನ್ ಪಾಲ್ ಅವ್ರನ್ನ ನೀವು ಚೂಸ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ 2018 ಮೂವಿ ಕಾರಣ ಆಯ್ತಾ, ಅಥವಾ ಅದೇ ಸೈಮಲ್ಟೇನಿಯಸ್ಲಿ ಅದೇ ಟೈಮಲ್ಲೇ ಇದಾಗಿದ್ದ ಹೇಗೆ? ಇಲ್ಲ, ಆ್ಯಕ್ಚುಲಿ ಒಂದು ಚೂರು ಮಜಾ ಮಾಡಿದ್ದಾರೆ ಅವರು. ನನಗೆ ಈ ಸಂಗೀತದಲ್ಲಿ ಹೆಚ್ಚು ಐಡಿಯಾ ಇಲ್ಲ ಆ್ಯಕ್ಚುಲಿ. ನಾನು ಬಹಳ ಈ ಸೆಗ್ಮೆಂಟ್ಗಳಲ್ಲಿ ಒಂದು ವೀಕೆಸ್ಟ್ ಇದ್ದರೆ ನಾನು ಮ್ಯೂಸಿಕಲ್ಲಿ, ಆ ಮ್ಯೂಸಿಕ್ಕಲ್ಲಿ ಹಿಂಗಿರುವಾಗ ನನಗೆ ಅನಿರುದ್ಧ ರವಿಚಂದ್ರರದು ಭಯಂಕರ ಇಷ್ಟ ಬ್ಯಾಕ್ಗ್ರೌಂಡ್ ಸ್ಕೋರ್ಗಳು. ಆ್ಯಂಡ್ ಅದನ್ನು ಭಾಳ ಆಸೆ ಪಟ್ಟಿದ್ದೆ ನಾನು. ಮತ್ತು ನಾನು ಸಿಕ್ಕದವರಿಗೆಲ್ಲ ಕೇಳ್ತಾ ಇದ್ದೆ, ಅವ್ರು ಹೆಂಗೆ ಆ ಇಫೆಕ್ಟ್ ತರ್ತಿದ್ದಾರೆ ಅಂತ. ಎಲೆಕ್ಟ್ರಾನಿಕ್ಸ್ ಅಂತ ಯಾರೋ ಅಂದರು, ಅದನ್ನು ಯಾರು ಮಾಡ್ತಾರೆ ಕನ್ನಡದಲ್ಲಿ ಅಂತ ಹೀಗೆಲ್ಲ ಒಂದು ಬರ್ತಾ ಇತ್ತು. ಇದು ಆಗ್ತಾ ಇರುವಾಗ ನಾವು ಕೆಲಸ ಮಾಡ್ತಾ ಇರುವ ತಂಡ ಇದೆಯಲ್ಲ, ಅದು ಒಂಥರ ಕನೆಕ್ಟೆಡ್ ಇರುತ್ತೆ. ಪ್ರತೀಕ್ ಅವರು ನಾನು ಕೇಳಿದೆ ಅವರನ್ನು ಹಿಂಗೆ ಅಂತ, ಇಲ್ಲ ಚೆನ್ನಾಗಿ ಮಾಡ್ತಾರೆ ಅವರು ಅಂತ. ಯಾಕಂದರೆ ಈ ಪ್ರತೀಕ್ ಮೇಲೆ ಕೇಸ್ ಹಾಕ್ಬೋದು ನಾವೆಲ್ಲ ಸೇರಿ. ಅವ್ರಿಗೆ 28 ವರ್ಷ, ಅವರು ಎಡಿಟರು, ಅವರು ಒಳ್ಳೆ ಕ್ಯಾಮ್ರಾಮನ್ನು, ಒಳ್ಳೆ ಕಲರಿಸ್ಟು, ಅವರು ಮ್ಯೂಸಿಕ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಜೊತೆಗೆ ಈ ಡಾಕ್ಯುಮೆಂಟ್ರಿಗಳನ್ನು ಮಾಡ್ತಾರೆ. ಹೀಗೆ ಎಲ್ಲ ಕೆಲಸವನ್ನು 28 ವರ್ಷಕ್ಕೆ ಹೆಂಗೆ ಅಷ್ಟು ಅದ್ಭುತವಾಗಿ ಮಾಡ್ಬೋದು ಅಂತ ನನಗೆ ಕೆಲಸ ಆಶ್ಚರ್ಯ ಆಗುತ್ತೆ. ಇಂಥ ಯಂಗ್ ಟ್ಯಾಲೆಂಟ್ಗಳು ನಮ್ಮ ಹತ್ರ ತುಂಬ ಇವೆ ಈ ಕನ್ನಡದಲ್ಲಿ. ಅವ್ರು ನನಗೆ ಹೇಳಿದರು, ಇಲ್ಲ ಈ ಥರ ನೋಬಿನಿಂದ ನೀವು ಟ್ರೈ ಮಾಡ್ಬೋದು ಅಂತ. ಸೊ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಫೀಲ್ ಬೇಕು ಅಂತ ನಾನು ಒದ್ದಾಡಿದ್ರಿಂದ ಅದನ್ನು ಅವ್ರು ಸಜೆಸ್ಟ್ ಮಾಡಿದರು. ನೋಬಿನ್ ಬಂದರು, ನೋಬಿನ್ ಒಂದು ರೆಫರೆನ್ಸ್ ಏನೋ ಹಾಕಿದರು ಪ್ರತೀಕ್ ಅವರು ಎಡಿಟಿಗೆ. ನಿಮಗೆ ಈ ರೆಫರೆನ್ಸ್ ಇಷ್ಟ ಆಯಿತಾ ಅಂತ ಕೇಳಿದರು. ತುಂಬ ಇಷ್ಟ ಆಯಿತು ಅಂತಂದೆ. ಮಾಡಿಕೊಡ್ತೀನಿ ಬಿಡಿ ಅಂತಂದರು. ನನಗೆ ಫ್ರೀಡಮ್ ಕೊಡಬೇಕು ಅಂತ ನನಗೆ ಬೆದರಿಕೆ ಹಾಕಿದರು. ನಾನು ಅವರಿಗೆ ಫ್ರೀಡಮ್ ಕೊಡದೆ ಏನು ಮಾಡಲಿ, ನನಗಂತೂ ಮ್ಯೂಸಿಕ್ ಹೆಚ್ಚು ಜ್ಞಾನ ಇಲ್ಲ ಅದರಲ್ಲಿ. ನಾನು ಫೀಲ್ ಮಾತ್ರ ಹೇಳ್ಬೋದು. ಅದಾದಮೇಲೆ ಅವ್ರ ಹತ್ರ ಸುಮಾರು ಸಾರಿ ಜಗಳ ಮಾಡಿದ್ದೀನಿ. ಆದರೆ ನೋಬಿನ್ ಈ ಸಿನಿಮಾದಲ್ಲಿ ನನ್ನ ಪ್ರಕಾರ ತುಂಬ ಹೆಸರು ಗಳಿಸ್ತಾರೆ. ಯಾಕೆಂದರೆ ಅವರು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ನ 20 ನಿಮಿಷ ಇರ್ಬೋದು, ಸಾವುಕಾರರಿಗೆ ಕೊಟ್ಟಿರೋ ಥೀಮ್ ಇರ್ಬೋದು, ಬ್ರಿಲಿಯಂಟ್. ಸರ್ ಅಲ್ಲಿ ಸರ್, ನಿಮಗೆ ಅಂದರೆ ಕಲಾವಿದರು ಅಥವಾ ನಟರಿಗೆ ಕತೆ ಕೇಳೋ ಪರಿಸ್ಥಿತಿಯನ್ನು ಒಂದು ಚಿಕ್ಕದಾಗಿ ಹೇಳಿದ್ರಿ. ಬಟ್ ನೀವು ಕಥೆಯನ್ನು ಯಾವ ರೀತಿ ಜಡ್ಜ್ ಮಾಡ್ತೀರಿ ಅಂತ, ಯಾಕಂದರೆ ಸಾಕಷ್ಟು ಕಥೆಗಳು ನಿಮ್ಮನ್ನು ಹುಡ್ಕೊ ಬರ್ತವೆ. ನಿಮ್ಮಿಂದನೇ ಗೆದ್ದಿದ್ದ ಕಥೆಗಳು ಎಷ್ಟೋ ಇದೆ, ನಿಮಗೋಸ್ಕರ ಬರೆದಿದ್ದ ಕಥೆಗಳು ಎಷ್ಟೋ ಇದೆ. ಬಟ್ ಎಲ್ಲವನ್ನು ಮೀರಿ ಒಬ್ಬ ನಟನಾಗಿ ಈ ಸಿನಿಮಾ ಕಥೆಯಾಗಿ ಸಿನಿಮಾ ಆದರೆ ಅದ್ಭುತವಾಗಿರುತ್ತೆ, ಜನ ನೋಡ್ತಾರೆ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ ಅಂತ? ಅಲ್ಲ, ಖಂಡಿತ ಜನ ನೋಡ್ತಾರೆ ಇಲ್ವಾ ಅನ್ನೋದು ಖಂಡಿತ ಡಿಸೈಡ್ ಮಾಡೋಕ್ಕಾಗಲ್ಲ. ಅಂದರೆ ಹಂಗಿದ್ರೆ ಎಲ್ಲ ಸಿನಿಮಾಗಳನ್ನೂ ನಾವು ಎಲ್ಲರೂ ಸೂಪರ್ ಹಿಟ್ಗಳನ್ನೇ ಕೊಡೋಕ್ಕಾಗುತ್ತೆ. ಬಟ್ ಒಂದು ಕತೆ ಓದಿದಾಗ ಅದು ಕಂಪ್ಲೀಟ್ ಅಂತ ಅನಿಸುತ್ತೆ, ಗೊತ್ತಾಗುತ್ತೆ. ಒಬ್ಬ ಒಳ್ಳೆ ರೈಟ್ರದ್ದು ಒಂದು ಒಳ್ಳೆ ಕತೆ ಒಂದು ಕಂಪ್ಲೀಟ್ ಅನ್ಸೋದು ಗೊತ್ತಾಗುತ್ತೆ. ಎಷ್ಟೊಂದು ಕತೆಗಳಲ್ಲಿ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಕತೆಯ ಬೇಸಿಕ್ಸ್ ಕೂಡ ಗೊತ್ತಿರಲ್ಲ. ನಮಗೆ 100 ಜನದಲ್ಲಿ ನಿಮ್ಗೆ ಹೇಳಿದ್ರೆ ಮ್ಯಾಕ್ಸಿಮಮ್ % ತುಂಬ ಕೆಟ್ಟದಾಗ ಕತೆ ಮಾಡಿರ್ತಾರೆ. ನಾವು 100 ಜನದ ಕತೆ ಕೇಳಿದ್ರೆ ಆ ಕತೆದೇ ಅದು ಒಂದು ಸೈನ್ಸ್ ಅಲ್ಲ. ಕತೆ ಹೇಳೋದು ಒಂದು ಕಲೆ, ಅದಕ್ಕೆ ಅದರದ್ದೇ ಆದ ಒಂದು ಸ್ಟ್ರಕ್ಚರು ಎಲ್ಲದೂ ಇರುತ್ತೆ. ಸೊ ಅದು ಓದಿದಾಗ ಅದು ಗೊತ್ತಾಗುತ್ತೆ. ಅದು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ಕೆಲವೊಂದು ಈಗ ಅಂದರೆ ಬದುಕಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾಗಳು ಅವು ತುಂಬ ನೀಟಾಗಿ ಗೊತ್ತಾಗುತ್ತೆ. ಅವು ಸೀದಾ ನಾವು ಓದಬೇಕಾದ್ರೇ ಒಳ್ಳೆಯ ಅನುಭವ ಕೊಡುತ್ತದು. ಕೆಲವೊಂದು ತುಂಬ ಬೇರೆ ಥರ, ಅಂದರೆ ನಾವೀಗ ನೀವೇನು ಬೇರೆ ಥರದ ಎಂಟರ್ಟೈನರ್ಸ್ ಅಂತ ಏನು ಕರಿತೀವಿ, ಅವು ಒಂದು ಬೇರೆ ಥರ. ಸೊ ಒಂದೊಂದು ಥರ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಅದು ಥಾಟ್ ತುಂಬ ಚೆನ್ನಾಗಿ ಇಷ್ಟ ಆದರೆ ಅಲ್ಲಿ ಗೋ ವಿತ್ ದ ಕನ್ವಿಕ್ಷನ್ ಆಫ್ ಡೈರೆಕ್ಟರ್ಸ್. ನಾನು ಅದಾದಮೇಲೆ ನಾನು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ, ನಿರ್ದೇಶಕರ ಕನ್ವಿಕ್ಷನ್ ಮೇಲೇ ಹೋಗ್ತೀನಿ. ಬಟ್ ಅದೇ ಅದು ಏನೋ ನಮಗೆ ಕತೆ ಓದಿದಾಗ ಅನುಭವ ಕೊಡಬೇಕು. ನನಗೆ ಅದಕ್ಕೆ ಕೇಳಿದಾಗ ನನಗೆ ಗೊತ್ತಾಗಲ್ಲ ಕತೆ ಜಡ್ಜ್ ಮಾಡೋಕ್ಕೆ. ಅದಕ್ಕೆ ಯಾವಾಗಲೂ ಪುಸ್ತಕ ಕಳಿಸ್ಬಿಡ್ತೀನಿ, ಕಳಿಸಿ ಅಂತ ಹೇಳ್ತೀನಿ. ಅದು ಅವ್ರಿಗೆ ಎಷ್ಟೊಂದು ಜನಕ್ಕೆ ಸರ್ಪ್ರೈಸ್ ಆಗುತ್ತೆ. ಇದು ಯಾವನೋ ಒಬ್ಬ ಓದ್ತೀನಿ ಅಂತ ಕೇಳ್ತಾನಲ್ಲ, ಎಲ್ಲ ನರೇಶನ್ ಕೇಳ್ತಾರೆ, ಇವನು ಓದ್ತೀನಿ ಅಂತಾನಲ್ಲ ಅಂತ.
ನನಗೆ ಓದಿದಾಗ ಮಾತ್ರ ಜಡ್ಜ್ಮೆಂಟ್ ಸಿಗೋದು, ಕೇಳಿದಾಗ ಆಗಲ್ಲ. ಒಂದೇ ಅಲ್ಲ. ಅದು ಗೊತ್ತಿಲ್ಲ, ಬಟ್ ನಾನು ಬೌಂಡ್ ಸ್ಕ್ರಿಪ್ಟ್ ಕೇಳಿ ಓದಿರೋ ಎಲ್ಲ ಸಿನಿಮಾಗಳು ಚೆನ್ನಾಗಾಗಿದೆ. ರತ್ನದ ಪ್ರಪಂಚ ಬೌಂಡ್ ಸ್ಕ್ರಿಪ್ಟ್, ಬಡವ ರಾಸ್ಕಲ್ ಬೌಂಡ್ ಸ್ಕ್ರಿಪ್ಟ್, ಕೋಟಿನೂ ಬೌಂಡ್ ಸ್ಕ್ರಿಪ್ಟೇ, ಎಲ್ಲದೂ ಅದೇನೆ. ಈ ಉತ್ತರಾಖಂಡ ನಾವು ಪಕ್ಕಾ ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡು ಅದನ್ನು ಓದಿನೇ ಹೋಗ್ತಿರೋ, ಅಣ್ಣ ಫ್ರಮ್ ಮೆಕ್ಸಿಕೋ ಎಲ್ಲವೂ ವಿತ್ ಸ್ಕ್ರಿಪ್ಟೇ ಹೋಗ್ತಿರೋದು. ಅದು ಯಾವುದೂ ನಾನು ನರೇಷನ್ ಕೇಳಿಲ್ಲ, ಎಲ್ಲ ಓದಿದ್ದೀನಿ, ಓದಿದ ಮೇಲೆ ಜಡ್ಜ್ಮೆಂಟ್ ತೊಗೊಂಡಿದ್ದೀನಿ. ಪರಮ್ ಸರ್, ಇಲ್ಲಿ ಇದು ಜಿಯೋ ಸ್ಟುಡಿಯೋಸ್ ಅಂಡರಲ್ಲೇ ಜಿಯೋ ಸಿನಿಮಾ ಬರೋದಾ? ಇಲ್ಲ, ಜಿಯೋ ಸ್ಟುಡಿಯೋಸ್ ಆ್ಯಕ್ಚುಲಿ ರಿಲಯನ್ಸ್ನ 100% ಶೇರ್ಸು ಇದ್ರದ್ದು. ಜಿಯೋ ಸ್ಟುಡಿಯೋಸ್ ಇಸ್ ಅ ರಿಲಯನ್ಸ್ ಕಂಪನಿ, ಜಿಯೋ ಸಿನಿಮಾನು ರಿಲಯನ್ಸ್ ಕಂಪನಿನೇ. ಆದರೆ ಅದರ ಒಂಚೂರು ಅದರಲ್ಲಿ ಅದು ವಯಾಕಾಮ್ 18ನ ಅಂಡರ್ ಬರುತ್ತೆ. ಜಿಯೋ ಸ್ಟುಡಿಯೋಸು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಂಡರ್ ಬರುತ್ತೆ. ಸೊ ಎರಡು ಬೇರೆ ಬೇರೆ ಕಂಪನಿಗಳು, ಅದರ ಸಹೋದರ ಸಂಸ್ಥೆಗಳು. ಸರ್, ಅದು ಕೋಟಿ ಸಿನಿಮಾ ಆ್ಯಕ್ಚುಲಿ ಅಂದರೆ ಯಾವುದಾದ್ರು OTT ಪ್ಲ್ಯಾಟ್ಫಾರ್ಮ್ಗೆ ಎಷ್ಟು ಕೋಟಿಗೆ ಸೇಲ್ ಆಗಿದೆ ಇವಾಗ ಅಂತ? ಇನ್ನು ಡಿಜಿಟಲ್ ನೀವು ತಗೊಳ್ತೀರಾ? ನಾನು ಸ್ವಲ್ಪ ನಾನು ಬಂದ್ಬಿಡ್ತೀನಿ ಈಗ. ಸೊ ಆ್ಯಕ್ಚುಲಿ ಡಿಜಿಟಲ್ ರೈಟ್ಸ್ ಇದೆ. ಸೊ ಇದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ ಸ್ವಲ್ಪ ಮಾತುಕತೆ ಎಲ್ಲ ಹೇಗೆ ಆಗಿದೆ? ಪ್ರೀ ರಿಲೀಸ್ ಬಿಸ್ನೆಸ್ ಮಾತುಕತೆ ಎಲ್ಲ ಹೇಗಾಗಿದೆ? ಪ್ರೀ ರಿಲೀಸ್ ಇಲ್ಲ, ಒಂದು ಸ್ವಲ್ಪ ಅಂದರೆ ನಾನು ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀನಿ 14 ಜೂನ್. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಲೆವೆಲಿಗೆ ಮಾಡಿದ್ದೀನಿ. ಬಟ್ ಡಿಜಿಟಲ್ ಇದೆ, ನೀವು ಮಾತಾಡೋಣ ಮತ್ತೆ. ರಮೇಶ್ ಸರ್, ಇಲ್ಲಿ ಸರ್ ಆ್ಯಕ್ಚುಲಿ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದಲ್ಲಿ ನಿಮ್ಮದೇ ವಿಭಿನ್ನವಾದಂತಹ ಒಂದು ಮ್ಯಾನರಿಸಮಲ್ಲಿ ನೀವು ಕಾಣಿಸ್ಕೊಂಡಿದ್ರಿ. ಸೊ ಈ ಸಿನಿಮಾದಲ್ಲಿ ಮ್ಯಾನರಿಸಮ್ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ? ಪಂಚೆ ಎತ್ಕಟ್ಟಿದ್ದೀನಿ, ನೋಡಿದ್ದೀರಾ? ಮ್ಯಾನರಿಸಮ್ಸು ಅದು ಆಯಾ ಕ್ಷಣಕ್ಕೆ ಬರಬೇಕಂದ್ರೆ ಯು ಕಾಂಟ್ ಕ್ಯಾಲ್ಕುಲೇಟ್ ದಿ ಮ್ಯಾನರಿಸಮ್ಸ್ ಆ್ಯಂಡ್ ಆ್ಯಕ್ಟ್. ಆ ಪಾತ್ರಕ್ಕೆ ಅದಾಗದೆ ಏನೋ ಒಗ್ಗಿ ಬಂದರೆ ಆ ಕ್ಷಣಕ್ಕೆ ಅದು ಹೊಳೆದ್ರೆ ನಮ್ಮ ತಲೆಗೆ ಅದಕ್ಕೆ ಪೂರಕವಾದ ವಾತಾವರಣ ಇದ್ದರೆ, ನಿರ್ದೇಶಕರು ಅದಕ್ಕೆ ಸಹಕಾರ ಕೊಟ್ಟರೆ ಮಾಡಬಹುದು. ಇಷ್ಟು ಮಾಡಯ್ಯ ಸಾಕು ಅಂದರೆ ಪಂಚೆನೇ ಎತ್ತಲ್ಲ, ನಾವು ಮುಗಿಸ್ಬಿಟ್ಟು ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಧನಂಜಯ್ ಸರ್, ಆ್ಯಕ್ಚುಲಿ ನೀವು ಆಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಅಂದರೆ ಬಡವ ರಾಸ್ಕಲ್ ಸಿನಿಮಾದಿಂದ ಅಂದರೆ ಜನಗಳು ನನಗೆ ಕೋಟಿ ನೋಡೋ ಥರ ಮಾಡಿದರು ಅಂತ. ತುಂಬ ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ತು. ಬಿಕಾಸ್ ಅದ್ರ ಹಿಂದೆ ಮಾಡಿರುವಂತಹ ಎಲ್ಲ ಸಿನಿಮಾಗಳು ತುಂಬ ಬ್ಲಾಕ್ ಬಸ್ಟರ್ ಸಿನಿಮಾಗಳು, ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆಗೆ ನೀವು ಕಾಣಿಸ್ಕೊಂಡಿರೋದು, ಆ್ಯಕ್ಟ್ ಮಾಡಿರೋದು. ಸೊ ಅಲ್ಲಿ ಕಾಣದೇ ಇರೋ ಕೋಟಿ ಅಂದರೆ ಬಡವ ರಾಸ್ಕಲ್ ಎಲ್ಲಿ ನಾನು ಹೀರೋ ಆಗಿ ಪ್ರೂವ್ ಮಾಡ್ಕೊಂಡಿದ್ದೆ ಬಡವ ರಾಸ್ಕಲಿಂದ ಅಲ್ವಾ ನನ್ನ ಮಾರ್ಕೆಟ್ನ. ನಮ್ಮ ರತ್ನದ ಪ್ರಪಂಚ OTTಲಿ ತುಂಬ ಚೆನ್ನಾಗಾಯಿತು. ಅದ್ರ ನಂತರ ಬಡವ ರಾಸ್ಕಲ್. ಅಲ್ಲಿವರೆಗೂ ಟಗರಲ್ಲಿ ನಾನು ಡಾಲಿ ಬಿಸ್ನೆಸ್ ಅಂತ ಬಂದರೆ ದಟ್ ವಿಲ್ ಬಿ ಶಿವಣ್ಣಾಸ್ ಬಿಸ್ನೆಸ್. ನನ್ನ ವ್ಯಾಪಾರ ಅಂತ ಕೌಂಟ್ ಆಗಲ್ಲ ಅದು. ನಾನು ಟಿವಿಗೆ ಬಡವ ರಾಸ್ಕಲ್ ಮಾರಕ್ಕೆ ಹೋದಾಗ ಅದನ್ನು ಟಿವಿಲೇ ಎಲ್ಲರೂ ಹೇಳಿದ್ರು ವ್ಯಾಪಾರ ಮಾಡೋಕ್ಕೆ ಹೋದಾಗ, ಟಗರು ನಿಮ್ದಲ್ಲ, ಸಲಗ ನಿಮ್ದಲ್ಲ, ಇವರತ್ನ ಮಾಡಿರ್ಬೋದು, ನೀವು ಇನ್ನೊಂದು ಮಾಡಿರ್ಬೋದು, ಯಾವುದು ನಿಮ್ಮ ಸಿನಿಮಾ ಅಲ್ಲ, ನೀವು ಅದರಲ್ಲಿ ಪಾತ್ರ ಅಷ್ಟೇ, ಜನ ಇಷ್ಟಪಡ್ಬೋದು. ದಟ್ ಡಸಂಟ್ ಮೀನ್ ಅದು ನಿಮ್ಮ ವ್ಯಾಪಾರ ಅಲ್ಲ ಅಂತ. ಸೊ ವ್ಯಾಪಾರ ನಮ್ಮನ್ನು ವ್ಯಾಪಾರ ಮಾಡ್ಕೊಳ್ಳೋರ್ಗೂ ಯಾರೂ ದುಡ್ಡು ಕೊಡಲ್ಲ. ಏನೋ ಒಂದು ರೆಮ್ಯುನರೇಷನ್ ಫಿಕ್ಸ್ ಮಾಡಿರ್ತಾರೆ, ಅದನ್ನ ಇಸ್ಕೊಂಡು ಆ್ಯಕ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ನಾನು ಖಂಡಿತವಾಗಿಯೂ ನಾನು ಕೋಟಿ ನೋಡಿದ್ದು ಜನ ಕೊಟ್ಟಾಗ್ಲೇ. ಥ್ಯಾಂಕ್ ಯು ಸರ್. ಪರಮ್ ಸರ್, ನೀವು ಸಾಕಷ್ಟು ಅಂದರೆ ಜರ್ನಲಿಸ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿ ಅದ್ರ ಬಗ್ಗೆ ರಿವ್ಯೂ ಬರೀತಿದ್ರಿ, ವಿಮರ್ಶೆ ಮಾಡ್ತಿದ್ರಿ ಅಂತ ಕೇಳಲ್ಪಟ್ಟೆ. ಸೊ ಈಗ ನಿಮ್ಮದೇ ಸಿನಿಮಾ ರೆಡಿ ಆಗಿರೋದ್ರಿಂದ ಸಿನಿಮಾನ ಯಾರಿಗಾದರೂ ತೋರಿಸಿದ್ರಾ? ಅದ್ರ ಬಗ್ಗೆ ನಿಮಗೇನಾದರೂ ರಿವ್ಯೂ ಸಿಕ್ಕಿತ್ತಾ, ಹೇಗೆ ಅಂತ? ಆ್ಯಕ್ಚುಲಿ ಇದು ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ. ಇಲ್ಲಿ ಒಂದು ಸಿನಿಮಾ ಬಗ್ಗೆ ಸ್ವಲ್ಪ ಏನು ಗೌರವ ಕೊಡಬೇಕಿತ್ತೋ ಸಿನಿಮಾ ಮೇಕಿಂಗ್ ಬಗ್ಗೆ ಪ್ರಾಮಾಣಿಕವಾಗಿ ನಾನು ಪತ್ರಕರ್ತ ಆಗಿದ್ದಾಗಲೂ ಕೊಟ್ಟಿಲ್ಲ, ನಾನು ಟಿ ವಿಯಲ್ಲಿದ್ದಾಗಲೂ ಕೊಟ್ಟಿಲ್ಲ. ನನಗೆ ಸತ್ಯವಾಗೂ ಒಂದು ಸಿನಿಮಾ ಇಷ್ಟು ಕಷ್ಟದ, ಇಷ್ಟು ಕಾಂಪ್ಲೆಕ್ಸ್ ಆಗಿರುವ ಪ್ರೋಸೆಸ್ ಅಂತ ಗೊತ್ತಿರಲಿಲ್ಲ. ಸಿನಿಮಾದಲ್ಲಿ ಇದು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಯಾವುದೋ ಪ್ರೊಡ್ಯೂಸರನ್ನು ಕಾಯಿಸಿದ್ದೀನಿ. ಯಾವುದೋ ಪ್ರೊಡ್ಯೂಸರಿಗೆ ನನಗೆ ಕಾಲ್ ಮಾಡಿದಾಗ ಏನು ನಾನು ಕೇಳ್ಕೊಂಡು ನೀವು ಪಿಕ್ಚರ್ ಮಾಡಿದ್ರಾ ಅಂತೆಲ್ಲನೂ ಕೇಳಿದ್ದೀನಿ. ಅಂದರೆ ಸ್ಟ್ರೆಸ್ಸಲ್ಲಿದ್ದಾಗ ಸಹಾಯ ಆದಾಗ ಸಹಾಯನೂ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಅನೇಕರನ್ನು ಬಹುಶಃ ನೋಯಿಸಿದ್ದೀನಿ. ನಾನು ಪತ್ರಕರ್ತನಾಗಿ ಅನೇಕರನ್ನ ಬಹುಶಃ ನೋಯಿಸಿದ್ದೀನಿ. ತಪ್ಪೋದು. ಇವತ್ತು ನಾನು ಇದನ್ನು ಎಲ್ಲೋ ಹೇಳಿದೆ ಕೂಡ, ನಮ್ಮ ಟೀಮಿಗೆ ಕೂಡ ಹೇಳಿದೆ. ಮೊದಲು ಮಣಿರತ್ನಂ ಸಿನಿಮಾಗಳನ್ನು ಭಾಳ ಪ್ರೀತಿಯಿಂದ ನೋಡಿದವನು ನಾನು. ಮಣಿರತ್ನಂ ಎಲ್ಲಾದರೂ ಸಿಕ್ಕಿದ್ದಿದ್ರೆ ನಾನು ಅವ್ರ ಹತ್ರ ಸರ್ ತುಂಬ ಇಷ್ಟ ನನಗೆ ಸಿನಿಮಾ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಇವತ್ತಿಗೆ ಏನಾದರೂ ಮಣಿರತ್ನಂ ಸಿಕ್ಕಿದರೆ ನಾನು
ಬಹುಶಃ ಅಹಮಸ್ಮಿ ಅಹಂಬೋ ಅಭಿವಾದೆ ಅಂತ ಕಾಲಿಗೆ ಬಿದ್ದುಬಿಡ್ತೀನಿ. ಯಾಕೆಂದರೆ 1995, 94, 93 ಆವಾಗ ಮಾನಿಟರ್ ಇಲ್ಲದೆ ಇರುವಾಗ ಆ ಕಂಪೋಸಿಷನ್ಗಳು, ಇವತ್ತು ನೀವು ಹೋಗಿ ಬಾಂಬೆ ಸಿನಿಮಾ ನೋಡಿ, ಅದರ ಕಂಪೋಸಿಷನ್ ನೋಡಿ, ಅಲ್ಲಿ ಅವರು ಮಾಡಿರುವ ಅಂದರೆ ಕ್ಯಾಮ್ರಾ ಮೂಮೆಂಟ್ಗಳಿರ್ಬೋದು, ಆರ್ಟಿಸ್ಟ್ಗಳ ಮೂಮೆಂಟ್ಗಳಿರ್ಬೋದು, ಆವಾಗ ಮಾನಿಟ್ರ್ ಇಲ್ಲ, ರಾ ಸ್ಟಾಕಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು. ಎಂಥ ನಿರ್ದೇಶಕರಿರ್ಬೋದು, ಅಂದರೆ ಕನ್ನಡದಲ್ಲೂ ಇದ್ದಾರೆ. ಈಗ ಪುಟ್ಟಣ್ಣ ಅವರು 70ರಲ್ಲಿ ಮಾಡಿರುವ ಸಿನಿಮಾಗಳನ್ನು ನಮಗೆ 2020ರಲ್ಲೂ ಮಾಡೋಕ್ಕಾಗದೇ ಇರುವ ಒಂದು ಚಾಲೆಂಜ್ ಆಗುವಷ್ಟು ಅದ್ಭುತವಾಗಿ ಸಿನಿಮಾಗಳು ಕನ್ನಡದಲ್ಲೂ ಆಗಿವೆ, ತಮಿಳಲ್ಲೂ ಆಗಿವೆ, ಬೇರೆ ಬೇರೆ ಭಾಷೆಗಳಲ್ಲಾಗಿವೆ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಇದೇನು ಅಂದರೆ, ಖಂಡಿತವಾಗೂ ನಾನು ಸಿನಿಮಾವನ್ನು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಅಂತ ಅನ್ಸುತ್ತೆ. ಅದಕ್ಕೆ ಕ್ಷಮೆ ಇರಲಿ. ಸುಮಾರು ಜನರಿಗೆ ನೋಯಿಸಿದ್ದೀನಿ, ಅದಕ್ಕೂ ಕ್ಷಮೆ ಇರಲಿ. ಹಾಗಂತ ನನ್ನ ಸಿನಿಮಾಗೆ ನೀವು ಡಿಸ್ಕೌಂಟ್ ಕೊಟ್ಟು ನೋಡಿ ಅಂತ ಹೇಳ್ತಾ ಇಲ್ಲ, ನೀವು ಬೈಬೋದು ನನಗೆ. ಥ್ಯಾಂಕ್ ಯು. ಸರ್, ಇದೇ ರಿಲೇಟೆಡ್ ಆಗಿ ಇಲ್ಲಿ ಹಿಂದ್ಗಡೆಯಿಂದ ಒಂದು ಕ್ವೆಶನ್ ಬಂತು. ಸರ್, ನಿಮಗೆ ಯು ಹ್ಯಾಡ್ ಅ ವೆರಿ ವೆಲ್ ಸೆಟಲ್ಡ್ ಲೈಫ್ ಸರ್. ಸೊ ಬಿಸ್ನೆಸ್ ಹೆಡ್ ಆಗಿ ನಮ್ಮ ಪ್ರಸಿದ್ಧ ವಾಹಿನಿ ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ಆಗಿ ಇದ್ರಿ, ತುಂಬ ಬ್ಯುಸಿ ಇದ್ರಿ, ಹಲವಾರು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರಿ. ಐ ಥಿಂಕ್ ರಿಯಾಲಿಟಿ ಶೋ ಕಿಂಗ್ ಅಂತಲೇ ನಿಮ್ಮನ್ನು ಗುರುತಿಸ್ತಾ ಇದ್ರು ಎಲ್ಲ. ಸರ್, ಅಂಥ ಒಂದು ಒಳ್ಳೆ ವೆಲ್ ಸೆಟಲ್ಡ್ ಜಾಬನ್ನು ಬಿಟ್ಟು ಇನ್ನೊಂದು ಜಾಬ್ನ ಆಯ್ಕೆ ಮಾಡಿಕೊಂಡು ಈ ರೀತಿ ಕಾಣಿಸ್ಕೊಳ್ಳುವಂತಹ ನಿಮ್ಮ ಉದ್ದೇಶ ಸರ್? ಇಲ್ಲ ಅಂದರೆ ನಾನು ಊರಲ್ಲಿ 5 ವರ್ಷ ಉಳುಮೆ ಮಾಡಿದ್ದೀನಿ. ಅಂದರೆ ನನ್ನ ಟಿಲ್ಲರ್ ಇತ್ತು, ಅದನ್ನು ಓಡಿಸೋದು ಹೆಂಗೆ ಅಂದರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗೋದು, ಮಳೆ ಕಂಬಳಿ ಹಾಕ್ಕೊಳ್ಳೋದು, ಟಿಲ್ಲರ್ ಹಿಡ್ಕೊಂಡು ಓಡೋದು, ಸುತ್ತೋದು. ಅದು 1 ಎಕರೆ ಜಾಗ ಅಂದರೆ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ನೀವು ಸುತ್ತಾ ಇರಬೇಕು ಟಿಲ್ಲರ್ ಜೊತೆ. ಅದನ್ನು ಕರೆಕ್ಟಾಗಿ ಅಪ್ಪ ಬೇರೆ ಬೈಯೋರು, ಒಂದು ಧ್ಯಾನ ಇಲ್ಲ ನಿನಗೆ, ಇಲ್ಲಿ ಇಷ್ಟು ಬಿಟ್ಟಿದೆಯಾ, ಅಲ್ಲಷ್ಟು ಬಿಟ್ಟಿದೆಯಾ ಅಂತ. ಈ ಥರ ಅಂದರೆ ಒಂದಿನವೂ ನಾನು ಮೆಚ್ಚುಗೆ ಗಳಿಸೋಕ್ಕಾಗಿಲ್ಲ ನನಗೆ ನನ್ನ ಅಪ್ಪನ ಜೊತೆ. ಯಾಕೆಂದರೆ ನಾನು ಅದೆಲ್ಲ ಕೆಲಸ ಆಗ್ತಾ ಇರುವಾಗ ಬರೀ ಕತೆ 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 ಇದನ್ನು ಯೋಚನೆ ಮಾಡಿಕೊಂಡು ಕೂತ್ಬಿಟ್ಟಿದ್ದೆ. ಇಲ್ಲಿ ಕಲರ್ಸಲ್ಲಿ ಕತೆ ಹೇಳೋಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ನೀವು ಎಂಜಾಯ್ ಮಾಡಬೇಕು, ಕತೆ ಹೇಳುವಾಗ ನೀವು ಎಂಜಾಯ್ ಮಾಡ್ಕೊಂಡು ಮಾಡಬೇಕು, ಇಲ್ಲದೇ ಇದ್ದರೆ ಆಗಲ್ಲ ಅದು. 10 ವರ್ಷ ನಾನು ಎಂಜಾಯ್ ಮಾಡಿದ್ದೀನಿ ಜಾನ್ವಿ, ತುಂಬ ಖುಷಿಪಟ್ಟು ಮಾಡಿದ್ದೀನಿ. ಆ್ಯಂಡ್ ಒಂದಿನ ಸಂತೃಪ್ತಿ ಆಯಿತು. ಆ್ಯಂಡ್ ನನಗದು ಭಾರ ಆಗೋಕ್ಕೆ ಶುರು ಆಯಿತು, ಅಯ್ಯೋ ಒಂಥರ ಇರಿಟೇಷನ್ ಆಗೋಕ್ಕೆ ಶುರು ಆಯಿತು. ದ ಡೇ ಐ ಫೆಲ್ಟ್ ಓಕೆ, ಐ ಆಮ್ ಇರಿಟೇಟೆಡ್ ಟು ಗೋ ಬ್ಯಾಕ್ ಟು ಮೈ ವರ್ಕ್. ನನಗೆ ಆಫೀಸಿಗೆ ಹೋಗೋಕ್ಕೆ ಇರಿಟೇಟ್ ಆಗ್ತಿದೆ, ಯಾರೋ ಒಬ್ಬರು ಬಂದು ಏನೋ ಸಜೆಷನ್ ಕೇಳಿದ್ರೆ ಇರಿಟೇಟ್ ಆಗ್ತಾ ಇದೆ. ಯಾಕೆ ಅಂತ ಪ್ರಶ್ನೆ ಮಾಡಿದಾಗ 10 ವರ್ಷ ಆಯಿತು ನಾನು ಇಲ್ಲಿಗೆ ಬಂದು, ಬಹುಶಃ ನಂದು ಮುಗಿದಿದೆ, ಇಲ್ಲಿ ಎಂಜಾಯ್ ಮಾಡ್ತಾ ಇಲ್ಲ ನಾನು ಇದನ್ನು. ಸಾಕು, ಇಷ್ಟು ಕೊಟ್ಟಿದ್ದು ಬಹಳ ಚೆನ್ನಾಗಿರುವ ಒಂದು ಜೀವನವನ್ನು ಕಲರ್ಸ್ ಕನ್ನಡ ಕೊಟ್ಟಿದೆ, ವಯೋಕಾಮ್ ಕೊಟ್ಟಿದೆ ನನಗೆ. ಅದನ್ನು ಹಾಳು ಮಾಡ್ಕೊಳ್ಳದೆ ನಾನು ಬೇಕು 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 ಅಂತಿರುವಾಗ, ಇಲ್ಲ ನನಗೆ ಸಾಕು ಅಂತ ಅಲ್ಲಿಂದ ಹೊರಗಡೆ ಬಂದುಬಿಡೋಣ ಅಂತ ಅನಿಸಿ, ಅಲ್ಲಿ ರಿಟೈರ್ ಆಗಿ ಹೋಗ್ಬಿಡ್ತೀನಿ ಅಂತ ಅನಿಸಿ ಇದಕ್ಕೆ ಬಂದಿದ್ದು. ಮತ್ತು ಒಂದು ಸುಮಾರು ನಿಮ್ಮ ಸಕ್ಸಸ್ ಇದ್ದಾಗ ಆ ಸಕ್ಸಸ್ಸು ನಿಮ್ಮ ಅದೊಂದು ಲಗೇಜ್ ಆಗುತ್ತೆ ಒಂದು ಪಾಯಿಂಟ್ ನಂತರ. ಇದು ಬಹುಶಃ ಸಕ್ಸಸ್ಫುಲ್ ಜನಗಳ ಇಲ್ಲಿ ಕೂತಿದ್ದಾರೆ, ನನಗಿಂತ ಅವರು ಕರೆಕ್ಟಾಗಿ ಹೇಳಬಲ್ಲರು. ನನ್ನ ಲೆವೆಲಲ್ಲಿ ನಂದೊಂದು ಏನೋ ಒಂದು ಸಕ್ಸಸ್ ಇತ್ತಲ್ಲ ಕಲರ್ಸಲ್ಲಿ, 10 ವರ್ಷದ ನಂತರ ಅದು ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಅ ಬ್ಯಾಗೇಜ್ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಪುಲ್ಲಿಂಗ್ ಯು ಡೌನ್. ವೆನ್ ಯು ಬಿಕಮ್ ಅ ಬಿಗಿನರ್, ನೀವು ಹೊಸದಾಗಿ ಶುರು ಮಾಡಿದಾಗ ನೀವು ಲೈಟ್ ಆಗ್ತೀರಾ, ನೀವು ಭಾಳ ಹಗುರವಾಗಿ ಫೀಲ್ ಮಾಡ್ಕೋತೀರಾ. ನಿಮಗೆ ತಪ್ಪು ಮಾಡೋದಕ್ಕೆ ಲೈಸೆನ್ಸ್ ಸಿಗುತ್ತೆ, ತಪ್ಪು ಮಾಡೋಕ್ಕೆ ಲೈಸೆನ್ಸ್ ಇರಬೇಕು ಲೈಫಲ್ಲಿ. ಇಲ್ಲದೇ ಇದ್ದರೆ ತುಂಬ ಅದು ಕಷ್ಟದ ಲೈಫ್ ಆಗಿಬಿಡುತ್ತೆ. ತಪ್ಪು ಮಾಡೋಕ್ಕೆ ಲೈಸೆನ್ಸ್ ಇರೋ ಲೈಫ್ ಬೇಕು ಅಂತ ನಾನು ಆಸೆಪಟ್ಟು ಇಲ್ಲಿಗೆ ಬಂದಿರೋದು, ವಿದ್ಯಾರ್ಥಿ ಆಗೋಕ್ಕೆ ಇಲ್ಲಿಗೆ ಬಂದಿರೋದು. ಆದರೆ ಖಂಡಿತವಾಗೂ ಈಗಲೂ ನಾನು ಫುಲ್ ರೆಡಿಯಾಗಿದ್ದೀನಿ ಅಂತ ಹೇಳಲ್ಲ. ವಿದ್ಯಾರ್ಥಿ ಆಗಬೇಕಾದಾಗ ಕಷ್ಟವನ್ನು ತಗೊಳ್ಳುವ, ಪರ್ಸೀವರೆನ್ಸ್ ಮಾಡುವ, ಒಂದು ಕಲಿಯುವ ವಿನಯ ಬೇಕಾಗತ್ತೆ. ಅದು 10 ವರ್ಷ ಒಂದು ಹುದ್ದೆಯಲ್ಲಿದ್ದಾಗ ಅಷ್ಟು ಜನ ನಿಮ್ಮನ್ನು ಅಟೆನ್ಷನ್ನಲ್ಲಿ ನಿಮಗೆ ಸಾರ್ ಅಂತ ಹೇಳ್ತಿರುವಾಗ ವಾಪಸ್ ಇಲ್ಲಿಗೆ ಬಂದಾಗ ಫಸ್ಟ್ ಸ್ಕೆಡ್ಯೂಲ್ ನಾನು ತುಂಬ ಸ್ಕ್ರೂ ಅಪ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನೀನು ಯಾರೂ ಅಲ್ಲ, ಬಿಗಿನರ್ ಅಂತ ನನಗೆ ನಾನು ಹೇಳ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಹಿಡೀತು. ಬಟ್ ಅದು ಆಗತ್ತೆ. ಆ್ಯಂಡ್ ಅದೇ ಹೇಳಿದೆ ಅಲ್ಲ, ಇದು ಎಲ್ಲ ಪ್ರೊಸೆಸ್ನ ಕೊನೆಗೆ ಅದೊಂದು ಗೆಲ್ತೀವಿ, ಇಲ್ಲ ಕಲಿತೀವಿ. ಅದು ನಿಲ್ಲಬಾರ್ದು ಅಂತ ಆಸೆಯಿಂದ ರಿಟೈರ್ ಆಗಿ ಹೋಗ್ತೀನಿ ಅನ್ನೋ ಭಯದಿಂದ, ಬೆಳಿಗ್ಗೆ ಇದ್ರೆ ಅಯ್ಯೋ ರಿಟೈರ್ ಆಗಿಬಿಡ್ತೀನ ಇಲ್ಲಿ ಅನ್ನೋ ಭಯದಿಂದ ಸಿನಿಮಾ ಒಂದು ಮಾಡಬೇಕಾಗಿತ್ತು. ನಾನು ಅಲ್ಲಿ ಉಳುಮೆ ಮಾಡ್ತಾ ಇದ್ದ ಪಾಯಿಂಟಿಂದ ಅಂದ್ಕೋತಾ ಇದ್ನಲ್ಲ, ಆ ಕತೆ ಹೇಳಬೇಕು ಅಂತ ಹಂಗಾಗಿದ್ದಿದ್ದು. ನನ್ನ ಪ್ರಶ್ನೆ ಡಾಲಿ ಸರ್ಗೆ. ಸರ್, ಇದೆಲ್ಲ ಓಕೆ ಸರ್, ಈಗ ಕೋಟಿ ಅಭಿಮಾನಿಗಳು ಈ ಉತ್ತರಕ್ಕೆ ಕಾಯ್ತಿರ್ತಾರೆ. ಮದುವೆ ಊಟ ಯಾವಾಗ ಹಾಕ್ಸ್ತೀರಾ? ಯಾರು ನಮ್ಮ ಮನೆಯವ್ರು ಹೇಳ್ಕೊಟ್ರೆ ಕೇಳಿ ಅಂತ. ಕೋಟಿ ಪಿಕ್ಚರ್ ಹಿಟ್ ಮಾಡಿ ನೋಡೋಣ, ಯೋಚನೆ ಮಾಡ್ತೀನಿ. ಹಿಟ್ ಆಗಿದ ತಕ್ಷಣ ನಮ್ಮ ಧನಂಜಯ ಅವರು ಮದುವೆ ಆಗ್ತಾರೆ, ಎಲ್ಲ ಮದುವೆ ಚೆನ್ನಾಗಿ ಆಗ್ಬೇಕಲ್ಲ, ಏನೋ ಒಂದು ಎಲ್ಲ ಚೆನ್ನಾಗಾದರೆ ಇನ್ನು ಉಳಿದಿದ್ದೆಲ್ಲ ಚೆನ್ನಾಗಾಗುತ್ತೆ.
ಸರ್ ನನಗೆ 100 ಸಿನಿಮಾ ಮಾಡಬೇಕು, ಹೀರೋಯಿನ್ ಆಗಿ ಅನ್ಸ್ಕೊಬೇಕು ಆ ಥರ ಏನು ಆಸೆ ಇಲ್ಲ. ನನಗೊಬ್ಬ ಆ್ಯಕ್ಟರ್ ಆಗಬೇಕು. ಒಳ್ಳೆ ಸ್ಕ್ರಿಪ್ಟ್ ಬಂದರೆ, ಒಳ್ಳೆ ಕ್ಯಾರೆಕ್ಟರ್ ಬಂದರೆ ಮಾತ್ರ ನಾನು ಮಾಡೋದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಸರ್. ಅದಕ್ಕೆ ನಾನು ಜಾಸ್ತಿ ಯಾವುದೂ ಒಪ್ಕೊಂಡಿಲ್ಲ. ನನಗೆ ಇಷ್ಟ ಆದರೆ ಮಾತ್ರ ಅದು ಮಾಡ್ತೀನಿ. ಹಾಂ, ಹೌದು. ಒಂದು ಆದಷ್ಟು ರಮೇಶ್ ಚಂದ್ರ ಸರ್ಗೆ ಜಾಸ್ತಿ ಪಾತ್ರಗಳನ್ನ ಮಾಡಿ ಆ್ಯಕ್ಟ್ ಮಾಡಿ ಅಂತ ದಯವಿಟ್ಟು ಎಲ್ಲರೂ ಸಜೆಸ್ಟ್ ಮಾಡಿ. ನಾನು ಇಡೀ ಶೂಟಿಂಗಲ್ಲಿ ಹೇಳಿದ್ದೀನಿ, ತುಂಬ ಬ್ಯುಸಿ ಕಲಾವಿದ್ರು ಆಗ್ತೀರ ನೀವು ಮಾಡಿ ಅಂತ. ಅವರು ಇಲ್ಲ, ನಾನು ನಿರ್ದೇಶನ ಮಾತ್ರ ಮಾಡೋದು, ನಟನೆ ನನಗಷ್ಟು ಬೇಡ ಅಂತ ಹೇಳಿದ್ದಾರೆ. ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಫುಲ್ ಪಾತ್ರ ಅವ್ರದ್ದು. ಇನ್ನೇನಾದರೂ ಪ್ರಶ್ನೆ ಬಾಕಿ ಇದೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರಶ್ನೆ